ಭಾಗ್ಯವಂತವಣೋತಯ ಶರಣಗೆಲೆ पंढरीराया तरले तरतिहा भरवसा नामधारकाचा टसा परम पूज्य संत श्रेष्ठ जगद्गुरुಗಳ ಅಂತ ತುಕಾರಾಮ್ ಮಹಾರಾಜರ ಮಹತ್ವದ ಅವಂಗಿದು. ಮಹತ್ವದ ಅಂತ ತುಕಾರಾಮ್ ಮಹಾರಾಜರು ಇಡೀ ಜಗತ್ತನ್ನ ಅವಲೋಕನ ಮಾಡಿ ಯಾವ ದೇವರನ್ನು ಶರಣ ಹೋದ್ರ ಸುಖ ಆಕತಿ, ಯಾವ ದೇವರಿಗೆ ಯಾವತ್ತು ಭಕ್ತಿ ಮಾಡಿ ಭಕ್ತ ಆದ್ಬಿಟ್ಟಂದ್ರ ಭಾಗ್ಯವಂತ ಅಂತ ಅನ್ನತಕ್ಕಂತ ವಿಷಯವನ್ನ ಈ ಅವಂಗದ ಮುಖಾಂತರ ತಿಳಿಸ್ತಾರ. ಯಾಕಂದ್ರೆ ತುಕಾರಾಮ್ ಮಹಾರಾಜ್ ಸಾಮಾನ್ಯ ಮನುಷ್ಯರಲ್ಲ. ಬರೇ 42 ವರ್ಷ ಆಯುಷ್ಯದಲ್ಲಿ ಪರಮಾತ್ಮರು ಕೂಡ ಯಾವತ್ತು ಸಖ್ಯತ್ವವನ್ನು ಬೆಳೆಸಿ ಇಡೀ ಶರೀರವನ್ನ ತಗೊಂಡು ಹೋದಂತ ಮಹಾತ್ಮರು. ನಾವೆಲ್ಲ ಇಲ್ಲಿ ಸತ್ವ ಇಲ್ಲಿ ಹೆಣ ಇಲ್ಲಿ ಇರ್ತೈತಿ, ಮೊದಲಿಗೆ ನಮ್ಮ ಶರೀರ. ಆದ್ರೆ ಮಹಾತ್ಮರ ಅಂತ ತುಕಾರಾಮ್ ಮಹಾರಾಜ್ ತಮ್ಮ ಶರೀರವನ್ನೇ ಯಾವತ್ತು ವೈಕುಂಠ ತಗೊಂಡು ಹೋದಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ತುಕಾರಾಮ್ ಮಹಾರಾಜ್. ಅಂತ ತುಕಾರಾಮ್ ಮಹಾರಾಜರು ನೋಡ್ತಾ ಇದ್ದಾರ ಬಾಳ ಮಂದಿ ಭಕ್ತಿ ಬಾಳ ಮಾಡಕತ್ತಾರ. ಭಕ್ತಿ ಮಾಡಿ 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 ಗದ್ದಾವಳ ಹಾಕತಾರಂತಾರ ಸಂತರು. ಅದಕ್ಕಾಗಿ ಮಹಾತ್ಮರ ಅಂತ ತುಕಾರಾಮ್ ಅಂತಾರ, ಭಾಗ್ಯತನ ಬೇಕಾದ್ರ ಈ ಪರಮಾತ್ಮ ಶರಣ ಹೋಗ್ಬೇಕು. ಭಾಗ್ಯವಂತವನೋತಯ ಶರಣಗೆಲೆ पंढरीराया ಅಂದ್ರು. ಈ पंढरीराಯ ಸಾಮಾನ್ಯದ ನೆನಪು ಕೇಳ್ತಾರ ಮಹಾತ್ಮರು. ಈ ಪಂಡ್ರಾಪುರದಲ್ಲಿ ಇರತಕ್ಕಂತ ಪರಮಾತ್ಮ ನಿರ್ಗುಣ ನಿರಾಕಾರದಂತ ಪರಮಾತ್ಮ ಒಂದು ಪುಂಡಲೀಕನ ಭಕ್ತಿಗೆ ಮೆಚ್ಚಿಕೆಸ ನಿರ್ಗುಣಿದಂತ ಪರಮಾತ್ಮ ಸಗುಣಾದ ರೂಪವನ್ನು ತೆಗೆದುಕೊಂಡು ಬಂದು ಎದರ ಸಂಬಂಧ ಪುಂಡಲೀಕರಾಯ ತನ್ನ ತಂದೆ ತಾಯಿ ಸೇವೆ ಮಾಡ್ತಕ್ಕಂತ ಯಾವತ್ತು ಭರ್ಜರ ಮಾತಂಗ ಋಷಿಗಳಲ್ರಿ ಅಲ್ಲ, ಕುಕ್ಕುಟ ಮುನಿಗಳ ಆಜ್ಞೆಯಿಂದ ಏನ್ ಮಾಡಿದ ಅಂತಂದ್ರ ಎಲ್ಲ ಬಿಟ್ಟ, ಕಂತ್ರಾಟ ಎಲ್ಲ ಬಿಟ್ಟ. ಬಾಳ ಕಂತ್ರಾಟ ಮಾಡಿದ್ದ, ಕಂತ್ರಾಟ ಬಿಟ್ಟ ಯಾರು ಪುಂಡಲೀಕರಾಯ. ಬಿಟ್ಟ ಕ್ಯಾಸ ಗುರುಗಳು ಹೇಳಿದ ಮಾತಿನ ಮೇಲೆ ಲಕ್ಷ್ಯ ಕೊಟ್ಟ. ಗುರುಗಳು ಬೆಟ್ಟ ಆಗ್ಬೇಕಾದ್ರು ಅಂತಾರ ವೇಳೆ ಚಲೋಬೇಕಂತಾರ. ಬರವಿ ಹೇ ವೇಳ ಸಾಪಡಲಿ ಸಂಧಿ ಸಾಯಜಾಲೆ ಬುದ್ಧಿ ಸಂಚಿತಾಚಿ ಅಂದ್ರ ಮಹಾತ್ಮರು. ಏಣೆ ಪಂತೆ ಮಾಜೆ ಚಾಲಲಿ ಪಾವುಲೆ ದರ್ಶನ ಜಾಲೆ ಸಂತಾಪಾಯಿ. ಸಂತರು ಗುರುಗಳು ಬೆಟ್ಟ ಆಗ್ಬೇಕಾದ್ರೆ ವೇಳೆ ಚಲೋ ಇರ್ಬೇಕು. ಅಂತ ವೇಳೆ ಚಲೋ ಹೋಯ್ತು ಯಾರಿಗೆ? ಪುಂಡಲೀಕರಾಯನಿಗೆ. ಆ ಪುಂಡಲೀಕರಾಯ ಏನ್ ಮಾಡಿದ ಅಂತಂದ್ರ ನೋಡಿದ 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 ಕಾಶಿ ಕ್ಷೇತ್ರಕ್ಕೆ ಹೊಂಟಿದ್ದಲ್ಲ, ಹೊಂಟಾಗ ಏನ್ ಮಾಡಿದ್ದ ತಂದೆ ತಾಯಿನ ಹಗ್ಗ ಕಟ್ಟಿದ್ದ, ಹೆಣ್ಗಿನ ಹೆಗಲ್ ಕುಂಟಿಸ್ಕೊಂಡಿದ್ದ ಬೇಡಿಕೆ. ಟೈಮ್ ಚಲೋ ಬಂತು ನೋಡ್ರಿ. ಅವ್ನು ಮಾಡಿದ ಅಪರಾಧ ರಗಡನ್ನು ಮಾಡಿದ್ದ, ಟೈಮ್ ಚಲೋ ಬಂತು. ಒಂದ್ ಕಡೆ ವಸ್ತಿ ಮಾಡ್ತಿದ್ದ. ಯಾಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ಬ್ರಹ್ಮೆ ಹೊಡ್ತಾ ಎತ್ತರ ಆತವ್. ಹೆಂಡತಿ ತಂದೆ ತಾಯಿ ಎಲ್ಲ ಕುಡಿದ್ ಗಿಡದ ಬಿಡು ಮಲ್ಕೊಂಡಿದ್ರು, ನಡ್ಕೊಂಡ್ ಹೊಂಟಿದ್ರಲ್ಲ. ಟೈಮ್ದಾಗ ಒಂದ್ ಸ್ವಲ್ಪ ಎತ್ತರ ಆತು. ಯಾಕಂದ್ರೆ ಎತ್ತರ ದೊಡ್ಡ ಬೆಳಕ್ ಬಿತ್ತು ನೋಡ್ರಿ. ಒಂದು 4 ಮಂದಿ ಹೆಣ್ಮಕ್ಳು ಅಗ್ಗದಿ ಬರ್ರ ಹೋಗ್ತಿದ್ರು. ಹೋಗುತ್ತ ಮುಂದ್ ನೋಡ್ತಾ ಇದ್ದಾನ. ಅವ್ರು ಸ್ವಲ್ಪ ಏನಿದ್ರು ಅಂದ್ರೆ ಮಕಾಳಿದ್ರು, ಸ್ವಲ್ಪ ಏನೋ ಮೋತಿ ಮ್ಯಾಗ ಅಷ್ಟು ಕಳ ಇರಾಕಿಲ್ಲ. ಮುಂದೆ ನೋಡ್ತಾ ಇದ್ದಾನ, ಯಾರು ಇರ್ಬೇಕು ಇವ್ರು? ಬೆಳಕನ ಬಿದ್ದತಿ, ಮೋತಿ ಹಿಂಗದಾವು, ಏನಿರ್ಬೇಕು ಅಂತ ವಿಚಾರ ಮಾಡ್ತಾ 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 ಏನಾತಂದ್ರ ಒಂದ್ ತಾಸು ಮುಂದೆ ಉಳ್ದ ಅವ್ರ ಕಡೆ ಹೊಳ್ಳಿ ಬಂದ್ರು ನೋಡ್ರಿ. ಅವ್ರು 4 ಮಂದಿ ಜಗ್ಗನ ಮೋತಿ ಸುಂದರ ಬಂದ್ರು. ಏನಿದ್ ಗದ್ಲ ಅಂದ ಕಡೆ ಹೋಗುತ್ತ ಮುಂದ ಖರಾಬ್ ಮೋತಿ ತಗೊಂಡು ಹೋಗಿದ್ರು. ಬರುತ್ತ ಮುಂದೆ ಸುಂದರ ಆಗಿ ಬಂದ್ರು. ಏನಿದ್ ಗತ್ತಿರ್ಬೇಕು, ಹೆಂಗಿರ್ಬೇಕು ಅಂತ ವಿಚಾರ ಮಾಡಿದ. ಮತ್ತೊಂದು ದಿವಸ ಅಲ್ಲೇ ವಸ್ತಿ ಮಾಡಿದ. ಯಾವತ್ತು ಏನಾತ್ಮ ಅಂತಂದ್ರ ಮತ್ ಬೆಳಿಗ್ಗೆ ಅವ್ರು 4 ಗಂಟೆಗೆ ಮತ್ ಹಂಗ ತಮ್ಮ ಕುರೂಪಿ ಮೋತಿಯನ್ನು ತಗೊಂಡು ಹೋಗ್ತಾ ಇದ್ದಾರಲ್ಲ ಅವರು. ಹೋದ್ರು ಮತ್ ಬರುವಾಗ ತಡ್ಕೊಳನಾಗ್ಲಿಲ್ಲ ಯಾರು ಪುಂಡ್ಲಿಕ್ಕೆ. ನಮಸ್ಕಾರ ಮಾಡ್ತಾ ಇದ್ದಾನೆ. ನೀ ಹೋಗುತ್ತ ಮುಂದೆ ಹಾದ್ರಿ ಹಿಂಗ ಕೆಟ್ಟ ಮೋತಿ ತಗೊಂಡು ಹಾದ್ರಿ, ಬರುವಾಗ ಹಿಂಗ ಸುಂದರ ಆಗಿ ಬಂದ್ರಿ ಯಾಕ ಅಂತ ಕೇಳಿದ. ಅವ್ರಂತಾರ, ಅವರು ಆ ದೇವತೆಗಳಂತಾರ, ಯಪ್ಪ ನಿನಗ್ ನಾ ಕಂಡು ಅಂದ್ಮ್ಯಾಗ ನಿಂದ ಟೈಮ್ ಚಲೋ ಬಂತಂದ್ರ ಅವ್ರು. ನಾವ್ ಕಾಣೋದಿಲ್ಲ ಯಾರಿಗೂ. ರಗಡ್ ಮಂದಿ ನೋಡ್ತಿದಾರ. ನಾವು ಮಂದಿನ ರಗಡ್ ನೋಡ್ತೇವು. ಯಾರು ನಮ್ಮನ್ನ ಹಿಂಗ್ ಕೇಳಿ ಪ್ರಶ್ನೆ ಮಾಡಕ್ಕಿಲ್ಲ. ನಿನಗ ನಾವು ಕಂಡೇವಪ್ಪ ಟೈಮ್ ಚಲೋ ಬಂತು, ಹೋಗಲ್ಲಿ ಗುರುಗಳದಾರ ಕುಕ್ಕುಟ ಮುನಿಗಳಿತಾರ, ಅವ್ರ ದರ್ಶನ ತಗೊಂಡು ಭಾಗ್ಯ ಉದಯ ಆಗ್ತದೆ ಅಂತ ಹೇಳಿದಾಗ ಮಹಾತ್ಮರಾದಂತ ಇವತ್ತು ಕುಕ್ಕುಟ ಮುನಿಗಳ ದರ್ಶನವನ್ನು ತೆಗೆದುಕೊಳ್ಳಕ್ಕೆ ಹೋದ ಒಟ್ಟ ಯಾರು? ಪುಂಡಲೀಕ ಹೋದ ಕೂಡಲೇ ನೋಡ್ರಿ ಏನಾತಪ್ಪ ಅಂತಂದ್ರ ಆ ಗುರುಗಳ ಮುಖಾವಲೋಕನ ನೋಡಿದ ಕೂಡಲೇ ಪುಂಡಲೀಕ ಅಂತಾರ ಮಹಾತ್ಮರು. ಪುಂಡಲೀಕ ಮಾಡಬಾರದು ಮಾಡಿದಿಪ್ಪ, ಆ ಮಾಡೋದಾಗ ಬಿಟ್ಟ ಅಂತಾರ. ತಂದೆ ತಾಯಿನ ಹಗ್ಗ ಹಚ್ಕೊಂಡು ಬಂದಂತ ನೀನು ಬಾದ್ರ ಏಂತ ಅನ್ಯಾಯ ಮಾಡ್ತಾ ಇದ್ದೀಪ ಅಂತಂದಾಗ ಉದ್ದಕ ಶರಣಾಂಗತಾದ ಇನ್ನು ಮಾಡ್ಬೇಕಪ್ಪ. ಕಾಶಿ ಕ್ಷೇತ್ರ ರಾಮೇಶ್ವರ ಅಂದ್ರೆ ಬ್ಯಾರೆ ಅಲ್ಲಿ
ನದಿಗಳಿಗೆ ಹೋಗಿ ಜಳಕ ಮಾಡುವಲ್ಲ. ತಾಯಿ ಅಂದ್ರ ತಂದೆ ಅಂದ್ರ ಕಾಶಿ ರಾಮೇಶ್ವರ ಅಂದ್ರು. ಅವ್ರನ್ನ ಭಾವಭಕ್ತಿಯಿಂದ ಯಾವತ್ತು ಸೇವಾ ಮಾಡಿಬಿಟ್ಟಂದ್ರ ಅವರ ಕಾಶಿ ಅವರ ರಾಮೇಶ್ವರ ಅಂತಕ್ಕಂಥ ವಿಷಯವನ್ನು ಹೇಳಿದ್ಮ್ಯಾಗ ಗುರುಗಳು ಹೇಳ್ತಾರ, ಅಲ್ಲೊಂದು ಕಲ್ಲೆತ್ತು ಅಂತಾರ. ಅಲ್ಲೊಂದು ಕಲ್ವತ್ರಗತ್ತೆ ಒಂದು ಕಲ್ಲಿತ್ತಿರೋದು. ಆ ಕಲ್ತು ಈ ಕಲ್ಲ ಎಲ್ಲಿ ತೇಲ್ತದಲ್ಲ, ನದಿಗಳದಾವಲ್ಲ, ಹೊಂಟಿ ಹೊಳೆ ಹೋಗಿಲಾಗ ಹೊಳೆ ಯಾವ ನದಿ ಒಳಗೆ ತೇಲ್ತತಿ, ಆ ತೇಲಿದಂತ ಜಗದಾಗ ಅಲ್ಲೇ ಒಂದು ಗುಡಿಸಲ ಹಾಕೊಂಡು ತಂದೆ ತಾಯಿ ಕೊಟ್ಟು ಸೇವೆ ಮಾಡ್ಕೊಂಡು ಕೊಟ್ರು ಅಗಾಧವಾದಂತ ಯಾವತ್ತು ಲಾಭ ಆಗ್ತದಂತಾರ ಮಹತ್ವ. ಇಡೀ ಜಗತ್ತಿಗೆ ಯಾವತ್ತು ಲಾಭ ಆಗತಕ್ಕಂತ ಒಂದು ಟೈಮ್ ಬರ್ತದಪ್ಪ, ನೀ ಕುಳ್ರು ಅಂತ ಹೇಳಿದ್ ಕೂಡಲೇ ನೋಡ್ರಿ ಅದನ್ನ ಕುಣ್ಲಿಕ್ಕೆ ರಾಯಿ ಮಾಡಿದ ಅಂದ್ರ ಹೆಂಡತಿ ಅಲ್ಲೇ ಬಿಟ್ಟ, ನೀ ಹಂಗ ಬರ್ತೀರಿ ಬಾ ಬೇಕಾದ್ರೆ ಬಿಡ ಅಂದ ತಂದೆ ತಾಯಿನ ಏನ್ ಮಾಡಿದಾನ ಎತ್ತಿಕೊಂಡು ಹೆಗಲ್ ಮ್ಯಾಗ ಕುಟ್ರಿಸುವಂತ ಎಲ್ಲಾ ನದಿ ಬಂದಲ್ಲಿ ಅವತ್ತು ಏನ್ ಮಾಡಿದ್ದ ಕಲ್ಲಿದ್ದಲ್ಲ ಕಲ್ಲು ಸ್ವಲ್ಪ ಹಗರ ಹೋಗಿ ಮುಣುಗಿತಂದ್ರ ಇಲ್ಲೆಲ್ಲ ಮತ್ ಹೋಗುದು. ಆ ಎಲ್ಲಿ ಕಲ್ಲು ಮುಣುಗುದಿಲ್ಲ ಅಲ್ಲಿ ಹೋಗಂದಾಳ ಅಂತ ಹೇಳ್ತಿರೋದು. ಎಲ್ಲಾ ಅಡ್ಡಾಡ 34 ತೀರ್ಥ ಕ್ಷೇತ್ರಗಳು ಅಡ್ಡಾಡಿ ಬಂದ್ಮ್ಯಾಗ ಭೀಮಾ ನದಿ ಐತಿ ನೋಡ್ರಿ. ಅವ್ ಭೀಮಾ ನದಿ ಐತು. ಭೀಮಾ ನದಿ ಮ್ಯಾಗ ಯಾವತ್ತು ಅಕಸ್ಮಾತ್ ಬಾಳ್ ಹೋಗಿ ಅವನ ಹಗರ್ ಇಟ್ಟು ಹಾಕಲ್ಲ ತೀರಕೈತಿ ನೋಡ್ರಿ. ಗುರುಗಳು ಹೇಳಿದ ಜಾಗ ಸಿಕ್ತಾನಂತ, ಗುರುಗಳು ಹೇಳಿ ಜಾಗ ಸಿಕ್ತ ಅಂತ ಹೇಳ್ತಿರೋದು. ಹೇಳಿ ಕೆಲಸ ಅಲ್ಲೇ ಒಂದು ಗುಡಿಸಲ ಹಾಕೊಂಡ ತಂದೆ ತಾಯಿ ಸೇವೆ ಮಾಡ್ಕೊಂತ ಕುಂತ ಕೂಡಲೇ ಅಕಸ್ಮಾತ್ ಪರಮಾತ್ಮ ಏನ್ ಮಾಡಿದಂದ್ರ ನಾನು ಯಾವತ್ತು ದ್ವಾರಕಾದಿಂದ ದಾಟಿ ಹೊಂಟಿದ್ದ ಅಂತ ಗರುಡನ್ ಮ್ಯಾಗ ಹೊಂಟಿದ್ದ. ಗರುಡನ್ ಮ್ಯಾಗ ಹೊಂಟಾಗ ಅರ್ಧರ್ಶಿದ್ದ ಪರಮಾತ್ಮ ಕಾಣ್ತಿರ್ಗಿ ಯಾರಿಗೋ. ಅಕಸ್ಮಾತ್ ಏನಂತಂದ್ರ ಲಕ್ಷ ಕಡೆ ಹೋತ ತಂದೆ ತಾಯಿ ಸೇವೆ ಮಾಡ್ತಕ್ಕಂತ ಪುಡ್ಲಿಕರಿಗೆ ಹೊತ್ತು ಗರುಡ ನಿಂದ್ರಪ್ಪ ಇಲ್ಲಿ ಅಂದ. ಗರುಡ ನಿಂದ್ರಿಸಿದ ಅವನ ಏನ್ ಮಾಡಿದಾನ, ಪರಮಾತ್ಮ ಬಂದು ಮುಗಿ ನಿಂತ, ನೋಡಪ್ಪ ನನ್ನ ನಾ ಬಂದ ನೋಯಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಾ ಬಂದ ನೋಡಪ್ಪ ಅಂತಂದ. ಇವೇನ್ ಲಕ್ಷ ಇಲ್ಲ ಕಡೆ ಗುರುಗಳು ಹೇಳಿದ ಮಾತುಗಳು ವಿಶ್ವಾಸ ಇಟ್ಟಿದ್ದ. ತಂದೆ ತಾಯಿ ಶಿವ ಬಿಟ್ಟು ಮತ್ತೊಂದು ಮಾಡೋಂಗಿಲ್ಲ. ಹಂಗ ಗುರುಗಳು ನಮ್ ಗೋವಿಂದಪ್ಪ ಹೇಳ್ಯಾರ ನೋಡಿ, ದಿಂಡಿ ಬಂದ ದಿಂಡಿ ಮಾಡ್ಬೇಕು, ಎಲ್ಲ ಮಾಡೋಂಗಿಲ್ಲ ಅಂದ. ತಂಬಾಕ್ ತಿನ್ನಿ ಅದ್ರ ಮಾಡಿನಿ ಇದ್ರ ಮಾಡಿನಿ ಹೆಣಗಾಣ ಕೇಳಿನಿ ಅದ್ರ ಮಾಡಿ ದಿಂಡಿ ಬಂದಿರಲು ದಿಂಡಿ ಮಾಡಿ ಅದನ್ನ ಹೆಂಗ್ ಹೇಳ್ಯಾರಲ್ಲ ಹಂಗ ಏನ್ ಮಾಡಿದ್ದ ಯಾವ ಪುಂಡ್ಲಿಕ ಗುರುಗಳ ಸೇವೆ ಮಾಡ್ಬೇಕಾಗಿತ್ತು, ತಂದೆ ತಾಯಿ ಸೇವೆ ಮಾಡ್ಬೇಕಾಗಿತ್ತ. ಆ ಸೇವೆಯಲ್ಲಿ ಅವತ್ತು ತತ್ಪರನಾಗಿ ಬಿಟ್ಟಿದ್ದ. ಅದ್ರ ಗುರುಗಳ ತಂದೆ ತಾಯಿ ಹೇಳ್ತಾರ, ಪುಂಡ್ಲಿಕನ್ ತಂದೆ ತಾಯಿ ಹೇಳ್ತಾರ, ಯಾರೋ ಬಂದಾರ ನೋಡುವಲ್ಲಿ ದೊಡ್ಡ ಬೆಳಕು ಬಿದ್ದತಿ, ಏನ್ ನೋಡಿ ಯಾರೋ ಅಂತ. ಅವಾಗ ನೋಡಿ ಪರಮಾತ್ಮ ಅಂತ, ನಾನು ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾಂಡುರಂಗ ಬಂದೇನಪ್ಪ ಅಂದ. ಬಂದ್ರೆ ಬರುವಲ್ ಬಿಡ್ ಮರೆ ಅಂದ. ನಾನ್ ಏನ್ ಮಾಡ್ತು, ನನಗೆ ಹೇಳಿದ್ದು ಗುರುಗಳೇನ್ ಹೇಳ್ಯಾರ, ನಿಮ್ಮ ತಂದೆ ತಾಯಿ ಸೇವೆ ಮಾಡ್ತಾರ, ನೀ ಬಂದ್ರೆ ಅಲ್ಲಿ. ಅವಾಗ ನೋಡಿ ಎಷ್ಟೊತ್ತಿದ್ರು ಮಾರಾಯ ಅಂತಾನ ಪರಮಾತ್ಮ. ಎಷ್ಟೊತ್ತಿದ್ರು ಅಂದ್ ಕೂಡಲೇ ತಂದೆ ತಾಯಿ ಹೇಳ್ತಾರ, ಅವಾಗ ಇಟ್ಟ ನಿದ್ರಾ ಜಗಾರ ಮಾಡಪ್ಪ ಅಂದ್ ಕೂಡಲೇ ಅಲ್ಲೇ ಒಂದು ಕಲ್ಲಿತ್ತು, ಇಟ್ಟಂಗಿತ್ತು ಅಂತ ವರ್ಣನೆ ಮಾಡ್ದ. ಅದು ಇಟ್ಟಂಗಿ ಚರಿತ್ರೆ ಮತ್ತೆ ಬೇರೆ ಅದು ಮತ್ತೆ ಇರ್ಲಿ. ಆ ಇಟ್ಟಂಗಿದ್ರ ಹಗರ ಹಿಂಗ್ ಹೋಗಬಿಟ್ಟ ಜುಬ್ಬಾಗಿ. ಎಲ್ಲಿ ನೀವು ಪುಂಡ್ಲಿಕ ಗುಡಿ ನೋಡಿರಿ, ಪಂಡಾಪುರ ನೋಡಿರಲ್ಲ, ಪಂಡಾಪುರ ಗುಡಿ ಅಲ್ಲಿ ಸೇವಾ ಮಾಡ್ತಕ್ಕಂತ ಪುಂಡ್ಲಿಕ ಹಿಂದ್ ಹಿಂಗ್ ಮಾಡಿ ಹೋಗದ್ ಕೂಡಲೇ ಕಲ್ಲಲ್ಲಿ ಹೊತ್ಪ ಅಂದ್ರೆ ಇಟ್ಟಂಗಿ ಐತೆ ಸದ್ಯಕ್ಕ ಪಂಡಾಪುರದಾಗ ಒಂದು 70 ಫೂಟ್ ಮುಂದ 70 ಫೂಟ್ ಐತ್ರಿ, 170 ಫೂಟ್ ಐತ್ರಿ. ಆ ಕಡೆ ಹೋಗಿ ಬಿದ್ದು ಕೂಡಲೇ ಅಲ್ಲಿ ಪರಮಾತ್ಮ ನಿಂತ ಅಂತ ಮಾಡ್ತಾರ. ನಿಂತ ಪರಮಾತ್ಮ ಕೇಳ್ತಾರ, ಏನ್ ಯಾಕೆ ಬಂದಿಪ್ಪ, ಏನ್ ಬೇಕಾಯ್ತು ನಿನಗ ಅಂತ ಕೇಳ್ಬೇಕಲ್ಲ ಅವ ಅಂತ ತಿಳಿದ ಪರಮಾತ್ಮ ಯಾವತ್ತು ಅಪೇಕ್ಷೆ ಮಾಡ್ತಾ ಇದಾರೆ ಭಕ್ತರ ಕಡೆಯಿಂದ. ಅವಾಗ ನೋಡ್ರಿ ಏನ್ ಪ್ರಸಂಗ ಬಂತಪ್ಪ ಅಂದ್ರ, ಏನಾರ ಬೇಡು ಯಪ್ಪ, ಏನಾರ ಬೇಡು, ನಾ ಬಂದೇನು ಅಂತಂತ. ನಾ ಹೇಳ್ದಂಗೆ ಕೇಳ್ತೀನಿ ಅಂತ ಕೇಳ್ತಾನೆ ಪುಂಡ್ಲಿಕ. ಹೇಳ್ದಂಗೆ ಕೇಳ್ತಾನೆ, ಒಂದ್ ಕೆಲಸ ಮಾಡಂದ. ಮಂದಿ ಪಾಪದಿಂದ ತುಂಬಿತಿ, ಮೊದಲು ನಾನಾ ಪಾಪಿ ಇದ್ದಿ, ನನ್ನ ಯಾವತ್ತು ಗುರುಗಳು ಉದ್ಧಾರ ಮಾಡ್ಯಾರ. ಹಿಂಗ ಜಗತ್ತಿನ ತುಂಬಾ ಅನೇಕ ಮಂದಿ ಪಾಪಿಗಳಿದ್ದಾರ, ನೀನು ದರ್ಶನ ತಗೊಂಡವ್ರೆ ಪಾಪ ಮುಕ್ತಿ ಮಾಡ್ಬೇಕು ಅಂದ. ತಥಾಸ್ತು ಅಂತಾರ ಪರಮಾತ್ಮ. ತಥಾಸ್ತು ಅಂದ. ಆ ಪ್ರಕಾರವಾಗಿ ಅನೇಕ ರೀತಿಯಿಂದ ಹೇಳಿದ. ನಿನ್ನ ದರ್ಶನ ಕೊಡ್ಬೇಕಂದ್ರೆ ಹಂಗ ದೂರಿಂದ ಅಲ್ಲ, ನಿನ್ನ ಮುಟ್ಟಿ ಪಾದರ್ಶನ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ಪರಮಾತ್ಮ ಅದಕ್ಕೂ ತಯಾರದ. ಅಂತದನ್ನೇ ತಯಾರು ಮಾಡ್ಕೊಂಡು ಪರಮಾತ್ಮ ಮಿಡನ ನೋಡ್ಕೊಂತ ಯಾರು ಬರವಲ್ರಿ. ಇಷ್ಟಾದ್ರೂ ಬರವಲ್ರ. ಪರಮಾತ್ಮ ಹೇಳಿದ್ದ, ಮುಳ್ಳಿಕ್ರ ಹೇಳಿದ್ದ, ಏನ್ ಬೇಡಿದವಳು ಬೇಡಿದ್ ಕೊಡ್ಬೇಕ್ರಿ ಅಂತ ಹೇಳಿದ್ದ. ಬಂದು ಬೇಡ್ಬೇಕಲ್ಲ ಯಾರ ಬಂದ ಗೊತ್ತಾಗವಲ್ತು, ಯಾರಿಗೂ ಗೊತ್ತಾಗವಲ್ತು. ಮುಂದೆ ಪ್ರಸಂಗ ಹೆಂಗ್ ಬಂತಪ್ಪ ಅಂತಂದ್ರ, ಪರಮಾತ್ಮ ಅಂದ, ನನ್ನ ನೋಡಾಗ ಇನ್ನು ಯಾರು ಬರೋದಿಲ್ಲ. ಈಗೊಂದು ಏನ್ ಮಾಡ್ಬೇಕು, ನಾನಾ ಭಕ್ತರಾಗ್ಬೇಕಂದ ಪರಮಾತ್ಮ. ನಾನಾ ಭಕ್ತರಾಗ್ಬೇಕಂತ ವಿಚಾರ ಮಾಡ್ಕೊಂಡ ನಾಮದೇವರಾಯರು ಅದ, ಜ್ಞಾನೇಶ್ವರ ಮಹಾರಾಜರು ಅದ, ತುಕಾರಾಮ್ ಮಾಡುವ ಹೇಳಿ ಪ್ರಸಂಗ ಅಂದ್ರೆ, ಪರಮಾತ್ಮನ ಯಾವತ್ತು ಭಕ್ತ ರೂಪದಲ್ಲಿ ಬಂದು ಆ ಪರಮಾತ್ಮನ ಯಾವತ್ತು ಖ್ಯಾತಿಯನ್ನು ವರ್ಣನೆ ಮಾಡಿದಾಗ ಆ ಪರಮಾತ್ಮ ಸಿಕ್ಕಿಬಿಟ್ಟ. ಅಂತ ಪರಮಾತ್ಮನ ಭಕ್ತಿ ಮಾಡ್ತಕ್ಕಂಥ ಸಾಧಕರಿಗೆ ಸಂತರಂತರ ಭಾಗ್ಯವಂತ ಮನೋತಯ ಶರಣಗೇಲೆ ಪಂಡರಾಯ. ಈ ಪರಮಾತ್ಮ ಶರಣ ಹೋಗ್ಬಿಟ್ರಂದ್ರ ಪರಮಾತ್ಮ ಅಂತನ, ನನಗ ಶರಣ ಬರ್ಬೇಕು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಮೃಜ ಅಂತ. ನನಗೆ ಶರಣ ಬಂದ್ಬಿಟ್ಟ ಸಾಕು, ಬೇಕಾದ ಏನ್ ಬೇಕಾಗಿಲ್ಲ. ಹೆಂಗ
ಮಹಾತ್ಮರಂತಾರ ಪರಮಾತ್ಮ ಜೋ ಮಜ ಹೋಯ್ ಅನನ್ಯ ಶರಣ ತ್ಯಾಶಿ ನಿವಾರಿ ಮೀ ಚಲ್ಮವರ್ಣ ಯಾಲಾಯಿ ಶರಣಾಗತ ಶರಣ ಮೀಚೆ ಅರ್ಜುನ ನಾನು ಒಬ್ಬನದನ್ನ ಜಗತ್ತಿನ ತುಂಬ ನಾ ಒಬ್ಬದಲ್ಲಿ ಶರಣ ಬರ್ತಕ್ಕಂತ ಅದನ್ನ ನಿಮ್ಮ ತಾಪತ್ರಯವನ್ನು ದೂರ ಮಾಡ್ತಕ್ಕಂಥ ಏಕೈಕ ಶಕ್ತಿ ಯಾರಪ್ಪ ನಾನು, ಅದಕ್ಕೆ ನೀವೇನ್ ಮಾಡ್ಬೇಕು, ನನಗೆ ಶರಣ ಬರ್ಬೇಕು ಅಂತಾರ ಮಹಾತ್ಮ. ಪರಮಾತ್ಮಗೆ ಶರಣ ಹೋಗ್ಬೇಕು ಅಂತ ಅದನ್ನೇ ಪರೀಕ್ಷಿಸಂತ ಮಹಾತ್ಮ ಅಂತ ತುಕಾರ ಅಂತಾರ. ಭಾಗ್ಯವಂತರಿಗೆ ಇದು ಸಿಗ್ತದಂತಾರ. ಭಾಗ್ಯವಂತ ನಾವೇನ್ ತಿಳ್ಕೊಂಡೇವಪ್ಪ ಅಂದ್ರ ಬಾಳ ಮಣಿ, ಬಾಳ ರೊಕ್ಕ, ಬಾಳ ಹೆಂಡ್ರು, ಬಾಳ ಅಧಿಕಾರ ಇದ್ದಾವ ಭಾಗ್ಯವಂತ ಅನ್ಕೊಂಡ್ ಹೊಂಟೆವು. ಭಾಗ್ಯತರಿ ನೋಹೆ ದಣಪುತ್ರ ಧಾರ ಅಂದ್ರು ಮಹಾತ್ಮ. ಭಾಗ್ಯತರಿ ನೋಹೆ ದಣಪುತ್ರ ಧಾರ, ಭಾಗ್ಯತರಿ ನೋಹೆ ದಣಪುತ್ರ ಧಾರ, ನಿಕಟವಾಸ ಭನ ಸಂತಾಪಾಯಿ. ವರ್ಣನ ಮಾಡ್ತಾರೆ ತುಕಾರ ಮಾರದ್. ಭಾಗ್ಯವಂತ ಯಾರಿಗೆ ಅನ್ಬೇಕಪ್ಪ ಅಂದ್ರ ಭಾಗ್ಯತರಿ ನೋಹೆ ಧನಪುತ್ರ ಧಾರ. ಧನ ಅಂದ್ರ ರೊಕ್ಕ, ಬಾಳ ರೊಕ್ಕ ಇದ್ದಾವ ಭಾಗ್ಯವಂತ ಅನ್ಬ್ಯಾಡ್ರಿ ಅಂತಾರ. ರಾವಣನಂತಕ 7 ಕೋಟಿ 700 7 ಕೋಟಿ ಬಂಗಾರದ ಮನೆಗಳಿದ್ದು. ನಾವ್ ಹೆಂಗ ಇಟ್ಟಂಗಿ ಉಸುಕ ಸಿಮೆಂಟ್ ಹಾಕ್ತಿವಲ್ಲ ಹಂಗ ಅವ ಬಂಗಾರದಾಗ ಎಲ್ಲ ಮಾಡಿದ್ದೆಲ್ಲ ಬರೋಬರ. 7 ಕೋಟಿ ಮಣಿ ಇದ್ದು. ಬೇರೆ ಬೇರೆ ಅದಕ್ಕೆಲ್ಲ ಸಂಖ್ಯೆ ಹೇಳ್ತಾರ. ಮತ್ತೆ ಅಷ್ಟು ಯಾವತ್ತು ಶ್ರೀಮಂತ ಇದ್ದ ಭಾಗ್ಯವಂತ ಅಂದ್ರೆ ಏನಂತಾರ. ಅಲ್ಲ ಅಲ್ಲ, ಬಾಳ ಮಂದಿ ಹೆಂಡ್ರ ಪಡೆದವನು ಅವನ. ಬಾಳ ಧಾರ ಅಂದ್ರೆ ಹೆಂಡ್ರು, ಬಾಳ ಮಂದಿ ಹೆಂಡ್ರ ಮಾಡ್ಕೊಂಡು ನಾವೇನ್ ಭಾಗ್ಯವಂತ ಏನಂದ್ರೆ 80,000 ಮಂದಿ ಇದ್ದು ಅಂತ ನಮ್ ಗುರು ಹೇಳ್ತಾರೆ. ಅವ್ 8 ಮಂದಿ ಹೆಂಡ್ರಪ್ಪ ಅಂದ್ರ 80,000 ಮಂದಿ. ಮಹಾನ್ ಮುಖ್ಯವಾದಂತ ಯಾವತ್ತು ಮಂಡೋದರಿ ಅಂದ್ರೆ ಮಹಾನ್ ಸುಂದರಿ ಅಂತ ಸುಂದರಿ ಇದಂತ ಯಾವತ್ತು ಮಂಡೋದರಿನ ಲಗ್ನ ಮಾಡ್ಕೊಂಡಿದ್ದ. ಅಷ್ಟಲ್ಲ, ಇಷ್ಟೆಲ್ಲ ಆದ್ರೂ ಏನಾದಪ್ಪ ಅಂದ್ರ ಭಾಗ್ಯವಂತ ಯಾವಾಗಂತಾರ. ಒಂದು ರಾವಣ ಯಾವತ್ತು ಧರ್ಮಪತ್ನಿಯಲ್ಲಿ ಕೊಂಡಂತ ಸೀತಾ ಮ್ಯಾಗ ಅಪೇಕ್ಷೆ ಮಾಡ್ಕೊಂಡ ಎಲ್ಲ ನಾಶ ಮಾಡ್ಕೊಂಡ್ಬಿಟ್ಟ ಅಂತ. ಇದರಿಂದ ಒಂದಿಷ್ಟೆಲ್ಲ ಇದ್ರು ಶುದ್ಧ. ಅದಕ್ಕೆ ಭಾಗ್ಯತರಿ ನೋಯೇ ಧನ ಪುತ್ರ ಧಾರ ನಿಕಟವಾಸ ಬರಾಸ ಅಂತಾದೈ. ರೊಕ್ಕ ಬಾಳ ಇರ್ಲಿ, ಇದು ಬರಲಿ, ಇದಕ್ಕೆಲ್ಪ ಭಾಗ್ಯವಂತ ಯಾರು ಅನ್ಬೇಕಂದ್ರ ಸತ್ಸಂಗದಾಗ ಬಂದ ತನ್ನ ಸ್ವರೂಪ ಜ್ಞಾನವನ್ನು ತಿಳ್ಕೊಂಡ ಅದ್ರ ಆನಂದವನ್ನು ಪಡಿತಾನೆ ಯಾವ ಅವತ್ ಭಾಗ್ಯವಂತ ಅಂದ್ರು. ಅದಕ್ಕೆ ಮಾತಾಡ್ತಾರ ಪುಣ್ಯವಂತ ಭಾವೇ ಗೀತಾ ಸಜ್ಜನಾಚಿ ನಾವೇ ಅಂದ್ರ ಮಹಾತ್ಮರು. ಪುಣ್ಯವಂತ ಅಥವಾ ಭಾಗ್ಯವಂತ ಯಾರಿಗೆ ಹೇಳ್ಬೇಕಂದ್ರ ಸಂತರನ್ನ ಯಾವತ್ತು ಏನ್ ಮಾಡ್ಯಾರ, ಸಂತರ ಹೆಂಗಿದ್ದಾರಪ್ಪ ಅಂತಂದ್ರ ಬಹಳ ಪವಿತ್ರ ಇದ್ದಾರ. ಪವಿತ್ರತೋ ದೇಹ ವಾಣಿ ಪುಣ್ಯವಂತ, ಪವಿತ್ರತೋ ದೇಹ ವಾಣಿ ಪುಣ್ಯವಂತ, ಯೋಗದೇ ಅಚ್ಯುತ ಸರ್ವಕಾಲ. ಮಹಾತ್ಮರಾದಂತ ತುಕಾರಾಮರಂತಾರ ಸಂತರ ಯಾವಾಗೂ ಪವಿತ್ರ ಇದ್ದಾರ. ಯಾರೀ ಪರಮಾತ್ಮ ಶರಣ ಹೋಗ್ಯಾರಲ್ಲ ಅವ್ರು ಪವಿತ್ರನಾಗಿರ್ತಾರಂತಾರ. ಪವಿತ್ರತ್ವ ಅವ್ರ ದೇಹ ಹೆಂಗಿದಪ್ಪ, ದೇಹ ಪವಿತ್ರ ಇರ್ತತಿ, ವಾಣಿ ಪವಿತ್ರ ಇರ್ತತಿ. ಅದಕ್ಕೆ ಏನಾಗೈತಪ್ಪ ಅಂದ್ರ ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ. ಇದರಿಂದ ಜೋ ವದೆ ಅಚ್ಯುತ ಸರ್ವಕಾಲ. ಅಚ್ಯುತ ಅಂದ್ರೆ ಪರಮಾತ್ಮ. ರಾಮನ ನಾಮಸ್ಮರಣೆ ಸದಾ ಕಾಲ ಮಾಡ್ತಕ್ಕಂಥವ್ರು ಏನಾಕರಪ್ಪ ಅಂದ್ರ ಪವಿತ್ರ ಆಗಿರ್ತಾರ. ಅಂತವ್ರ ನಾಮಸ್ಮರಣೆ ಮಾಡ್ಬೇಕಂತಾರ. ಅಯಾಚಾ ಚಿಂತನೆ. ಯಾರ ಪವಿತ್ರ ನಮಗನಕ ಪವಿತ್ರ ಹಾಕ್ಬಾರ್ದು. ನಾವು ಪವಿತ್ರ ಆಗ್ಬೇಕಂದ್ರ ಶ್ರಾವಣ ಹುಡುಕಾಡ್ತೇವೆ. ಶ್ರಾವಣ ಬಹಳ ಚಲೋ ಚಲೋ ಶ್ರಾವಣ ಯಾವ್ದು ಅಂತ ಹುಡುಕಾಡ್ತಿದ್ದೆವು. ಆ ಶ್ರಾವಣ ಹಚ್ಕೊಂಡ್ರೆ ಪವಿತ್ರ. ಅವೆಲ್ಲ ಪರಮಾತ್ಮ ನಾಮಸ್ಮರಣೆ ಸದಾ ಕಾಲ ಅಖಂಡ 24 ತಾಸನು ಜಾಗೃತಿ ಸ್ವಪ್ನೆ ಸುಸುಪ್ತಿ ಅಂತಾರ ಮಾತು. ಈ ಎಲ್ಲಾ ಅವಸ್ಥೆಗಳಲ್ಲಿ ಯಾವತ್ತು ಇಟ್ಕೊಂಡು ಯಾವತ್ತು ಪರಮಾತ್ಮ ನಾಮಸ್ಮರಣೆ ಮಾಡ್ತಿರ್ತಾರಲ್ಲ ಅವು ಪವಿತ್ರ ಅಂತಾರ. ಅಂತ ಪವಿತ್ರವಾದಂತ ನಾಮಸ್ಮರಣೆ ಮಾಡೋವ್ರ ಹೆಸರು ತಗೊಂಡ್ರೆ ಸಾಕು ಪವಿತ್ರ ಅಂತ. ರಾಮಾವತಾರದಾಗ ಏನಾಗಿತ್ತಪ್ಪ ಅಂತಂದ್ರ ಪರಮಾತ್ಮ ರಾವಣಾದಿಗಳನ್ನ ಸಂಹಾರ ಮಾಡಿಕೊಂಡು ಬಂದ ಒಂದು ಸಭಾ ಮಾಡಿದ್ದ. ಋಷಿಗಳಾದಂತ ಯಾವತ್ತು ವಶಿಷ್ಠರು ಒಂದು ಸಭಾ ಎಬ್ಸಿದ್ರು. ಏನಂತ ಅವ್ ಯಾವ ಸನ್ಮಾನ ಮಾಡ್ಬೇಕು. ಆನಂದ ಬಾಷ್ಪವನ್ನ ಯಾವತ್ತು ಪರಮಾತ್ಮ ಕಂಟಕ ರೂಪ ಅಂತ ರಾವಣನ ಕೊಂದ ಕೆಲಸ ದೇವತೆಗಳನ್ನ ಏನ್ ಮಾಡಿದ್ದ, ಜೇಲಿ ಹಾಕಿಬಿಟ್ಟಿದ್ದ. ಅವನ ಮಗ ಮೇಘನಾದ ಇಂದ್ರಜಿತ ಅಂತಾರ. ಅವ ಏನ್ ಮಾಡಿದ, ದೇವತೆಗಳನ್ನ ಸ್ವರ್ಗದಾಗಿರ್ತಕ್ಕಂಥ ಎಲ್ಲಾ ದೇವತೆಗಳನ್ನ ಗೆದ್ಕೊಂಡು ಬಂದ ಅವ್ರ ಜೈಲಿ ಹಾಕಿಬಿಟ್ಟು ತಮ್ಮ ಜೈಲಿನಾಗ. ಅಂತವ್ರನ್ನ ಯಾವತ್ತು ಬಿಡಿಸಾಕಿ ಯಾರು ಪ್ರಯತ್ನ ಮಾಡಿರಪ್ಪ ಅಂದ್ರೆ ರಾಮ. ಆ ರಾಮಗೆ ಯಾವತ್ತು ಸಹಾಯದಂತ ಅವ್ರು ಯಾರಪ್ಪ ಅಂದ್ರೆ ಮಾರುತಿರಾಯ. ಈ ಪ್ರಕಾರವಾಗಿ ಏನದ ಎಲ್ಲರನ್ನೂ ಯಾವತ್ತು ಹಸನ ಮಾಡಿ ಕೆಲಸ ಸಭಾ ಏರಿಸಿದ್ರು. ಆನಂದ ಆಗಿತ್ತು ಜಗತ್ತಿನ ತುಂಬಾ. ಜಾಲೇ ರಾಮರಾಜ್ಯ ಕಾಯ ಉಣೆ ಆಸೆ ಅಂತ ನಮ್ ತುಕಾರಾಮರ. ರಾಮರಾಜ್ಯ ಜಾಲಾಗಿಬಿಟ್ಟು ಎಲ್ಲಿ ದುಃಖನೇ ಇಲ್ಲ. ಪ್ರತಿಯೊಂದರಲ್ಲಿ ಆನಂದ ಆನಂದ. ರಾಮ್ 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 ಬರೇ ರಾಮ.
ಏನ್ ಆರಾಮದಿ ಆರಾಮ್ ರಾಮ ರಾಮ್ ಎಲ್ಲ ರಾಮ. ಹಂಗ ಹಳದಿ ಆತದ ಎಲ್ಲ ಹೆಂಗ ಮೌಲಿ ಮೌಲಿ ಅಂತಾರಲ್ಲ ಹಂಗ ಇಡೀ ಬ್ರಹ್ಮಾಂಡ ತುಂಬಾ ರಾಮ 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 ರಾಜ್ಯ ಆಗ್ತಾ ಇದ್ದು. ಅದಕ್ಕೆ ಅವತ್ತು ಒಂದು ಏನ್ ಮಾಡ್ಯಾರ ಅಂತಂದ್ರ ಎಲ್ಲಾ ಋಷಿಗಳು 88,000 ಋಷಿಗಳು ಬಂದು ಯಾವತ್ತು ಬಂದ್ರೆ ಏನ್ ಮಾಡ್ತಾರೆ ಪರಮಾತ್ಮ ಅವ್ರ ಮಾಡ್ತಾರೆ. ನಮಗ್ ಬಂಟಕನಾದಂತ ಯಾವ ನಮಗ್ ಕಂಟಕ ರೂಪ ಅಂತ ಯಾವತ್ತು ರಾವಣಾದಿಗಳನ್ನು ಸಂಹಾರ ಮಾಡಿದ್ವ ಪರಮಾತ್ಮ ಆನಂದಾತು ನಮಗ ಆನಂದಾತು ಅಂತ ತಿಳಿದ ಬರ್ರಿ 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 ಅಂತ ತಿಳಿದ ಪರಮಾತ್ಮ ಏನ್ ಮಾಡಿದ ಎಲ್ಲಾರು ಕುಂಡ್ರಿಸಿದ ವಿಚಾರ ಮಾಡ್ತಾನ. ಬರೀ ಮಾತಾಡ್ಕೊಂಡು ಹೋದಾತು ಏನ್ರ ಅವ್ನು ಸತ್ಸಂಗ್ ಮಾಡೋಣ ಅಂತಾನ ಪರಮಾತ್ಮ. ನನ್ನ ಗುರುಗಳಾದಂತ ವಶಿಷ್ಠ ಋಷಿಗಳ ಕರೆದು ಕೇಳ್ತಾ ಇದ್ದಾನ ಏನ್ ಬೇಕಪ್ಪ. ಋಷಿಗಳು ಕೇಳ್ತಾರ ಏನ್ ಮಾಡೋಣ ದೇವ್ರ ಅಂತ ಕೇಳಿದ್ರು. ಏನಿಲ್ಲ ಒಂದ್ ಚರ್ಚಾ ಮಾಡ್ರಿ, ಹಿಂಗ್ ಬರೇ ಕುಂತ್ಕೊಂಡು ಉಣ್ಕೊಂಡು ಹೋಗುದಲ್ಲ, ಏನ್ರ ಒಂದ್ ಚರ್ಚಾ ಮಾಡ್ರಿ, ಏನ್ರ ಕೀರ್ತನ ಪ್ರವಚನ ಶಾಸ್ತ್ರ ಏನ್ರ ಹೇಳ್ರಿಪ್ಪ 7 ದಿನ ಅಂತ ಹೇಳ್ತಿರೋದು. ಯಾವತ್ತು ಒಂದ್ ಸಪ್ತಾಹ ಮಾಡ್ರಿ ಅಂತ ಹೇಳಿದ ಕೂಡಲೇ ಅವಾಗ ನೋಡ್ರಿ ಅವತ್ತು ಆನಂದಾತು ಯಾರು ವಶಿಷ್ಠರಿಗೆ ದೇವ್ರ ಹೇಳಿದಾನಪ್ಪ ಅವ್ನು ಸತ್ಸಂಗ ಮಾಡ ಅಂತ ಹೇಳ್ತಿರದ ಅಂತ ಹೇಳಿದ. ಆನಂದಾತು ಆನಂದಾತು ಎಲ್ಲಾ ಋಷಿಗಳೆಲ್ಲ ಕುಂತಿದ್ರಲ್ಲ ಒಂದ್ ಯೋಜನಾ ಕೊಟ್ರಿ. ಏನಂದ ವಿಷಯ ಕೊಡ್ತೇನೆ ನಿಮ್ಗೊಂದ. ಯಾವ ವಿಷಯ? ಈ ಇದ್ರೆ ಕುಂತಲ್ಲ ಯಾವ ರಾಮ ಸಿಂಹಾಸನಾಧೀಶ್ವರನಾಗಿ ರಾಮ ಕುಂತಾನ, ಇವು ಚಲೋನೋ ಅವನ ನಾಮ ಚಲೋನೋ ಅಂತ ಹೇಳ್ತಿರ್ತಕ್ಕಂಥ ವಿಷಯವನ್ನು ತಂದು. ನಾಮ ಶ್ರೇಷ್ಠದನೋ ಈ ಪರಮಾತ್ಮ ಶ್ರೇಷ್ಠದನೋ ಅಂತಕ್ಕಂಥ ವಿಷಯವನ್ನ ಮುಂದಿಟ್ಕೊಂಡು 88,000 ಮುಂದೆ ಹೇಳ್ತಾನ. ನೀವು ಸ್ವಲ್ಪ 15 ಮಿನಿಟ್ ಮಾತಾಡ್ರಿ. ಅವರು ಮಾತಾಡ್ರದ ಕೂಡ ಎಲ್ಲ ಅಂದ್ರು ಇಲ್ಲ ಅಂತಾರ, ಎಲ್ಲಾ ಬಂದಿ ಅಂತಾರ. ರಾಮನ ನಾಮ ತಗೊಂಡಿರ್ ನೋಡೋತಿ, ರಾಮನಲ್ಲ. ರಾಮ ಇದ್ದಲೇ ಯಾವುದು ರಾವಣ ಸತ್ತ ಹೌದಲ್ರಿ, ಇದ್ರಲ್ಲಿ ಸಾಯ್ತಿದ್ದ. ರಾಮಶ್ರೇಷ್ಠ ರಾಮಶ್ರೇಷ್ಠ ಈ ರಾಜ ಶ್ರೇಷ್ಠ, ಜೈ ರಾಮ 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 ಅನ್ನಕತ್ತಲ್ಲ. ಅವಾಗ ನೋಡ್ರಿ ಎಲ್ಲ ಪ್ರಶ್ನೆ ಏನಿತ್ತ, ಎಲ್ಲಾ ಪ್ರಶ್ನೆಗಳ ಒಂದು ಉತ್ತರ ಬಂತು, ರಾಮನ ಶ್ರೇಷ್ಠ, ಅವನ ನಾಮಕ್ಕೆ ಏನು ಮಹತ್ವ ಇಲ್ಲ ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬಂದಾಗ ಅವಾಗ ಪರಮಾತ್ಮ ಅಂದ ಈ ಮಂದಿ ಏನು ಗೊತ್ತೇ ಇಲ್ಲ ಅಂದ. ನಾನು ರಾಮದೇನಂತ ಗೊತ್ತೈತ್ಕರೇ ನನ್ನ ನಾಮಸ್ಮರಣೆ ಮಹಿಮಾ, ಯಾಕಂದ್ರ ತುಜ ನಾಮಾಚ ಮಹಿಮಾ ತುಜ ನಕಳೇ ಮೇಘಶ್ಯಾಮ ಅಂತ ಸಂತ ಸುತ ಅಂತಾರ. ಪರಮಾತ್ಮ ನಿನ್ನ ನಾಮಸ್ಮರಣೆ ಮಹಿಮಾ ನನಗೆ ಗೊತ್ತಿಲ್ಲಪ್ಪ, ನಾಮಸ್ಮರಣೆ ಮಹಿಮಾ ಅಗಾಧದಪ್ಪ, ಅದು ಗೊತ್ತಿಲ್ಲ. ಅದನ್ನ ಪರಮಾತ್ಮ ಕೇಳ್ತಾನ. ಈ ಮಹಿಮೆಯನ್ನ ಹೇಳ್ತಕ್ಕಂಥ ಒಂದು ವ್ಯಕ್ತಿ ಬೇಕಾಯ್ತು ನನಗ, ಅದನ್ನ ಬಿಟ್ಟು ಬರೀ ನಾನು ಶ್ರೇಷ್ಠ ಅಂತ ಹೇಳ್ತಕ್ಕಂಥ ಅಹಂಕಾರಿಯನ್ನು ಮಾಡ್ತಾ ಇದ್ದಾರೆ ನನಗ. ಇದಕ್ಕೆ ಯೋಗ್ಯವಾದಂತ ಏನಿಲ್ಲ. 7 ದಿನ ಆತರಪ್ಪ ಮುಗ್ಯಾಕ್ ಬಂತು. ರಾಮಂತಾನ ಯಪ್ಪ ಎಲ್ಲಾರು 88,000 ಮಂದಿ ಮಾತಾಡಿರಿ ನೀವೆಲ್ಲ 7 ದಿನದಾಗ ಹಗಲ್ ರಾತ್ರಿ ಮಾತಾಡಿರಿ. ಆದ್ರ ನಮ್ಮ ಪರಮ ಭಕ್ತನ ಅಂತ ಮಾರುತಿನ ಇಲ್ಲೇ ಬಿಟ್ಟು ಕುಂತಿರಲ್ಲ ಅಂತಾರ. ನನ್ನ ಪರಮ ಭಕ್ತನ ಅಂತ ಮಾರುತಿ ಹನುಮಂತ ಕೂತಾನಲ್ಲಿ ಅವನಟ್ಟು ಮಾತು ಕೇಳ್ರಿ. ಅವೇನಂತಾನ ಆ ಪ್ರಕಾರವಾಗಿ ಅವತ್ತು ರಾಮಗೆ ಹೇಳ್ತಾ ಇದ್ದಾನೆ, ಮಾರುತಿ ನಾಟ ಕೇಳ್ರಿಪ್ಪ ಅಂದ ಕೂಡಲೇ ವಶಿಷ್ಠ ಋಷಿಗಳು ಕೇಳ್ತಾ ಇದ್ದಾರೆ, ಏ ಹನುಮಂತಪ್ಪ 7 ದಿನ ಕುಂತ ಕೇಳಿದೀನಿ ನೀನು ರಾಮ ಶ್ರೇಷ್ಠ ರಾಮನ ನಾಮ ಶ್ರೇಷ್ಠ ಅಂತ ಕೇಳಿದಾರ, ಇದ್ರ ನಿಂದೇನಪ್ಪ ಅನ್ನೋ ಅಭಿಮತ ಅಂತ ಕೇಳ್ತಾ ಇದ್ದಾರೆ. ನಿಂದೇನಪ್ಪ ಅಭಿಮತ ಅಂತ ಕೇಳಿದ ಕೂಡಲೇ ಮಾರುತಿರಾಗಂದ ನೀವ್ ಏನ್ ಮಾಡ್ತೀರಿ ನನಗೆ ಗೊತ್ತಿಲ್ಲ ಅಂತ. ನೀವ್ ಏನ್ ಇಷ್ಟ ದಿವಸ 7 ಮಾಡಿರ್ತೀರಿ, ನನಗೇನು ಗೊತ್ತಿಲ್ಲ, ನಾನು ಧ್ಯಾನ ಹಾಕಿ ಕುಂತ ಬಿಟ್ಟಿದ್ನಿ, ನನಗೇನು ಗೊತ್ತಿಲ್ಲ ಅಂದ. ಏನನ್ನೋದು ಹೇಳ್ರಿ ಅಂತಾರ. ಹೇಳಿದ ಕೂಡಲೇ ನೋಡ್ರಿ ಅವತ್ತು ವಶಿಷ್ಠ ಹೇಳ್ತಾ ಇದ್ದಾರ, ಯಪ್ಪ ರಾಮ ಶ್ರೇಷ್ಠನು ರಾಮನ ನಾಮ ಶ್ರೇಷ್ಠನು ಅಂತಕ್ಕಂಥ ವಿಷಯವನ್ನೇ ಅವತ್ತು ಮುಖ್ಯ ಮಾಡ್ಕೊಂಡೇವ್ ನಾವೀಗ. ಅದಕ್ಕಾಗಿ ಈ ನಮ್ಗೆ ಏನ್ ಬೇಕಾಗಿತ್ತಪ್ಪ ಅಂದ್ರ ಈ ಪರಮಾತ್ಮ ಶ್ರೇಷ್ಠನೋ ಪರಮಾತ್ಮ ನಾಮ ಶ್ರೇಷ್ಠ ಅಂತಕ್ಕಂಥ ವಿಷಯ ಬೇಕಾಯ್ತಿ. ಅವಾಗ ಹೇಳಂದ ಕೂಡಲೇ ನಾನ್ ನಾಳೆ ಹೇಳ್ಕಂತ ತೋರಿ ಅಂದ. ಗುರುಗಳಂತಾರ 7 ದಿನ ಮುಗಿತಪ್ಪ ಇವತ್ತ, ಮತ್ತ ನೀನು ಮಾರುತಿ ಅಂತಾನ ಈ ಪರಮಾತ್ಮಗೆ ಗೊತ್ತಿಲ್ಲದ ವಿಷಯ ಏನದ ಅಂತಾನ. ಪರಮಾತ್ಮನ ಹೇಳಿ ಉಪಸಂಹಾರ ಮಾಡಿ ಸಭಾ ಮುಗಿಸ್ಬೇಕಾಗಿತ್ತು, ನನ್ನ ಕಡೆಯಿಂದ ಯಾಕೆ ಕೇಳ್ಬೇಕಾಗಿತ್ತು ಅಂತ ವಿಚಾರ ಮಾಡ್ತಾ ಇದ್ದಾನ. ಅವಾಗ ಮಾಡಿದ್ರ ಅಂತಾನ ನಾನ ಶ್ರೇಷ್ಠ ಅನ್ಕೊಂಡು ಕೂಡಲೇ ಉಬ್ಬಿ ಬಿಟ್ಟಾನ ಮಾಡೋದು ಪರಮಾತ್ಮ. ಈಗ ರಾಮನ ಶ್ರೇಷ್ಠ ಅಂದ ಕೂಡಲೇ ರಾಮ ಉಬ್ಬಿ ಬಿಟ್ಟಾನ. ಇವ ಮಹಿಮಾ ಗೊತ್ತಿಲ್ಲ, ಇವ್ ನಾಮದ ಮಹಿಮಾ. ತುಜ ನಾಮಾಚ ಮಹಿಮಾ ತುಜೆ ನಕಳೆ ಮೇಘ ಶ್ಯಾಮ, ತುಜ ನಾಮಾಚ ಮಹಿಮಾ ತುಜೆ ನಕಳೆ ಮೇಘ ಶ್ಯಾಮ. ಅವಾಗ ಗುರುಗಳ ಅಂತ ವಶಿಷ್ಠರು ಕೇಳ್ತಾ ಇದ್ದಾರೆ ಯಾರು ಮಾರುತಿನ. ಮಾರುತಿ ಅಂತಾನ ಏನ್ ಪ್ರಶ್ನೆಪ್ಪ ಇದು ಅಂದ. ರಾಮ ಶ್ರೇಷ್ಠ ರಾಮನ ನಾಮ ಶ್ರೇಷ್ಠ ಅಂತ ನಾವು 8 ದಿನ ಹುಡ್ಕೋಆಗತ್ತೀವಿ. ಈಗ ಏನ್ ಕೇಳಿಲ್ಲ ಅಂದ. ನಾ ಕೇಳಿಲ್ಪ ಅಂದ, ನನಗೇನ್ ಗೊತ್ತಾಗಿಲ್ಲ ಅಂದ. ಅವಾಗ ವಿಚಾರ ಮಾಡ್ತಾನ ಮಾರುತಿ,
ರಾಮ ಹೆಚ್ಚು ರಾಮನ ನಾಮ ಹೆಚ್ಚು ಅಂತಕ್ಕಂಥ ಪರಮಾತ್ಮನ ಗೊತ್ತಾಗಿಲ್ಲ ಏನ್ ಮಾಡ್ತಕೊಂಡಂತ ತುಜ ನಾಮಾಚ ಮಹಿಮಾ ತುಜ ನಕಳೇ ಮೇಘ ಶ್ಯಾಮ ನೀನು ತಿಳಿದನೇ ಇಲ್ಲ ಇದು. ಅದಕ್ಕಾಗಿ ಸಂತರು ತಿಳ್ಕೊಂಡಾರಂತಾರ ಯಾವ ವೈಷ್ಣವಾಚಾಗರಿ ಪ್ರೇಮ ಸುಖ ಇಚ್ಛಾಕರಿ ಅಂತ ಜ್ಞಾನಬ್ರ ತುಕಾರಾಮ ಅಂದ್ರೇನ ಅಂತ ಯಾವತ್ತು ನಾಮಸ್ಮರಣೆ ಕೇಳಿದಾಗ ಪರಮಾತ್ಮ ಅಂತ ಯಾವತ್ತು ಪರಮಾತ್ಮನ ಮುಂದೆ ಯಾವ ಮಾರುತಿ ಅಂತಾನ ನಾನ್ ನಾಳೆ ಹೇಳ್ತಾನಂದ. ನಾಳೆ ಹೇಳ್ತೀನಿ, ನಾಳೆ ಹೋಗಿ ಹೇಳ್ಬಿಡ್ಲ ಅಂತ ವಿಚಾರ ಮಾಡಿ ಹೇಳ್ಬೇಕು. ಹಂಗ ಹಸಲ್ನ ಹೇಳಕ್ ಬರೋಂಗಿಲ್ಲ, ಅದನ್ನ ವಿಚಾರ ಮಾಡ್ಬೇಕು. ಕ್ಷಣೋಕ್ಷಣ ಹಾಚಿ ಕರಾವ ವಿಚಾರ ಅಂದ್ರು ವಿಚಾರ ಮಾಡ್ಬೇಕಾಕತ್ಪ. ಅದನ್ನ ನೀವು ಕೇಳಿದ ಪ್ರಶ್ನೆ ಬಹಳ ಸಣ್ಣ ಕಾಣ್ತತಿ. ರಾಮ್ ಹೆಚ್ಚೋ ರಾಮನ ನಾಮ ಹೆಚ್ಚು ಅಂತ ಕೇಳಾಕ್ತೀರಿ ನೀವು, ಬಹಳ ಸಣ್ಣ ಪ್ರಶ್ನೆ ಐತಿ. ಆದ್ರ ವಿಚಾರ ದ್ವಾಡದ್ ಬಾಳ ಐತಿ. ನೀವೆಲ್ಲ 88,000 ಮಂದಿ ಕೊಟ್ಟಿರಲ್ಲ, ರಾಮ್ ಹೆಚ್ಚ ಅಂದ್ಬಿಟ್ಟಿರಿ ಈಗ ಸದ್ಯಕ್ಕ. ನಾನ್ ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತಂತ ನಾನ್ ಹೇಳ್ತಾನೆ. ಹೇಳಪ್ಪ ರಾಮಂದ ಹ್ಞೂ ಸಪ್ತಾಹ ಅಂದ್ರೆ 7 ದಿವಸ ಒಂದ್ 8 ದಿನ ಒಂದಿನ ವಾಳ ಮಾಡ್ಕೊಂಡ್ರು ಖರ್ಚು ಭಾಳ ಬರ್ತದ್ರಿ ಅಂತಾರ ಅವ್ರ ವಶಿಷ್ಠರು. ಬರಲಿ ಬಿಡುವ ಅಂದ ಪರಮಾತ್ಮ. ಆ ಪ್ರಕಾರವಾಗಿ 88,000 ಮಂದಿ ಅವತ್ತು ಬೆಳಿಗ್ಗೆ ಎದ್ದೆಲ್ಲ ಬರೋರು ಮಾಡ್ಕೊಂಡೆಲ್ಲ ಮಾಡ್ಕೊಂಡ್ರು. ದಿವಸ ಏನ್ ಮಾಡ್ತಿದ್ದ ಅಂದ್ರ ರಾಮ ಮುಂದೆ ಬರ್ತಿದ್ದ, ಸಿಂಹಾಸನಕ್ಕೆ ಬಂದು ಕುಂಡ್ರತ್ ಮುಂದೆ ರಾಮ ಮುಂದೆ ಬರ್ತಿದ್ದ, ಮಾರುತಿ ಹಿಂದಿಂದ ಬರ್ತಿದ್ದ, ಕೈ ಮುಕ್ಕೊಂಡು ಬರ್ತಿದ್ದ. ಅವಾಗ ಹಿಂಗ್ ಸಣ್ಣ ಮುತ್ತಿ ಮಣ್ಣು ಕೈ ಮುಕ್ಕೊಂಡು ಬರ್ತಿದ್ದ ರಾಮನ ಭಕ್ತನ ಅಂತ ಹನುಮಂತ. ಅವತ್ತು ಮರುಸೇವೆ ಮಾಡಿದ ಅಂದ್ರ ರಾಮನಕ್ಕಿಂತ ಮುಂದೆ ಬಂದ ಹಿಂಗ್ ನಡ್ಯಾಕತ್ತ ಅಲ್ಲ. ಮಂದಿ ಅಂದ್ರು ಏನ್ ಹುಚ್ಚಿ ಸೈತೇನೆ ಅಂತಾರ. ದಿನಾ ನಮಸ್ಕಾರ ಮಾಡ್ಕೊಂಡು ಹಿಂದಿನ ಬರಾವ ಇವತ್ತು ಅಗದಿ ಶಟದ ಪ್ರತಾಂಡ ಆಯ್ತಲ್ಲ ಅಂತ ಇರ್ತದ ಮಂದಿಗೆಲ್ಲ. ಯಾಕಂದ್ರ ಭಕ್ತಿ ಮಾಡ್ತಕ್ಕಂಥ ಭಕ್ತಿತೇ ನಮನ ಅಂತಾರ. ಭಕ್ತಿ ಮಾಡ್ತಕ್ಕಂಥ ಅಗ್ರಗಣ್ಯ ಅಂತ ಮಾರುತಿರ ಸಾಮಾನ್ಯ ಬ್ರಹ್ಮ ಮಾರುತಿ ಭಕ್ತನಲ್ಲ. ಇವತ್ತೇನ್ ಮಾಡ್ತಾನ ಸ್ವಲ್ಪ ಏನ್ ಹುಚ್ಚಿಗೆ ಸೈತೇನ ಅವಾಗ. ಇವತ್ತು ರಾಮನಿಗಿಂತ ಮುಂದೆ ಮತ್ತೆ ಎದಿ ಶಪಿಸ್ತಾನಲ್ಲ ಅಂತಕ್ಕಂಥ ರಾಮ್ಗೆಲ್ಲ ಗೊತ್ತಿತ್ತು. ನಕಳೆಯಾಚಿ ಗತಿ ನಕಳೆಯಾಚಿ ಲೀಲಾ ಆಪೇ ಆಪ ಸುಹಳ ಭೋಗಿತಸೆ. ಪರಮಾತ್ಮ ಏನ್ ಗೊತ್ತಿಲ್ಲ, ಎಲ್ಲ ಗೊತ್ತದ ಅವ. ಅವ್ ಏನ್ ಬೇಕಾಗಿತ್ತು ಮರ್ಮ ತಿಳಿಸ್ಬೇಕಾಗೈತಿ. ಜಗತ್ತಿಗೆ ಏನ್ ಬೇಕಾಗೈತಿ ರಾಮ ಶ್ರೇಷ್ಠೋ ರಾಮನ ನಾಮ ಶ್ರೇಷ್ಠ ಅಂತಕ್ಕಂಥ ಮರ್ಮ ತಿಳಿತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರ ಹನುಮಂತ. ಆ ಹನುಮಂತನೇ ಯಾವತ್ತು ವ್ಯಕ್ತಿಯನ್ನು ತೋರಿಸ್ಬೇಕಂತ ಹೇಳ್ತಿರ್ತ ಪರಮಾತ್ಮ. ಆನಂದದಿಂದ ನಕ್ಕೊಂತ ಒಳಗ ನಕ್ಕೊಂತ ಇದ್ದ, ಹೊರಗೆ ಮಾತ್ರ ಎಲ್ಲಾ ಮಂದಿ ಶಿಫ್ಟ್ ಮಾಡಿದಂಗೆ ತೋರಿಸಿದ್ದ. ನನ್ನ ವಿರೋಧ ಕಾಣ್ತಾನಿವ ಅಂತ ಹೇಳ್ತಿರದ. ಆ ಪ್ರಕಾರವಾಗಿ ಬಂದ ಯಾವತ್ತು ಮೊದಲು ತಾಣ ಕುಂತ ಯಾರು ಹನುಮಂತ. ಸಭಾಕ್ ಬಂದ ಮೊದಲು ತಾ ಕುಂತ, ಆಮೇಲೆ ರಾಮ ಕುಂತ. ಮೊದಲು ಏನ್ ಮಾಡ್ತಿದ್ದ ಅವ್ನು ಕುಂತ ನಮಸ್ಕಾರ ಮಾಡಿ ತಾಕೊಂಡಿರ್ತಿದ್ದ. ಇವತ್ತೇನ್ಲಿಲ್ಲ. ರಾಮಂತಾನ ಚಾಲು ಮಾಡ್ಪ ಎಲ್ಲ ಶಾಂತ ಆತು. ಎಲ್ಲ ಮಾರುತಿರ ಬಂದಂಗ ಆತು, ಶಾಂತ ಮಾಡಿ ಚಾಲು ಮಾಡ್ರಿ ಅಂದ. ಚಾಲು ಮಾಡ್ರದ ಕೂಡಲೇ ಎಲ್ಲ ಮುಗತಿ. ಮಾರುದ್ರ ಮರ್ಕಟ್ ಸ್ವಾಮಿ ಏನಪ್ಪ ಹೇಳಪ್ಪ, ಏನತ್ತು ನಿನ್ನೆ ವಿಷಯ ಏನಂತು. ಎಷ್ಟು ಮೂರ್ಖದಿರಿಪ್ಪ ನೀವು ಅಂತ ರುಚಿಗಳಿಗೆ. ಎಷ್ಟು ಮೂರ್ಖದಿರಿಪ್ಪ ನೀವು. ರಾಮನ ನಾಮ ಶ್ರೇಷ್ಠ ಅಂತ ರಾಮ ಶ್ರೇಷ್ಠ ಅಂತ ನೀವು ಕೇಳ್ತಾ ಇದ್ರಿ. ರಾಮನ ನಾಮದ ಮುಂದೆ ಯಾವ್ದೈತಿ ಅಂತಂದ. ರಾಮನಕ್ಕಿಂತ ರಾಮನ ನಾಮ ದೊಡ್ಡದಪ್ಪ, ಅದು ಶ್ರೇಷ್ಠ ಅಂದ. 88,000 ಮಂದಿ ಅಪ್ಪ ನೀನ್ ರಾಮ, ನೀನು ಕೌಶಲ್ಯಾನಂದನ ದಶರಥನಂದನ ಅಂತ ರಾಮ ನೀನ್ ಅಬ್ರು ಕಡಿತಾನಿವ ಸಡ್ಡ ಕೊಲ್ಲಿ ಮೊದಲಂತಾರ. ನಿನ್ನ ವಿರೋಧ ಮಾಡ್ತಾ ಇದ್ದಾನ. ನೀನ್ ರಾಮಗೆ ಏನು ಕಿಮ್ಮತ್ ಕೊಡೋಲ್ಲವ ಅಂತವ್ ಎಲ್ಲ ರಾವಣಾದಿಗಳ ಸಂಹಾರ ಮಾಡ್ಕೊಂಡು ಬಂದು ಜಗತ್ತನ್ನು ಕಲ್ಯಾಣ ಮಾಡಿ ಜಗತ್ತನ್ನು ಶಾಂತ ಮಾಡಿ ಅಂತ ರಾಮ. ಇವತ್ತು ನೀನು ಅಬ್ರು ತೆಗಿತಾ ಇದ್ದಾನೆ, ದಯಮಾಡಿ ಕೊಲ್ಲಿ ಅಂತಾರ. ಪರಮಾತ್ಮ ಅಂದ ನೀವೆಲ್ಲ ಹೇಳ್ತಿರಪ್ಪ ಕರೆ ಒಂದು ಮಾತು ಕೇಳ್ತಾನೆ ನಿಂದ್ರಂದ್ ನಾವು. ಮಾರುತಿ ಎಲ್ಲಾ ಮಂದಿ ಎಲ್ಲಾ ಹಿಂಗ್ ಹೇಳ್ತಾರ. ಕೂಟೆಲ್ಲ ಆ ಕಡೆ ಐತಿ, ನನ್ನ ಮ್ಯಾಗ ಐತಿ, ನೀನ್ ನನ್ನ ನಾಮ ಅಂತ ನೀ ಹೇಳ್ತಾ ಇದ್ದೀಯಾ. ಇದಕ್ಕೆ ನಿನ್ ಮಾತ ಹಿಂದ್ ತಕೊಂಡ್ ಕೆಲಸ ಅವ್ರ ಕೂಡ ಜಯ ಅಂತ ಬಿಡಂದ. ರಾಮ ಅಂತ ನೀನು ದೇವ್ರು ಇರಬಹುದು, ನಾನು ನಿನ್ನ ಭಕ್ತ. ನಾವು ಮಾತಾಡಿದ್ವಿ ನಾ ಹಿಂದ್ ತಕೊಳ್ಳೋ ಪೈಕಿ ಅಲ್ಲ. ತುಕಾಮಣೆ ಕರೆಜಾಲೆ ಏಕಬಹುಲ ಸಂತಾಚಿ ಅಂತಾರ. ನಾವ್ ಏನ್ ಮಾಡುದು ಕರೆನ ಹೇಳ್ತೇವು, ಹಿಂದ್ ತಗೊಳ್ಳೋದ್ರ ನಮ್ಮ ಮಾತು ಕರೆ ಇರ್ತೈತಿ ಅಂತ ಹೇಳಿದ್ಮ್ಯಾಗ ಅವಾಗ ನೋಡಪ್ಪ ಹಂಗಾರೆ ಎಲ್ಲಾ ಮಂದಿ ಕೊಲ್ಲಂತಾರ. ನಾವು ಬ್ರಹ್ಮಾಸ್ತ್ರ ಬಿಡ್ತೇವೆ ಈಗ. ಇಡೀ ಶಸ್ತ್ರಗಳಲ್ಲಿ ಅತಿ ದೊಡ್ಡ ಶಸ್ತ್ರ ಯಾವ್ದಪ್ಪ ಬ್ರಹ್ಮಾಸ್ತ್ರ. ಅದನ್ನ ಬಿಟ್ಟರೆ ನೀನು ನಾಶ ಮಾಡ್ತಾರಂತ. ಯಪ್ಪ ನಿನಗೆ ಏನ್ ಬರ್ತದ ಮಾಡು ಅಂದ್ ನಾವು. ನೀನು ನಾಶ ಮಾಡಕ್ ಬಂದ್ರೆ ಮಾಡ, ನಾ ಮಾತ್ರ ನನ್ನ ಮಾತು ಬದ್ಲಿ ಮಾಡ್ಕೊಳ್ಳೋದಿಲ್ಲ ಅಂತ. ಈ ಪ್ರಕಾರವಾಗಿ ಯಾವತ್ತು ಏನಂತಂದ್ರ ಸದಾ ಯಾವತ್ತು ಎಲ್ಲಾ ಮಂದಿ ಮೊದಲು ಕೊಲ್ಲವನು ಮಾರುತಿನ ಕೊಲ್ಲ ಅಂತಾರ. ಯಾಕ ರಾಮನ ವಿರುದ್ಧ ಹೇಳ್ಯಾನ ನಾಮ ಶ್ರೇಷ್ಠ ಅಂದ. ಅವಾಗ ನೋಡ್ರಿ ಅವತ್ತು ಪರಮಾತ್ಮ ಅಂದ ಎಲ್ಲರೂ ಕರೆ ಮಾಡಿ ತೋರಿಸ್ಬೇಕಲ್ಲ ಅಣ್ಣ, ಎಲ್ಲ ಅವ್ರ ಪಾರ್ಟಿ ಅಂತ ಮಾಡ್ಬೇಕಲ್ಲ. ಬಿಡ್ತೇನೆ ನೋಡಿ ಬಾಣ ಅಂತಾನ. ನಾನು ಮೊದಲೇ ಗೊತ್ತದಿಲ್ಲೋ ಮಾರುತಿ, ನಾನು ಏಕವಾಣಿ ಏಕಬಾಣಿ ಏಕರಾಣಿ. ಒಂದ ಬಾಣದಾಗ ರಾಕ್ಷಸನ ಸಂಹಾರ ಮಾಡಿ ಅನ್ನ. ಬಾಣ ಬಿಟ್ಟು ಹಿಂತಕೋದಿಲ್ಲ. ವಿಚಾರ ಮಾಡಂತಂದ. ಬೇಕಾದ್ ಮಾಡು ಯಪ್ಪ, ನಾನು ಕೊಂದ್ರ ಕೊಲ್ ದೇಹ ಸಾವು ಅಥವಾ ರಾವು ಪಾಂಡುರಂಗಿ ದೃಢ ಭಾವು ಅಂತಾರ.
ನಮ್ಗೊಂದು ದೃಢ ಮನಸ್ಸಿಂದ ನಾವೇ ಮಾಡೀವು, ಆ ನಿನ್ನ ನಾಮವನ್ನು ನಂಬಿದೆವು, ಅದದು ಹೊಡೆದಪ್ಪ. ಅದ್ರ ಹೊರತು ನಾವು ಮೆತ್ತ ಹಾಕುದಿಲ್ಲಪ್ಪ ಅಂದಾಗ ಈ ಪ್ರಕಾರ ಚರ್ಚಾ ನಡೀತಾ ಇರುವಾಗ ಪರಮಾತ್ಮ ಬಾಣ ಬಿಟ್ಟ ಇವ ರಾವಣ ಕೂತಿದ್ದ. ಅದು 3 ಸುತ್ತ ಹಾಕ್ತೇವ್ರಿ ಇವ್ನ ಇರ್ಲಿ. 3 ಸುತ್ತ ಹಾಕ್ತಿವಿ. ಯಾವ್ದು ಬಾಣ ಬ್ರಹ್ಮಾಸ್ತ್ರ ರಾಣಿ ಇತ್ತಲ್ಲ, 3 ಸುತ್ತ ಹಾಕ್ತಿವಿ. ಮತ್ತೆ ಹೋಗಿ ಹೊಳ್ಳಿ ಬತ್ತರಿಕೆ ಹಾಕೊಂಡ್ ಕುಯ್ತು. ಅವಾಗ ಪರಮಾತ್ಮ ಓಡಿ ಬಂದು ಹನುಮಂತ ಹಿಡ್ಕೊಂಡ. ಹನುಮಂತನ ಗಪ್ಪೆ ಹಿಡ್ಕೊಂಡವನ, ನಿನಗೊಬ್ಬ ತಿಳಿಯೋದ್ರಪ್ಪ ಅಂತ. ಜಗತ್ತಿಗೆ ಶ್ರೇಷ್ಠವಂತ ಅದು ಪರಮಾತ್ಮ. ನೀನ್ ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತಾರ ಮಾತು. ಅಂತ ಯಾವತ್ತು ರಾಮನಾಮ ಸ್ಮರಣೆ. ಯಾಕಂದ್ರೆ ಗುರುಗಳು ಹೇಳಿದ್ರು, ಹಿಂದೆ ಮಾರುತ್ತಾನಪ್ಪ ಅಂದ್ರೆ ಕತಿ ಹೇಳ್ತಾರ. ಹಿಂದೆ ಮಾರುತ್ತಾನು ಸ್ವಲ್ಪ ಏನೋ ಒಂದು ವ್ಯವಸ್ಥೆ ಆಗಲ್ಲ, ಏನೋ ಹೇಳಿದ್ರು ಅರ್ಲಿ ಅಂದ್ರೇನ ಹೇಳುತ್ತಾ ಅಂದ್ರ ಭಕ್ತಿಯಲ್ಲಿ ಶ್ರೇಷ್ಠ ಅಂತ ಯಾರು ಮಾರುತಿ ಸಾಮಾನ್ಯ ದೇವರಲ್ಲ. ಎಲ್ಲರಲ್ಲಿ ಯಾವುದು ತುಕಾಮಣೆ ಸಂಕಟ ಅಲ್ಲ, ಶರಣ ಜಾವೇ ಮಾರುತಿಲ್ಲ. ತುಕಾರ ಮಾಡ್ತಾರ, ನಿಮ್ಗೆ ಸಂಕಟ ಬಂದಾವ ಎಲ್ಲರಿಗೂ ಹೊರಗಡೆ, ನೀವು ನಿಷ್ಠೆಯಿಂದ ಮಾರುತಿರಾಗಿ ಹೋಗ್ರಿ. 7 ಮಂಗಳಾರ ಹೋಗ್ರಿ, ನಿಮ್ ರೋಗ ಹೋಗ್ಬಿಡ್ತಾವ ಅಂತ. ಎಲ್ಲಾ ರೋಗ ಪರಿಹಾರ ಮಾಡ್ತಕ್ಕಂಥ ಈಗೇಕ ಶಕ್ತಿ ಯಾವ್ದಪ್ಪ ಅಂದ್ರ ಮಾರುತಿರಾಯ. ನಾವು ಶನಿವಾರ ಹೋಗ್ತೀವಿ, ಮಂಗಳಾರ ಹೋಗ್ಬೇಕು. ಅವನ ವಾರ ಯಾವ್ದಪ್ಪ ಅಂದ್ರೆ, ಯಾಕಂದ್ರ ಏನಾಗಿತ್ತಪ್ಪ ಅಂದ್ರ ಒಂದು ಚರಿತ್ರೆ ಹೇಳ್ದೇನು ಪಕ್ಕ ಹೇಳ್ತಾನ. ಹಂಗ ಶನಿದೇವನ ಚರಿತ್ರೆ ಒಳಗೆ ಒಂದು ಬರ್ತದೆ. ಶನಿದೇವನ ಚರಿತ್ರೆ ಒಳಗೆ ಯಾವತ್ತು ವಿಕ್ರಮ ರಾಜನ ಕಾಡಿದ. ಯಾರು? ಶನಿದೇವ ಕಾಡಿದ, ಕೈಕಾಲು ಕಡ್ದ, ಎಲ್ಲ ನಿಮ್ಗೆಲ್ಲ ಗೊತ್ತದ. ಅವಾಗ ನೋಡ್ರಿ, ಅವತ್ತು 7.5 ವರ್ಷ ಆತು. ಯಾರ್ದು? ವಿಕ್ರಮ ರಾಜ ಮುಗಿದ್ ತೆಗದ. ಮುಗಿದ್ಮ್ಯಾಗ ಏನ್ ಬೇಡಪ್ಪ ಅಂತ ಕೇಳಿದ. ವಿಕ್ರಮ ರಾಜನ ಮಾರುತಿ ಯಾರು ಶನಿದೇವ್ ಕೇಳ್ತಾ ಇದ್ದಾರೆ, ಏನ್ ಬೇಡಪ್ಪ ಅಂತಂದ. ನಾ ಬೇಡಿದ್ ಕೊಡ್ತೀವಿ ಅಂತ ವಿಕ್ರಮ ರಾಜ. ಮೊದಲು ನೋಡಿ ನಮಸ್ಕಾರ ಮಾಡಕ್ ಬಂದಿದ್ದ, ಕೈಕಾಲು ಹೋಗಿದ್ದು, ನಮಸ್ಕಾರ ಮಾಡಿ ಎಬ್ಸ್ಕೊಡ್ದೆ, ಕೈಕಾಲು ಬಂದ ಬಿಟ್ಟಿದ್ದು ಅವನು. ಯಾರು? ವಿಕ್ರಮ ರಾಜನು ಬಂದಿದ್ದು. ಅವಾಗ ಏನ್ ಬೇಡಿದ್ ಕೊಡ್ತೇಪ್ಪ ಅಂತ. ನಾ ಬೇಡ್ತಾನ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಂತಾನ. ಯಾರು? ವಿಕ್ರಮ ರಾಜ ಕೇಳ್ತಾನ. ಯಾರನ್ನ? ಶನಿದೇವ್ರು ಕೇಳ್ತಾ ಇದಾರ. ನನ್ನ ಕಾಡಿದಂಗ ಯಾರನ್ನೂ ಕಾಡಬೇಡಪ್ಪ, ಇದನ್ನ ನಾ ಬೇಡ್ಕೊಳ್ದ. ಸಂತರ ಹೆಂಗಿದಾರ? ಭೂತಾಚಿ ದಯಾ ಹೇ ಬಾಂಡವಲ ಸಂತ ಅಂತಾರ. ವಿಚಾರ ಮಾಡ್ತಾರ ಸಂತರು. ನನಗ್ ಬಹಳ ತ್ರಾಸ ಆಗೈತಿ. ತುಕಾಮಣೆ ಸುಖ ಪರಾವಿಯ ಸುಖೆ. ನಾವೇನ್ ಮಾಡ್ತೇವು? ನಮಗ್ ಸುಖ ಆಗ್ಬೇಕು, ಮಂದಿಗೆಲ್ಲ ದುಃಖ ಆಗ್ಬೇಕಂತಿರ್ತೇವೆ ನಾವು. ಆದ್ರೆ ನನಗೆ ದುಃಖ ಆಗಿತ್ತು, ಸುಖ ಆಗೈತಿ. ಈಗ ಈ ಸುಖ ಪ್ರತಿಯೊಬ್ಬರಲ್ಲಿ ಹೋಗ್ಬೇಕು ಅಂತ ಹೇಳ್ತಿರೋದು ವಿಕ್ರಮರಾಜ ಕೇಳಿದಾನ ಶನಿದೇವ್ರನ್ನ. ನನ್ನ ಕಾಡಿದಂಗೆ ಯಾರನ್ನೂ ಕಾಡಬೇಡಪ್ಪ ಅಂದಾಗ ಪ್ರಸಂಗ ಹಿಂಗ್ ಬಂತು. ಶನಿದೇವಂತನ ಮೂತಿನ ಮುಚ್ಕೊಂಡ್ ಬಿಟ್ಟಾವ. ಬೇಡಿದ್ದು ಕೊಡ್ತೇನಂತ ಹೇಳ್ತಿದ, ಆಣೆ ಮಾಡ್ಯನು. ಇನ್ನು ಕಾಡ್ಬೇಡ ಅಂದ್ರೆ ದೇವ್ರ ಕಾಡಾಕ ನನ್ನ ನೌಕರಿ ಹೆಚ್ಚಾನ. ಗ್ರಹಗಳಲ್ಲಿ ನಾನು ಶನಿದೇವ. ಎದಕ್ಕೆ ನನ್ನ ನೌಕರಿ ಏನಪ್ಪ? ಮಂದಿನ ಕಾಡುದನ್ನ ನಾನು. ಅವ್ರವ್ರ ಯೋಗ್ಯತಾ ತಕ್ಕ ಕಾಡ್ಬೇಕಾಗಿತ್ತು ನಾನು. ಅದನ್ನ ಬಿಡಂದ್ರೆ ಹೆಂಗ್ ಬಿಡಕ್ ಬರ್ತದ? ಆ ದೇವ್ರಿಗೆ ಮತ್ತೊಮ್ಮೆ ಅವನ ನನ್ನ ಜಗದ ತಗದ ನನ್ನ ಕೆಲಸ ಬ್ರಿಟಿಷ್ ಕೆಲಸ ಮತ್ತೊಮ್ಮೆ ತಗೊಂಡಿ ಅಂತ ಹೇಳ್ತಿದ್ದ. ಭಯ ಆತು ಯಾರು? ಶನಿದೇವನಿಗೆ. ಅವ್ನ ಮಾತು ಕೇಳಿ ಅವಾಗ ವಿಚಾರ ಮಾಡ್ತಾ ಇದ್ದಾನೆ. ಯಾವ ಶನಿದೇವ ಅಂತ ನಾ ವಿಚಾರ ಮಾಡಿದ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಕೊಟ್ಟಂದ್ರೆ ನೌಕರಿ ಹೋಗತ್ತಂದ. ಕಾಡುದಲ್ಪ ಅಣ್ಣ, ನೌಕರಿ ಹೋಗತ್ತಂದ. ಕಾಡ್ಬೇಕಾಗೈತಿ, ಹೆಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದ ವಿಚಾರ ಮಾಡ್ತಾ ಇದ್ದಾನೆ. ಏನಂತ? ಆತ್ಮ ಬುದ್ಧಿ ಹಿತಾರ್ಥಾಯ ಗುರುಬುದ್ಧಿ ವಿಶೇಷತ ಅಂತ. ತನ್ನ ಆತ್ಮ ಬುದ್ಧಿಯಿಂದ ವಿಚಾರ ಮಾಡ್ಬೇಕು. ನಮ್ಗೇನು ಸಂಕಟ ಬಂದ್ರೆ ನಮ್ ಒಳಗಡೆ ನಾವು ವಿಚಾರ ಮಾಡ್ಬೇಕು. ಇದ್ರ ಹಾದ್ಯಾಗ ಏನ್ರ ಐತನ, ನಮಗ್ ಬಾಳಗ್ ಹಾಕಿ ಬರ್ತದೇನ ಅಂತ ಹೇಳ್ತಿರೋದು ಹಾದ್ಯಾಗ ನೋಡ್ಕೋಬೇಕಾಗಿರಂತ. ಅದ್ರಾಗ ಲೆಕ್ಕ ಬರ್ಲಿಲ್ಲಪ್ಪ, ಹಾಕ್ಲಿಲ್ಲ ಅಂದ್ರೆ ಏಕದಮ್ ಗುರುಗಳ ಕಡೆ ಹೋಗ್ಬೇಕು. ಗುರುಗಳ ಕಡೆ ಹೋಗ್ಬೇಕು. ಗುರುಗಳ ಹೋಗಿ ಕೆಲಸ ಹೆಂಗ ನಳದಮಯಂತಿ ಅಂತಕ್ಕಂತ ಇವತ್ತು ವಿವಾಹ ನಡೆದಿತ್ತು. ನಳದಮಯಂತಿ ಅಂತಕ್ಕಂತ ವಿವಾಹ ನಡೆದಿತ್ತು. ಆ ದಮಯಂತಿನ ಮದುವೆ ಆಗ 5 ಮಂದಿ ದೇವತೆಗಳು ಬಂದಾರ. ಅವ್ರ ರೂಪ ಹೆಂಗದಾವಪ್ಪ ಅಂದ್ರೆ 5 ಮಂದಿ ದೇವತೆಗಳು ನಳನ ರೂಪದಾಗ ಅದಾರ. ತಾ ಆರಿಸಂತ ಗಂಡನ ರೂಪದಾಗ ಅವ್ರದಾರ. ಆಕೆ ವಿಚಾರ ಮಾಡ್ತಾ ಇದ್ದಾಳ, 5 ಮಂದಿ ಗಂಡ, ನನ್ನ ಗಂಡ ಒಬ್ಬ, 6 ಮಂದಿ ಆದ್ರೆ ಇವ್ರು ನೋಡಾಕೆಲ್ಲ ಒಂದದಾರ. ಏನ್ ಮಾಡ್ಬೇಕು ವಿಚಾರ ಮಾಡ್ತಾ ಇದ್ದಾಳ. ಇದ್ರಾಗ ನಿಜವಾದ ಗಂಡ ಯಾರಪ್ಪ ಅಂತ ಹೆಂಗ್ ಹುಡುಕಾಡ್ಬೇಕು ಅಂತಂದಾಗ ಗುರುಗಳು ನೆನೆಸ್ಬಿಟ್ಲಕ್ಕಿ. ತನ್ನ ಆತ್ಮಬುದ್ಧಿ ನೋಡಿದ್ಲು, ಗೊತ್ತಾಗಿಲ್ಲ. ಗುರುಗಳು ಪ್ರೇರಣಾ ಕೊಡ್ತಾರ. ದೇವತೆಗಳವರು, ಅವರ ಸಿಂಹಾಸನ ನೆಲದಿಂದ 1 ಇಂಚ್ ಮ್ಯಾಲೈತಿ. ಅವ್ರ ನೆಲಕ್ಕೆ ನಿಂದ್ರಾಕ್ ಬರುದಿಲ್ಲ ಅವ್ರಿಗೆ. ಮತ್ತ ಅವ್ರಿಗೆ ನೆಳ್ಳ ಬೀಳುದಿಲ್ಲ. ಆ ಯಾರಿಗೆ ನೆಳ್ಳ ಬೀಳುದಿಲ್ಲ ಅವ್ರ ದೇವತೆಗಳು. ಯಾರಿಗೆ ನೆಳ್ಳ ಮತ್ತು ಕುರ್ಚಿ ಸಿಂಹಾಸನ ನೆಲಕ್ಕೆ ಹತ್ತೈತಿ ಅವ ನಿಜವಾದ ಕಳ್ಳ ಅಂತ. ನಿಜವಾದ ಯಾವತ್ತು ನಳ. ಆ ಪ್ರಕಾರ ಹೇಳಿದಾಗ ಬಡ ಹೋದಾಕಿ ಏನ್ ಮಾಡಿದಂದ್ರ ಗಪ್ ಹೆಂಗ್ ನಳನ ಯಾವತ್ತು ಮಾಡಲಿ ಹಂಗ ಯಾವತ್ತು ಗುರುಗಳ ನೆನೆಸಿದ ಕೂಡಲೇ ಹೇಳೋದ್ರ ತನ್ನ ಗುರುಗಳು ಯಾರು ಮಾಡ್ಕೊಂಡಿದ್ದ ಅಂತಂದ್ರ ಮಾರುತಿ. ಯಾರು? ಶನಿದೇವ ಮಾರುತಿನ ಮಾಡ್ಕೊಂಡಿದ್ದ. ರಾವಣ ತನ್ನ ಯಾವತ್ತು ಸಿಂಹಾಸನದ ಪೌಟಿಗೆ ಮಾಡ್ಕೊಂಡಿದ್ದ ಯಾವ್ದು ನವಗ್ರಹಗಳನ್ನ. ಅವಾಗ ಏನಾಯ್ತದು? ಸಿಂಹಾಸನ ಮಾಡ್ಕೊಂಡಾಗ ಯಾವ ಶನಿದೇವ ಜಗತ್ತನ್ನ ಕಾಡ್ತಾನೆ, ನಾನು ನನ್ನ ಕಾಡಕತ್ತ ಅಂತಂದ. ಅವಾಗ ಮಾರುತಿ ಬಂದ.
ಮಾರುತಿ ಬಂದು ಕೇಳ್ತಾ ಇದ್ದಾನ, ಬಂದಿದ್ಲ ಮಾರುತಿ ಅವು ಲಗಾಕ್ ಬಂದಾಗ ಮಾರುತಿ ನೋಡ್ದ, ನಾನ್ ಮಾರುತಿ ಬಿಡ್ಬೇಕು ಶನಿದೇವ್ ಅಂತಾನ. ಯಪ್ಪ ನನ್ ಬಾಳ ತ್ರಾಸ ಕೊಡ್ತಾನ, ಡುಬ್ಬದ ಮ್ಯಾಲ ನಡೆದ ಹತ್ತಿ ಮೊದಲ ರಾವಣ ಮೊದಲ ಬರಿಷ್ಠವನ ನನ್ ತ್ರಾಸ ಮಾಡ್ತಾವ ಮಾರುತಿರಾಯ, ಹೆಂಗಾರ ಉಳಿಸಪ್ಪ ಅಂತ ಹೇಳ್ತಿದ್ದೆ. ಕೂಡಲೇ ಮಾರುತಿರಾಯ ಏನ್ ಮಾಡಿದ್ದಲ್ಲಿ ಅಲ್ಲಿ ಅವನು ಜೀವ ಉಳಿಸಿದ್ದ. ಅಂದ್ರೇನ, ನೀನು ಹಿಂಗ ಡಬ್ ಮಲ್ಕೋಬೇಡ, ಚಿತ್ತ ಬರ್ಕೊಂಡ್ಬಿಡಂದ. ಚಿತ್ತ ಬರ್ಕೊಂಡ್ ಕೂಡಲೇ ಅವ್ ಹಗರ ಕನ್ನಡಕ್ ಬಂದ. ಅವನ ಇವನ್ ಕಣ್ಣ ಏಕಾತು, ಆಗ ತಗೊಬಿಟ್ಟು ಕ್ಲಾಸ್ ಆದ ಹೇಳು ತಾತ್ಪರ್ಯ. ಆ ಪ್ರಕಾರವಾಗಿ ಅವ ಏನ್ ತಿಳ್ಕೊಂಡಿದ್ದ, ಮಾರುತಿರಾಯನ್ನ ಶನಿದೇವ ನನ್ನ ಗುರು ಅಂದ್ರೆ ನೀನಪ್ಪ, ನನ್ನ ಪ್ರಾಣ ಉಳಿಸಿದಿ ಅಂತಂತ. ಅದಕ್ಕಾಗಿ ಗುರುಗಳ ಅಂತ ಮನುಷ್ಯನಾಗ ಗುರುಗಳ ಅಂತಂದ. ಗುರುಗಳ ಅಂತ ಅಂದ್ಕೊಳ್ಳಿ ಮಾರುತಿರಾಯ ಪ್ರತ್ಯಕ್ಷ ಆಗಿದೆ. ಮಾರುತಿರಾಯ ಪ್ರತ್ಯಕ್ಷ ಆದ ಮುಂದೆ ಬರ ಏನಾಗದೋ ಶನಿದೇವ ಅಂತ ಕೇಳ್ತಾನೆ. ನನಗೆ ಏನಾಗ್ಯಾರ ಕಾಡಬೇಡ ಅಂತ ಹೇಳಿದಾರ ಇವ, ಬೇಡಿದ್ ಕೊಡ ಅಂತ ಅಂದ್ಕೊಳ್ಳಿ ಕಾಡಬೇಡ ಜಗತ್ತಿನ ತುಂಬ ಯಾರು ಕಾಡಬೇಡ ಅಂತಾರ, ಇದಕ್ಕೇನ್ ಮಾಡ್ಲಿ ಅಂತಂದಾಗ ಹನುಮಂತ ಅಂತಾನ, ನೀ ಯಾಕೆ ಚಿಂತೆ ಮಾಡ್ತೀವೋ, ಗುರುವಿನ ಬಗ್ಗೆ ಬಹಳ ಇಷ್ಟ ಇಟ್ಕೊಂಡ್ನಾವ ನೀನು ಗುರುವಿನ ಬಗ್ಗೆ ಬಹಳ ಇಷ್ಟ ಇಟ್ಕೊಂಡ್ನಾವ. ನಿನಗೆ ಯಾವತ್ತು ಶನಿ ತರ ವಾರ ಅದನ್ನ ನನಗ್ ಕೊಟ್ಟಿದೀನಿ, ಗುರುಗಳಿಗೆ ಅರ್ಪಣೆ ಮಾಡಿದಿ ಗುರುದಕ್ಷಿಣ. ಹನುಮಂತನ ವಾರ ಯಾವಪ್ಪ ಮಂಗಳವಾರ. ಅದ್ರ ಬಿಟ್ಟು ಏನ್ ಮಾಡ್ಯಾನ, ಶನಿದೇವ ತನ್ನ ವಾರ ಕೊಟ್ಬಿಟ್ಟ ನಮ್ಗ. ಶನಿದೇವ ಹನುಮಂತನ ಇಟ್ಕೊಡೋದು ಅಂದ್ರ ನಿನ್ನ ವಾರನ ಕೊಟ್ಟಿದೀನಿ, ನಿನ್ನ ಬಾಳ ಆಭಾರಿದೇನು, ನೀನ್ ಕಾಬರಾಗ್ಬೇಡ. ಯಾರು ನೀ ಏನು 7 ದಿನ ಕಾಡಿಲ್ಲ, 7 ವರ್ಷ ಕಾಡಿಲ್ಲ ಅವಂದ ಆ ಕರಿ ಚರಿತ್ರೆ ನೀ ಯಾವ ಓದ್ತಾನ ಅವನ ಕಾಡಬೇಡ, ಉಳಿಕೆ ಬಿಡ್ಬೇಡ. ಶನಿ ಚರಿತ್ರೆ ಮಹತ್ವ ಹೆಂಗದಲ್ಲ, ಆ ಚರಿತ್ರೆಯನ್ನು ಓದಿದ್ರೆ ಸಾಕ ನಮಗ ಶನಿ ಸಣಕ್ ಬರುದಿಲ್ಲ ಅಂತ. ಅಷ್ಟ ಅಲ್ಲ, ಎಲ್ಲಾ ಗ್ರಹಗಳು ಯಾವತ್ತು ಕಾಟದಿಂದ ಮುಕ್ತ ಮಾಡ್ತಕ್ಕಂಥ ಹಂಗ ಯಾವತ್ತು ಮಹಿಪತಿದಾಸರು ತಮ್ಮ ಚರಿತ್ರೆ ಬಿಡ್ತಾ ಇದ್ದಾರ. ಆ ಚರಿತ್ರೆ ಕೇಳಿದ್ಮ್ಯಾಗ ಮಹಿಪತಿದಾಸರು ಪಂಡ್ರಾಪುರ ಸಂತರವರು ಕೇಳ್ತಾ ಇದ್ದಾರೆ, ಪರಮಾತ್ಮ ಚರಿತ್ರೆ ಬರೆಯಣಪ್ಪ ಅಂದ. ಪರಮಾತ್ಮ ಕುಶಾಲನೆ ಬರಿ ಅಂದ. ಬರೆದ ಕೂಡಲೇ ಅವತ್ತು ಅವ್ರ ಪಾದಕ್ಕಿಟ್ಟ ಮ್ಯಾಗ ಪರಮಾತ್ಮ ಅಂತಾನ, ನೋಡಪ್ಪ ಮಹಿಪತಿ, ಈ ಚರಿತ್ರೆಯನ್ನು ಎಲ್ಲರೂ ಓದ್ಬೇಕು, ಎಲ್ಲರೂ ಶನಿವಾರಕ್ಕೊಮ್ಮೆ ಓದ್ಬೇಕು. ಓದಿಕೆ ಆಸೆ ಏನ್ ಮಾಡ್ಬೇಕು, ಗ್ರಹಗಳ ಕಾಡಿಂದ ಮುಕ್ತ ಆಗ್ಬಿಟ್ರ ಅವ್ರು ಯಾರ ನಿಷ್ಠೆಯಿಂದ ಓದ್ತಾರ ಅವ್ರಿಗೆ. ಓದಿ ಕೂಡಲೇ ಗ್ರಹಗಳ ಕಾಡಿಂದ ಮುಕ್ತ ಆದ್ರು. ಇನ್ನೊಂದ್ ಸ್ವಲ್ಪ ಕೆಲಸ ಮಾಡಿದ್ರು. ಏನ್ ಮಾಡ್ಬೇಕು, ನನ್ನ ನಾಮಸ್ಮರಣೆ ವಿಠಲ ಅಂತಕ್ಕಂಥ ನಾಮಸ್ಮರಣೆ ಪ್ರೇಮದಿಂದ ಅಣ್ಣಕ್ ಹತ್ತುವರ್ಗಿಟ ಚರಿತ್ರೆ ಓದಿದ ಮ್ಯಾಗ ಪರಮಾತ್ಮ ನಾಮಸ್ಮರಣೆ ನನ್ನ ನಾಮಸ್ಮರಣೆ ಮಾಡು, ಪ್ರೇಮದಿಂದ ನಾಮಸ್ಮರಣೆ ಮಾಡಿ, ಸಂಸಾರ ಸಾರ್ಥಕ ಆತು, ಗ್ರಹ ಕಾಡಿಂದ ಮುಕ್ತ ಆತು. ಪ್ರೇಮಾಚ ಜಿಂಹಾಳ ನಾಮಂಕಾಶಿ ಆಲೆ, ಪ್ರೇಮಾಚ ಜಿಂಹಾಳ ನಾಮಂಕಾಶಿ ಆಲೆ, ಸಾರ್ಥಕ ಪೈ झाले संसाराचे. ಪರಮಾತ್ಮನ ನಾಮಸ್ಮರಣೆ ಸಂತ ಹೇಳ್ತಾರ ಪ್ರೇಮದಿಂದ ಮಾಡಿ. ನಾವು ಸಂಸಾರ ಪ್ರೇಮದಿಂದ ಮಾಡ್ತೇವೆ, ಹೊಲಮಣಿಗಳನ್ನ ಪ್ರೇಮದಿಂದ ಮಾಡ್ತೇವೆ, ಉದ್ಯೋಗಗಳನ್ನ ಪ್ರೇಮದಿಂದ ಮಾಡ್ತೇವೆ, ನೌಕರಿ ಮಾಡೋ ಪ್ರೇಮದಿಂದ ಮಾಡ್ತೇವೆ. ಆದ್ರೆ ಎಲ್ಲಾ ಮಾಡಿ ಮಾಡ್ತಾನ, ಅದಕ್ಕೆ ತಕ್ಕವಾದಂತ ಯಾವತ್ತು ಫಲ ಸಿಗ್ತದ. ಆದ್ರೆ ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದ, ಪ್ರೇಮದಿಂದ ಮಾಡೋದ್ರಿಂದ ನಮ್ಗೇನಾಕೈತಪ್ಪ ಅಂದ್ರೆ ಸಾರ್ಥಕ ಆಗ್ತದೆ ನಮ್ಮ ಸಂಸಾರ ಸಾರ್ಥಕ ಮಾಡ್ಕೊಳಕ್ ಏಕೈಕ ಸಾಧನ ಯಾವ್ದಪ್ಪ ಅಂದ್ರೆ ಪರಮಾತ್ಮನ ನಾಮಸ್ಮರಣೆ ಬೇಕು, ಪ್ರೇಮದಿಂದ ಮಾಡ್ಬೇಕು. ಇದೇನ್ರಿ ದಿನ ಅದನ್ನ ಮಾಡ್ಕೊಂಡ್ ಕುಂದ್ರೆ ಹೇಳಕತ್ರಿ, ನಮ್ದು ಬಾಳೆ ನಮ್ ಹೊಳೆ ಐತಿ, ಮಣಿ ಐತಿ, ನೌಕರಿ ಐತಿ, ಇದನ್ನ ಮಾಡ್ಕೊಂಡ್ ಕುಂದ್ರೆ ನಮ್ ಬಾಳೆ ಹೆಂಗದ ಸಂತರಂದ್ರು. ಅದನ್ನೆಲ್ಲ ಮಾಡ್ಕೊಳಕ್ ಬರ್ತೈತಿ, ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಂತ. ಅದನ್ನ ನಾಮಸ್ಮರಣೆ ಮಾಡಕ್ ಒಂದ್ ಟೈಮ್ ಕೊಡಿ. ಏನ್ ಮಾಡುವ, ದಿವ್ಸಕ್ಕೆ 24 ತಾಸು ಅದಾವ ಹೌದಲ್ರಿ? ದಿವ್ಸ 24 ತಾಸು ಅದಾವ. 8 ತಾಸು ಮೊದಲು ಮಲ್ಕೋ, ಆರೋಗ್ಯ ಶಾಸ್ತ್ರ ಪ್ರಕಾರ 8 ತಾಸು ದುಡಿ, 8 ತಾಸು ದುಡಿ, 8 ತಾಸು ಮಲ್ಕೋ. ಇನ್ನ 8 ತಾಸು ಉಳಿದು ಮೊದಲು 16 ಹೋದ. ಈಗ 8 ಉಳಿದು 8ರಾಗ ಏನ್ ಮಾಡ್ಬೇಕಂದ್ರ, ನೀ ದುಡ್ದಿರ್ತಿಲ್ಲ, ದುಡ್ದ್ರಾಗ 4 ತಾಸು ಏನ್ ಮಾಡ್ಬೇಕಂದ್ರ ನೀ ತಂದು ಸಂತಿ ದುಡ್ದು ರೊಕ್ಕ ಬಂದಿರ್ತಾವಲ್ಲ, ಸಂತಿ ಮಾಡ್ಕೊಂಡ ಮನ್ಯಾಗ ಚಂದಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡಿ 4 ತಾಸು. ಮತ್ತು 4 ತಾಸು ಉಳಿತಾವ. ಒಂದ್ 2-3 ತಾಸ ಮನೋರಂಜನೆ ಮಾಡ್ರಂತಾರ. ಇಂದ್ರ ಶನಿವಾರ ನೋಡ್ರಿ ಅಥವಾ ಮೊಬೈಲ್ ಬಂದಾವ್ ಬಿಡ್ರಿ, ಈಗೇನ 2-3 ತಾಸು ಮಾಡ್ರದ. ಆದ್ರ ಧಾರಾವಾಹಿ ಅಂತ ನೋಡ್ರಿ, ಧಾರಾವಾಹಿ ಅಂತಾರೋ ಹಗ್ಗವಾಹಿ ಅಂತಾರ ನೋಡ್ರಿ ಅದನ್ನ ನೋಡ್ರಿ. ಆದ್ರೆ 1 ತಾಸು ಮಾತ್ರ ನನ್ನ ಕಡೆ ನೋಡಂತ ಪರಮಾತ್ಮ. ನಾನು ಯಾರು, ನಾನು ಹೊರಗಿಲ್ಲ ಒಳಗದೇನ. ಜವಳಿ ಅಸತ ಜಗಜೀವನ ಕಾ ದಾಂಡೋಳಿ ಶಿವನ ಅಂತಾರ ಮಹಾತ್ಮ. ಒಳಗದಾನ ನಮ್ತೆ ಪರಮಾತ್ಮ, ಹೊರಗೆ ಯಾಕೆ ಹುಡುಕಾಡತ್ತೀರೋ ಅಂದ್ರೆ ನಮ್ಗ ನಲಗತಿ ಸಾಯಾಸ ಜಾವೇ ವನಾಂತರ ಸುಖೇ ತೋಗರ ನಾರಾಯಣ. ನನಗೆ ಸಾಯಾಸ ಮಾಡ್ಕೋಬೇಡ, ಹೊರಗಿಲ್ಲ ಪರಮಾತ್ಮ. ಅದಕ್ಕ ಮಹಾತ್ಮರ ಅಂತ ಮಹಾತ್ಮರ ಅಂತ ನಲಗೆ ತೀರ್ಥ ಚೇ ಭ್ರಮಣ, ನಲಗೆ ತೀರ್ಥ ಚೇ ಭ್ರಮಣ.
ನಲಗೆ ದಂಡನ ಮುಂಡಣ ನಲಗೆ ದಂಡನ ಮುಂಡಣ ನಲಗೆ ಪಂಚಾಗ್ನಿ ಸಾಧನ ನಲಗೆ ಪಂಚಾಗ್ನಿ ಸಾಧನ ತುಮಿ ಅಟವಾ ಮಧುಸೂದನಾಗ तुम्हें वासुदेव वासुदेव मना तुम्हें वासुदेव वासुदेव मना तुम्हें वासुदेव वासुदेव मना तुम्हें वासुदेव वासुदेव मना तुम्हें अथवा मधुसूदना का ಪರಮ ಪೂಜಾ ಅಂತ ಏಕನಾಥ್ ಮಹಾರಾಜರು. ಏಕನಾಥ್ ಮಹಾರಾಜರ ಬಾಣುದಾಸರ ಮೊಮ್ಮಗ ಅವ್ರು ಹೌದಲ್ರಿ. ಬಾಣುದಾಸರು ಅಂತಂದ್ರ ಪರಮಾತ್ಮನ ಅಖಂಡ ಭಕ್ತರು, ಅನನ್ಯ ಭಕ್ತರು. ಸೇವಾ ಮಾಡಿ 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 ಪರಮಾತ್ಮನಲ್ಲ ಕರ್ನಾಟಕ ಬಂದಿದ್ದ ಪರಮಾತ್ಮ. ಅದಕ್ಕೆಲ್ಲ ಚರಿತ್ರೆ ಗೊತ್ತದ ನಿಮ್ಗೆ. ಪರಮಾತ್ಮ ಯಾವತ್ತು ರಾಮರಾಜ ಕಟ್ಟೆ ಅಂತ ಇದು ನೋಡಿ ಹಂಪಿ ಒಳಗ ವಿಜಯ ವಿಠಲ ಗುಡಿ ಐತಿ ನೋಡ್ರಿ. ಆ ಗುಡಿ ಒಳಗ ತಂದಿದ್ದ ಅವ್ರು ಯಾರು ರಾಮರಾಜ ಅಂತ ರಾಜ ತಂದಿದ್ದ. ಅಂತವನ್ ಯಾವತ್ತು ಕರ್ಕೊಂಡು ಹೋಗಂತ ಈಗ ಸಂತರು ಯಾರಪ್ಪ ಅಂದ್ರ ಬಾಣುದಾಸರು. ಹೋಗಿ ಸೇವೆ ಮಾಡ್ಯಾರ ಅಂದ್ರೆ ಮತ್ತೆ ಪಂಡರಾಪುರದ ಕ್ಷೇತ್ರದ ಅನುಷ್ಠಾನ ಮಾಡಿರೋ ಅಂತಕ್ಕಂಥ ವಿಷಯವನ್ನ ಚರಿತ್ರೆ ಹೇಳ್ತದ. ಅಂತ ಯಾವತ್ತು ಬಾಣುದಾಸರು ಪರಮಾತ್ಮನ ಸೇವಾ ಮಾಡಿ ಮಾಡಿ ಪರಮಾತ್ಮ ಪ್ರಸನ್ನ ಆದಾಗ ಪರಮಾತ್ಮ ಕೇಳ್ತಾನ, ಬಾಣುದಾಸರ ಸೇವಾ ಬಹಳ ಮಾಡಿರಿ ನೀವು, ನನ್ನ ಬರಬಾರದಂತ ಜಗಕ್ಕೆ ಹೋಗಿದ್ರಿ, ನನ್ನ ಅಂತ ತಂದ ಏಕೈಕ ವ್ಯಕ್ತಿಗಳು ನೀವು, ನಿನ್ ಮ್ಯಾಗ ಬಾಳ ನಮ್ ಋಣ ಐತಿ, ಅದಕ್ಕೆ ನನಗೆ ಏನ್ ಬೇಕೈತಿ, ನಿಮ್ಗೆ ಏನ್ರ ಕೊಡ್ಬೇಕಾಗೈತಿ, ಬೇಡ್ರಿ ಅಂತಂದ. ಪಂಡರಾಪುರದಂತ ಪರಮಾತ್ಮ ಪಾಂಡುರಂಗ ಅಂತಾನ ಬಾಣುದಾಸರಿಗೆ ಏನ್ರ ಬೇಡ್ರಿ ಬೇಡ್ರಿ ಬೇಡ್ರಿ, ದಿವಸ ಬಂದ್ಕೊಳ್ಳಿ ಏನ್ರ ಬೇಡ್ರಿ, ನಮ್ಗೆ ಯಾಕೆ ಬೇಕ್ರಿ, ನಮ್ಗೆ ಏನ್ ಬೇಕಂತಾರ. ಬೇಡುದು ನಮ್ದ ಇದಲ್ಲ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯ. ಪರಮಾತ್ಮ ನೀನೇ ಹೇಳಿದಿಪ್ಪ ಏನಂತ, ಅಪೇಕ್ಷಾ ಮಾಡುದು ಭಕ್ತರ ಲಕ್ಷಣ ಅಲ್ಲ, ಬೇಡಾಮ ಭಕ್ತ ಅಲ್ಲ ಅಂತ ನೀನೇ ಹೇಳಿದಿಪ್ಪ. ಅದಕ್ಕೆ ಭಕ್ತಿ ಮಾಡ್ತಕ್ಕ ನಮ್ಗೆ ಯಾಕೆ ಬೇಡ 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 ಅಂತ ಯಾಕೆ ಹಾಕತ್ತಿಪ್ಪ ನಾವು. ಬೇಡ ಅಂದ್ರೆ ಶಾಸ್ತ್ರ ಮತ್ತೆ ಬೇರೆ ಯಾರು ಹೇಳ್ತದ, ಮತ್ತೆ ಒಂದ್ 4-5 ಒಳಗೆ ದೇವ್ರದ ಅಂತವ್ ದಾಟಿ ಹೋಗ್ಬಿಡ್ತಾವಂತ. ಬೇಡಿದ ಕೂಡಲೇ ಹಾಕತ್ತದ ನಮ್ ತಕ್ಕಿತ್ತ ಲಕ್ಷ್ಮಿ ಇರ್ತದಲ್ಲ ಮೊದಲು ಅದು ಮೊದಲೇ ದಾಟಿ ಅದು ಹೋಗುದು ಅನ್ಕೊಳ್ಳೆ ಇದ್ದಾಗ ಒಳಗಿದ್ನ ಹೋಗ್ಬಿಡ್ತಾಳ. ಅದೆಲ್ಲ ಮತ್ತೆ ಚರಿತ್ರೆ ಬಾಳ ಮತ್ತೆ ಶಾಸ್ತ್ರ ಹೇಳ್ತದೆ. ಇರ್ಲಿ ಅಂದ್ರೇನ ಬೇಡ ಬೇಡ ಅಂತೀರಿಪ್ಪ, ಏನ್ ಬೇಡ್ಬೇಕು ಅಂತಂದಾಗ ಸಂತರು ವಿಚಾರ ಮಾಡಿ 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 ಬಾಣದಾಸ ಅಂತಾರ, ನಿಮ್ಗ ಏನ್ರ ಬೇಕಾರ್ ಬೇಡ್ರಿ ಅಂದ್ ಬಿಟ್ರಂತ ಪರಮಾತ್ಮಗ. ಪಾಂಡುರಂಗ ನಿಮ್ಗ ಏನ್ರ ಬೇಕಾರ್ ಬೇಡ್ರಿ ಅಂದ ಕೂಡಲೇ ಪರಮಾತ್ಮ ನಕ್ಕ ಬಿಟ್ಟವ, ನನಗ ಬೇಕಂತ ವಿಷಯ ಚಾಲು ಆತಂತ. ಅವಾಗ ನೋಡ್ರಿ ಒಂದ್ ಸ್ವಲ್ಪ ನಿಮ್ಗೆ ಅನುಮತಿ ಬೇಕಾಗೈತಿ, ನನಗ ಏನ್ ಅನುಮತಿ ಬೇಕಾಗೈತಿ, ನಿಮ್ಮ ಮನಿ ಒಳಗ ನಾ ಹುಟ್ಟಬೇಕಾಗೈತಿ, ಸ್ವಲ್ಪ ಅನುಮತಿ ಕೊಡ್ರಿ ಅಂದ್ರ ಬಾಣುದಾಸರಿಗೆ ಪರಮಾತ್ಮ ಅಂತಾನ. ಕುಶಾಲ ಹುಟ್ಟ ಅಂದ್ಬಿಟ್ರ ಅವ್ರು. ಹುಟ್ಟ ಅದನ್ನೇ ಯಾವತ್ತು ನಕ್ಕಿ ಮಾಡ್ಕೊಂಡು ಏಕನಾಥ್ ಮಹಾರಾಜರಾಗಿ ಅವತಾರ ತಗೊಂಡ್ ಬಂದ್ರು. ಎಂತ ಯಾವತ್ತು ನಾವು ಅಂತ ಏಕನಾಥ್ ಮಹಾರಾಜ ಅಂತಾರ ಸಾಮಾನ್ಯ ಸಂತರಲ್ಲ, ಯಾವತ್ತು ಶಾಂತಿ ಬ್ರಹ್ಮ ಶಾಂತ ಅಂತಕ್ಕಂಥದ್ದು ಅವ್ರ ಅಲ್ಲ. ಒಬ್ಬ ಏನ್ ಮಾಡಿತ್ತಂದ್ರ ಸಿಟ್ಟಿಗೆ ಎಬ್ಬಿಸ್ಬೇಕಂತ ಸ್ಪರ್ಧಾ ಅವ್ರನ್ನ ಏಕನಾಥ್ ಮಹಾರಾಜರನ್ನ ಸಿಟ್ಟು ಎಬ್ಬಿಸ್ಬೇಕಂತ ಸ್ಪರ್ಧಾ ಮಾಡ್ತಿದ್ರು ಮಂದಿ. ಅವಾಗ ಒಬ್ಬ ಬ್ರಾಹ್ಮಣ ಬಂದ, ನನ್ನ ಮನ್ಯಾಗ ಒಂದ್ ಸ್ವಲ್ಪ ಏನೈತ್ರ ಅಂದ್ರ ಮಗಳ ಮದುವೆ ಐತ್ರಿ, ಒಂದ್ 500 ರೂಪಾಯಿ ಬೇಕಾಗ ಕೊಡ್ರಿ ಅಂತ ಹೇಳಿದ. ಪೈಠಣಕ್ ಬಂದಿದಂತ. ಪೈಠಣಕ್ ಬಂದ ಕೂಡಲೇ ಅಲ್ಲಿ ಇರ್ತಾರಲ್ಲ ಕಟ್ಟಿ ಮನೆ ಕುಂತಿರ್ತಾರಲ್ಲ ಅವ್ರು ದೊಡ್ಡ ಗೌಡ್ರು ಅವ್ರು ಇವ್ರು ಸರ್ಪಂಚರು ಅವ್ರ ಕುಂತ ಮಾತಾಡ್ತಿದ್ರು. ಏನ್ ಪಣಿಂದು ಅಂತಿದ್ರು. ಏನ ಬಡವ ಬ್ರಾಹ್ಮಣನಿರ್ರಿ, ಒಂದ್ 500 ರೂಪಾಯಿ ಹರಕ ತೆಗೆ ಮಗಳ ಮದುವೆಗೆ ದಯಮಾಡಿ ಕೊಡ್ರಿ ಅಂತ ಹೇಳಿದಾಗ, ಒಂದ್ ಕೆಲಸ ನೀ ಮಾಡ್ರಿ 500 ಅಲ್ಲ 600 ಕೊಡ್ತಿರ್ತಾರ. ನಾ ಹೇಳಿದ ಕೆಲಸ ನೀವು ಮಾಡ್ಬೇಕು. ಏನ್ ಹೇಳ್ರಿಪ್ಪ ಅಂದ ನಾವು ಬ್ರಾಹ್ಮಣ. ಏನಿಲ್ಲ, ಸಂತರದಾರಲ್ಲಿ ಏಕನಾಥ್ ಮಹಾರಾಜರ ಅವ್ರ ಶಿಟ್ಟಿಗೆ ಎಬ್ಸ್ಕೊಂಡ್ ಬಂದ್ ಬಾ ಚೇಸೋ ತಗೊಂಡ್ ಹೋಗ್ಬಿಡಂದ್ರ ಅಲ್ಲ, ಅವ್ರನ್ನ ಶಿಟ್ಟಿಗೆ ಎಬ್ಸಿದ್ರೆ 600 ರೂಪಾಯಿ. ಈಗ ಮಾಡ್ತೇವೆ ಹೊಂಟ ಬಿಟ್ಟು ನಾವು ಬಿರಿಕೆ ಹೊಂಟ ಬರೋಬ್ಬರ 10-5 ಟೈಮ್ ಪೂಜಾಕ್ ಕುಂತಿದ್ರು. ಎಲ್ಲ ಪೂಜಾಕ್ ಕುಂತ ಗಂಧ ಹಚ್ಕಾಸಿನ ಹಗರ ಹೂ ಏರ್ಸಾಸಿದ್ರು. ಎಲ್ಲ ಬಂದ್ ನೋಡ್ರಿ ಏಕನಾಥ್ ಅಂತ ಬಂದ್ ನೋಡ್ರಿ. ಏಕವಚನಲೇ ಅದು ಕೆಟ್ಟ ಶಬ್ದಕ್ಕೆ ಕಾಯ್ತಾ ಇದ್ದಾರೆ ಯಾರು ಏಕನಾಥ್ ಮಹಾರಾಜ್.
ಅವಾಗ ಪೂಜೆ ಮಾಡ್ಕೊಂಡಿದ್ರು, ಯಾರೋ ಬಂದ್ರ ಅಂತ ಹೇಳ್ತಿದ್ರು ಪೂಜೆಗೆ, ಹೊರಗಿಂದ ಬಂದ್ರು, ಹೊರಗೆ ಬಡ್ ಪಾದರಾಕ್ಷಿದ್ರು ಕಾಲಾಗ, ಹಂಗ ತಗೊಂಡ ಬಂದ ಹಂಗೊಳಗ ಒಳಗ ತಗೊಂಡ ಬಂದ ಕೂಡಿ ಏನತ್ತಪ್ಪ ಅಂತಂದ್ರ ಸಂತರ ಅಂತಾರ, ಬರ್ರಿ 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 ಕೈ ಮುಗಿದ್ರು ಅವ್ರು. ಕಿಟಿಗೆ ಬೈದ್ರ ಸೆಡ್ ಎಬ್ಸಾಕ್ ಬಂದ, ಬರ್ರಿ ಅಂತಂದ. ಏ ಗಿರಿಜಾ ಅಂತಾರ, ನಮ್ಮ ಧರ್ಮಪತ್ನಿ ಅಂತ ಇವತ್ತು ಏಕನಾಥ್ ಮಾರ ಧರ್ಮಪತ್ನಿ ಗಿರಿಜಾ. ಏ ಗಿರಿಜಾ ಬೈರೆ, ನನ್ನ ಭಕ್ತ ನನ್ನ ಸೇವಕ ಎಷ್ಟೊಂದು ನನ್ನ ಮ್ಯಾಗ ಪ್ರೇಮ ಇಟ್ಟಾನಪ್ಪ ಇವ, ನನಗೆ ಭೇಟಿ ಆಗ್ಬೇಕಂತ ತಿಳಿದ ಪಾದರಾಕ್ಷಿ ಸೌಡಾಗಿಲ್ಲ ಅವಂಗ, ಅಂದ್ರ ಟೈಮ್ ಸಿಕ್ಕಿಲ್ಲ, ಅಡ್ರಾಶ್ ನನಗೆ ಭೇಟಿ ಆಗ್ಬೇಕಂತ ಬಂದಾನ ಅಂತೇಳಿ ಅವನು ಹಗರ ಪಾದರಾಕ್ಷಿ ತಗೊಂಡ ಯಾವತ್ತು ತಾಯಿ ಆದಂತ ಯಾರು, ತಮ್ಮ ಹೆಂಡತಿ ಆದಂತ ಯಾರು ಗಿರಿಜಾನ್ ಉಡೆದ ಹಾಕ್ತಾರ ಅವನು, ಎರಡು ಹೊರಗೆ ಇಟ್ಬ ಅಂತ. ಅವ ಅಂದ, ಅಲ್ಲ ಇವ್ರನ್ನ ಶಿಟ್ಟಿಗೆ ಬಸ್ಬೇಕು, ಇವ್ರ ಶೆಟ್ಟಿಗೆ ಏನ್ ಮಾಡ್ಬೇಕು, ಏನಿಲ್ಲ ಏನ್ ಯಾಕೆ ಏನಿಲ್ಲ ನಮ್ಗ ಹಂಗ ಹಸುವಾಗಿತ್ತು ಹೊಟ್ಟೆ ಅಂತ ನಾವು ಬಂದ್ ಸಿಟಿ ಎಬ್ಸಾಕ್ ಬಂದ್ ನಾವು ಇಂದ್ರಾಗಾರ ನೋಡ್ಬೇಕಂತಂದ. ತಡಿ 10 ಮಿನಿಟ್ ನಾ ಕುಡ್ರು ಪಂಕ್ತಿ ಕುಂತಿ ನೋಡಿ, 10 ಮಿನಿಟ್ ಪಂಕ್ತಿ ಕುಂತಿ ಎಲ್ಲ ಕುಂತಿ ನೀಡ್ಕೊಂತ ಕುಂತಿದ್ದ. ನೀಡಿ ಭಕ್ತಿದ ನೀಡ್ತಾ ಇದ್ದ ತಾಯಿ ಆದಂತ ಯಾವತ್ತು ಗಿರಿಜಾಬಾಯಿ ಅನ್ನಪೂರ್ಣ ರೇಖಾಯಿ ತೆಗಿಂತಾಗ ಎಷ್ಟು 10,000 ಮಂದಿ ಕುಂತು ನೋಡಿ ಅವತ್ತು ಒಬ್ಬಕ್ಕೆ ನೀಡ್ತಿದ್ಲ ತಾಯಿ. ಅಂತ ನೀಡ್ತಾ ಇರ್ತಕ್ಕಂತ ತಾನು ವಿಚಾರ ಮಾಡ್ತಾ ಇದ್ದಾನ, ಇನ್ನಕ್ಕೆ ಹಿಂಗಾದ್ರೆ ನಮ್ಮ 500 600 ರೂಪಾಯಿ ಹೊಕ್ಕವಿನ್ನ ಇದ್ರಾಗ ಒಂದು ಚಾನ್ಸ್ ಐತಂದಂತ. ಚಾನ್ಸ್ ಅಂತ ಹೇಳ್ತಿರೋದು ಆ ತಾಯಿ ಬಗ್ಗೆ ಹಿಡ್ತಾ ಇದ್ಲ, ಸ್ವಲ್ಪ ಜಿಗದಾಣ ಮ್ಯಾಲ ಕುಂತ ಕಿವ್ಯಾಗ. ಏಕನಾಥ್ ಮರ ಅಂತಾರ, ಏ ಗಿರಿಜಾ ಹುಡುಗ ಮ್ಯಾಲ ಕುಂತತಿ ಕೋಸ ಹುಷಾರ್, ಎಸಲ್ ಎದ್ ಗಿದ್ದಿ ಅಂತ, ಕಸಲ್ನ ಎದ್ ಗಿದ್ದಿ ಅಂತಂದ್ರು. ಏನ್ರಿ ಹಿರಿಯಾರ, ನನ್ನ ಮಗ ಕುಂತ ರೂಢಾಗಿತ್ತು ತೋರಂತ ಆಕಿ, ಇಂತ ಬ್ಯಾರೆದವ್ ಕುಂತ ಅನ್ನಿಲ್ಲ, ಈಗ ತರ್ಸಕ್ ಬಂದಾನಲ್ಲ, ನನ್ನ ಮಗ ಕುಂತ ರೂಢ ಆಯ್ತು, ನಾ ಏನ್ ತೇರ್ಸೋದ್ ಕೆಡೋದ್ ತೋರಂತ. ಅವಾಗ ನೋಡಿ ಇದ್ದು ನಮಸ್ಕಾರ ಮಾಡ್ತಾರೆ. ಯಾವತ್ತು ಬದಿದ್ರ ಅವ ಬ್ರಾಹ್ಮಣ ನಮಸ್ಕಾರ ಮಾಡಿದ. ಏನ್ ಮಾಡಿದ್ರಿಪ್ಪ, ನಮ್ಗ ಒಂದ್ ಸ್ವಲ್ಪ ಅಡ್ಸಿ ಇತ್ತು, ಅಡ್ಸಿ ಇದಕ್ಕೆ ಹಿಂಗಾದ ಪರಿಸ್ಥಿತಿ ಅಂದ್ರು. ಏನ ಮನ್ಯಾಗ ಮಗಳ ಮದುವೆ ಐತಿ, ಒಂದ್ 500 ರೂಪಾಯಿ ಕೊಡ್ರಿ ಅಂದ್ಕೊಳ್ಳಿ 600 ಕೊಡ್ತೀನಿ ಅವ್ರು ಸಿಟ್ಟಿ ಬಸ್ ಅಂತಂದ್ರು. ಅದಕ್ಕೆ ನಾನು ಈ ಪ್ರಕಾರ ಮಾಡಿ ತಪ್ಪತ್ತಂದು ಅಂತಂದಾಗ, ಇದಕ್ಕಿಷ್ಟ ಮಾಡತ್ಯಾ ತಡಿ ನಾ ಸಿಟ್ಟಿ ಅದು ಹೋದ್ರು ತಗೋ, ಮೊದಲು 1 ಸಾವಿರ ತಗೋದಿರು, ನನ್ನೂ 1 ಸಾವಿರ ಮಗಳಿಗೆ ಮದ್ದಿ ತೋ, ಅದೊಂದು 600 ರೂಪಾಯಿ ಕೊಡ್ಸೋಗ ನನಗ ನಡಿ ಅಂತ ಹೇಳ್ತಿದ್ದೆ. ಅವತ್ತು ಏನ್ ಮಾಡ್ರಿ ಅಂದ್ರ, ನೀ ಮುಂದೆ ಓಡು, ನಾವ್ ಒಂದು ಡೆಬ್ಬಿ ಕಸಬರಿಗೆ ಹಿಡ್ಕೊಂಡ್ ಕೆಲಸ ಹೈಕ್ ಕಣ್ಕೊಂಡ್ ಬಿಡ್ತಾನಂತ. ಕಸಬರಿಗೆ ಹಿಡ್ಕೊಂಡು ಒಂದು ಗಡ್ಡಿ ಹಿಡ್ಕೊಂಡು ಏನ್ ಮಾಡ್ರಂದ್ರ ಮುಂದೆ ಹಾದ್ರು. ಅವಾಗಂತಾರ ಅವ್ರು ಕುಂತಾಡಿದ್ರಲ್ಲ ಅವ್ರು, ಸಿಟ್ಟಿ ಎಬ್ಸಿದ ಗಿರಾಕಿ ಚೇಸು ಹಾದ್ರು ಅಂತಾರ. ನಮ್ಮ 600 ರೂಪಾಯಿ ಹಾದು ಅಂತ ಹೇಳಿ ಕುಂತಿದ್ರು. ಅವಾಗ ಏನ್ರಿ ಸಂತ ಮುಂದ್ ಕೂತು ಕಳಿಸಿದ ಮ್ಯಾಗ ಸಾವಕಾಶ ಬರದಿರಲ್ಲ ಸಂತರು ಬರುತ್ತ ಮುಂದೆ ಕೇಳಿದ್ರೆ, ಯಾಕ್ರಿ ಸಿಟ್ಟಿ ಇವತ್ತು ಯಾಕೆ ಅದ್ರ ನಮ್ಮ ಸಿಟ್ಟ ಇವತ್ತು 600 ರೂಪಾಯಿಗೆ ಮಾರ್ತ 600 ರೂಪಾಯಿಗೆ ಮಾರ್ತಂತಾರ. ಅಂದ್ರೆ ಇಂಥ ಯಾವತ್ತು ಶಾಂತಿ ಭ್ರಮಣ ಅಂತ ಏಕನಾಥ್ ಮಹಾರಾಜ ನಲಗೆ ತೀರ್ಥಾಚೆ ಭ್ರಮಣ. ಪರಮಾತ್ಮನ ಭಕ್ತಿ ಮಾಡ್ತಕ್ಕಂತ ಸಾಧಕರಿಗೆ ಹೇಳ್ತಾ ಇದ್ದಾರ, ತೀರ್ಥಕ್ಷೇತ್ರಗಳನ್ನ ಅಡ್ಡಾಡಬೇಡ್ರಿಪ್ಪ ಸಂತರ್ರಿ ಅವ್ರ. ನಲಗೆ ತೀರ್ಥಾಚೆ ಭ್ರಮಣ, ನಲಗೆ ದಂಡನ ಮುಂಡನ. ನಾವೇನ್ ಮಾಡಿದ್ವಿ, ತಿರುಪತಿಗೆ ಹೋಗಿ ತಲೆ ಬೆಳೆಸ್ಬಿಡ್ತೇವೆ ಬದಲು ಮುಂಡನ, ಅದಲ್ರಿ ಅದನ್ನು ಮಾಡ್ಬೇಡ ಅಂದ್ರು. ಯಾವ್ದು ಪರಮಾತ್ಮ ಯಾವ್ದು ಕಾಯ್ದೆ ಹೇಳಿಲ್ಲ, ನೀನು ಯಾವ್ದು ಎಲ್ಲಿ ಹೇಳಿಲ್ಲ, ಮಾಡ್ಬೇಡ್ರ ಅದನ್ನಂದ್ರು. ನಲಗೆ ಪಂಚಾಗ್ನಿ ಸಾಧನ, ಯಾಕಂದ್ರ ಕಲಿಯುಗದಾಗ ಎಲ್ಲಾ ಸಾಧನಗಳು ಬಂದಾಗ ಅವಾಗ ವಾಟ ಜಾಲ ಕ್ಷೀಣ ಕಲಿ ನಗಡೆ ಸಾಧನ ಅಂದ್ರೆ ಮಹಾತ್ಮರು. ಕಲಿಯೊಳಗ ಎಲ್ಲಾ ತೀರ್ಥ ಯಾವ ಏನದು ಹೋಮ ಹವನಾದಿಗಳೆಲ್ಲ ಬಂದಾಗ್ಬಿಟ್ಟಾವ. ಅದಕ್ಕ ಏನ್ ಮಾಡ್ರಿ, ಒಂದು ಪರಮಾತ್ಮ ನಾಮಸ್ಮರಣೆ ಮಾಡೋದ್ರಿಂದ ನಾಮ ಜಪ ಯದ್ಯತೋ ಪರಮ ಬಾದುನ ಸೆಕೆ ಸ್ನಾನಾದಿ ಕರ್ಮ ನಾಮೇ ಪಾವನ ಧರ್ಮ ನಾಮ ಪರ ಬ್ರಹ್ಮ ವೇದಾರ್ಥ. ಒಂದು ಪರಮಾತ್ಮ ನಾಮಸ್ಮರಣೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದಕ್ಕೆ ಮಹಾತ್ಮ ಅಂತ ಜ್ಞಾನಪ್ರ ಅಂತಾರ, ಸಕಲ ಮಂಗಳ ನಿಧಿ ಸಕಲ ಮಂಗಳ ನಿಧಿ ಶ್ರೀ ವಿಠಲಾಚೆ ನಾಮ ಆದಿ ಶ್ರೀ ವಿಠಲಾಚೆ ನಾಮ ಆದಿ ಮನಕಾರೆ ಗಣ ಮನಕಾರೆ ಗಣ. ಜ್ಞಾನೇಶ್ವರ ಮಹಾರಾಜ್ ಅಂತಾರ, ಎಲ್ಲಾ ಕೆಲಸಕ್ಕೆ ಮೊದಲು ರಾಮಸ್ಮರಣೆ ಯಾರು ಮಾಡ್ಬೇಕು, ವಿಠಲನ್ ಮಾಡಂತ. ಸಕಲ ಮಂಗಳ ನಿಧಿ ಶ್ರೀ ವಿಠಲಾಚೆ ನಾಮ ಆದಿ, ಮೊದಲು ಆದಿ
ಮೊದಲು ಎದ್ ಏಳ ಹೊಡೆದ ಬಿಟ್ಟಲ್ಲ ಅನ್ರಿ, ಮಲಕ್ ಹೊಡೆದ ಬಿಟ್ಟಲ್ಲ ಅನ್ರಿ, ಒಟ್ಟೆಲ್ಲಾ ಕೆಲಸ ಮಾಡೋದು ಮೊದಲು ಬಿಟ್ಟಲ್ಲ ಬಿಟ್ಟಲ್ಲ ಅನ್ರಿ. ಹಿಂಗ ಒಂದು ಕೀರ್ತನ ಸಾಂಗಲೆ ಹೇಳಾಕ್ತಾರೆ ನಮ್ ಗುರುಗಳ ಅಂತ ಕಾಕಾ ಸಾಹೇಬ್ರು. ನಮ್ ಗುರುಗಳ ಅಂತ ನಮ್ ಜನ ಏಕನಾಥ್ ಗೋವಿಂದಪ್ಪನ ಇರ್ತಾರಲ್ಲ, ಗೋವಿಂದಪ್ಪನ ಗುರುಗಳ ಅಂತ ಕಾಕಾ ಸಾಹೇಬ್ರು ಅವ್ರದ್ರಿ ಸಾಂಗ್ಲಿ ಒಳಗ ಒಂದು ಕೀರ್ತನ ಮಾಡಾಕ್ತಿದ್ರು. ಕೀರ್ತನ ಅವಂಗೆ ಆಚಾರ ಸಕಲ ಮಂಗಳ ನದಿ ಶ್ರೀ ವಿಠಲ ಆಚೆ ನಾಮಾದಿ. ಅಲ್ಲೆಲ್ಲ ಬ್ರಾಹ್ಮಣರು ಯಾಪವ್ರ ಅಂದ್ರವ್ರು, ಗುರುಗಳ ಇದು ತಪ್ಪಾಕೈತ್ ನೋಡ್ರಿ ಅಂದ್ರು. ಈ ಅಭಂಗ ತಪ್ಪಾಕೈತ್ ನೋಡ್ರಿ ಅಂದ್ರು. ಮೊದಲು ಗಣೇಶಾಯನಮ ಅಂತಾರ, ನೀವು ಏನು ವಿಠಲ ಅಂತಾರಲ್ಲ ಇದೆಂತ ಎಲ್ಲಿ ಸುದ್ದಿ ಅಂತಂದ್ರು. ಮೊದಲು ಎಲ್ಲಾ ದೇವ್ರಿಗಿಂತ ಮೊದಲು ಗಣೇಶಾಯನಮ ಅಂತಾರ, ವಿಘ್ನಾಶನ ಅಂತ ಗಣೇಶಾಯನಮ ಗೋಪಾಲ ಹಿಂಗೆಲ್ಲ ಅಂತಾರ. ನೀವು ಅದನ್ನ ಬಿಟ್ಟು ಕೆಲಸ ಏನ್ ಮಾಡ್ರಿ, ನೀವು ವಿಠಲ ಅಂತ ಎಲ್ಲಿ ತಂದ್ರಿದನ ಅಂದ್ ಕೂಡಲೇ ನೋಡಪ್ಪ ಗೋವಿಂದ್ ಅವ್ರು ಹೇಳಿದ್ರು, ಕಾಕಾ ಸಾಹೇಬ್ ಹೇಳ್ತಾ ಇದಾರ, ನೀವೆಲ್ಲಾ ಶಾಣೆ ತಿಳಿದವ್ರದ್ರಿ, ನಿಮ್ಗ ಮಹಾತ್ಮರ ಅಂತ ಈ ಜ್ಞಾನೇಶ್ವರ ಮಹಾರಾಜರ ಅಭಂಗ ಸಾಮಾನ್ಯ ಅಲ್ಲ, ಎಲ್ಲ ಯಾವ್ದಾರ ಭಂಗ ಆಗ್ಬೋದು, ಭಂಗ ಆಗುದಿಲ್ಲ ಆ ಶಬ್ದಗಳು ಅಂತ. ಅದನ್ನ ನೀವು ಒಂದ್ ಕೆಲಸ ಮಾಡ್ರಿ, ಇವತ್ತು ಹೆಂಗಿರ್ ನೋಡಿ ಕೃಷ್ಣಾ ನದಿ ಐತಿ ಇಲ್ಲೇ ಗುಡಿಯಿಂದ ಸಮೀಪದ ಅದ ಕೃಷ್ಣಾ ನದಿ ಐತಿ. ಆ ನದಿಗೆ ಏನ್ ಮಾಡ್ಬೇಕು, ನೀವು ಎಲ್ಲ ಬ್ರಾಹ್ಮಣದ್ರಿ ಸಂಧ್ಯಾ ವಂದನೆ ಮಾಡಕ್ ಅಲ್ಲಿ ತೊಗೊಂಬರ್ರಿ, ನಿಮ್ ವಾಟಿ ಚಮಚೆ ತೊಗೊಂಬರ್ರಿ ಅಂದ್ರಲ್ಲ. ನಮಗೂ ಒಂದು ತೊಗೊಂಬರ್ರಿ ಅಂದ್ರ ಅವ್ರು, ನಾನು ಬರ್ತೇನೆ ತೊಗೊಂಬರ್ರಿ ಅಂತ ಅಂದ್ಕೊಳ್ಳಿ. ನೋಡ್ರಿ ಅವತ್ತು ಎಲ್ಲ ಮುಂದೆ 4 ಗಂಟೆ ಬರುವ ಆಯ್ತು, 4 ಗಂಟೆ ಬಂದ್ರು 5 ಮತ್ತೆ ಚಾಲು ಆತವ್ರಿ. ಚಾಲು ಮಾಡಿದ ಕೂಡ ಎಲ್ಲ ಸಾಲನ್ನು ಕುಂತಿರು, ಸಾಲನ್ನು ಕೂಡ ತಮ್ಮ ಆಟದಾನಿ ಇಟ್ಕೊಂಡು ಹಿಂಗ್ ಮಾಡ್ಕೊಂತ ಹಿಂಗ್ ಟಕ್ 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 ಮಾಡ್ಕೊಂಡು ಕುಂತಿರು. ಅವಾಗ ಎಲ್ಲ ಶಾಂತ ಆಗಪ್ಪ, ಇನ್ನ ಒಂದ್ ಚಾಲು ಮಾಡ್ರಿ ನಿಮ್ ನಾವು ಹೋಮ ನಿಮ್ನ ಇದನ್ನ ಚಾಲು ಮಾಡ್ರಿ ಅಂದ್ರು. ನಿಮ್ ಸಂಧ್ಯಾವಧನೆ ಚಾಲು ಮಾಡ್ರಿ ಅಂದ ಕೂಡಲೇ ಕೇಶವಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ. ಕಾಕಾ ಸಾಹೇಬ್ರಂದ್ರು ತಡ್ರಿ ಏನಂದ್ರಿ, ಮೊದಲ ಕೇಶವಾಯ ನಮಃ ಯಾಕ್ತದ್ರಿ ಹೋದ್ರು. ಕೇಶವಾಯ ನಮಃ ಯಾಕೈತಿ ಬದಲಾಕ, ಮೊದಲು ಗಣೇಶಾಯನ ಮಾಡ್ಬೇಕಾಗಿಲ್ಲ. ಇಲ್ರಿ ಹಂಗ ಧರ್ಮ ಇಲ್ಲ, ಹಂಗ ಮೊದಲಿಂದ ಅದ ಏನ್ ಮಾಡಿ ಕೇಶವ ಮೊದಲಿಂದ ಧರ್ಮ ಬಂದದ್ದನ್ನ ಕೇಶವಾಯ ನಮಃ ಅಂತ ಬರ್ತತಿ. ಅದಕ್ಕ ನೋಡಪ್ಪ, ಅದು ಏನ್ ಸಂತರಾದಂತ ಜ್ಞಾನೇಶ್ವರ ಅಂತಾರ, ವಿಠಲ್ ನಾಮಸ್ಮರಣೆ ಮೊದಲು ತಗೋಂತ ಯಾಕೆ ಹೇಳ್ತಾರ ಇದಕ್ಕ. ಈಗ ಮದುವೆಯಾಗಿ ಬರಲ್ಲ ನಮಸ್ಕಾರ ಅಲ್ಲಿ ನಮಸ್ಕಾರ ಅಲ್ಲ ಅದಲ್ಲ ಅಲ್ಲ ನಮಸ್ಕಾರ ಮಾಡಿದ್ರೆ ಮುಸಾಕ್ ಬರ್ತಂತ. ಹಲ ವಿಠಲ ವಿಠಲ ಹಲ ವಿಠಲ ಹಲ ವಿಠಲ ಹಲ ವಿಠಲ ಕುಂಡಲಿಕಾವರ್ಧನ ಜ್ಞಾನ ದೇವಸ್ಕಾರ ಇದು ಕೇಶವಾಯ ನಮಃ ವಿಠಲಾಯ ನಮಃ ಇಲ್ಲೇ ಇರಲ್ಲ. ಅದು ನಾವು ಏನ್ ನಮಸ್ಕಾರ ಬಂದ ಸೊನ್ನೆ ಮಾಡಿದಲ್ಲ, ಆ ಸೊನ್ನಿದ ಒಂದ್ ಸ್ವಲ್ಪ ನೆನ್ನೆ ಕತ್ತಿ ನೆನಪಾತು. ನಮ್ಮ ಇದಾರಲ್ಲ ಸಂತಾಜಿಯವ್ರ ಅಪ್ಪ ಅವರು ಭಾವಣ್ಣ ಅವ್ರು ಅಂತಿದ್ರು, ಅವ್ರೊಂದು ಕತಿ ಹೇಳ್ತಿದ್ರು, ಸೊನ್ನಿ ಕತಿ. ಸಭಾ ಕುಡಿತು ಅಕ್ಬರ್ ಸಭಾ ಕುಡಿತಂತ್ರಿ. ಅಕ್ಬರ್ ಸಭಾದಾಗ ಅಕ್ಬರ್ ಕೇಳ್ತಾ ಇದ್ದಾನೆ ಏನಂತ, ಇವತ್ತು ನಾವು 3 ಪ್ರಶ್ನೆ ಕೇಳವನ, 3 ಪ್ರಶ್ನೆ ಕೇಳವ, ಸರಿಯಾಗಿ ಉತ್ತರ ಕೊಟ್ಟವಾಗ ಅರ್ಧ ರಾಜ್ಯ ಕೊಡ್ತೇನು, ಉತ್ತರ ಯಾವ ಕೊಡಾಕ್ ಬರಲಿಲ್ಲ ಅವನು ಚಂಡ ತೆಗಿತಾನಂದ. ಉತ್ತರ ಕೊಡತ್ ನಾನು ಹೇಳ್ತಕ್ಕಂತ ಪ್ರಶ್ನೆಗಳು 3 ಅದಾವ, ಆ 3 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟ ಅರ್ಧ ರಾಜ್ಯ. ಸುಮ್ಮನೆ ಕುಂಡ್ರಿ ಮಾತಾಡ್ಬೇಡ್ರಿ, ಒಟ್ಟೆ ಕದ್ಲಾಕ್ಬೇಡ್ರಿ, ಸುಮ್ಮನೆ ಕುಂಡ್ರಿ ಹೋಗ್ಬಿಡ್ನು. ಸರಿಯಾಗಿ ಉತ್ತರ ಕೊಟ್ಟವಂಗ ಅರ್ಧ ರಾಜ್ಯ, ಉತ್ತರ ಸರಿಯಾಗಿ ಇರ್ಲಿಲ್ಲ ಅಂದ್ರೆ ತೆಗಿತಾನ. ಅದೇನ್ರ ಮಾತಾಡಂದ್ರು ತಿಳ್ಕೋರು, ಅರ್ಧ ರಾಜ್ಯ ಸಿಗದಲ್ಲ ಅಂತ ಹೇಳ್ತಿರದ. ಮೊನ್ನೆ ಪ್ರಶ್ನೆ ಹೇಳ್ರಿಪ್ಪ ಹೇಳ್ರಿ ಅಂತ ಹೇಳ್ತಾರೆ. 18 ಮಂದಿ ಮಂತ್ರಿಗಳಿದ್ರು, 18 ಮಂದಿ, ಅದರ ಕಡಿ ಮಂತ್ರಿ 17 ಮಂತ್ರಿ, 17 ಮಂದಿ ಮಂತ್ರಿ ಇದ್ರು, 18 ನಾವು ಬಿರಬಲ್ಲ ಮುಖ್ಯಮಂತ್ರಿ ಅವ. ಮಂತ್ರಿಗಳ ನೀವು ಚಂದ ವಿಚಾರ ಮಾಡ್ರಿ ಅಂತ ಅಂತಾರ. ಒಳ್ಳೆ ಹೇಳಿ. ಒಂದೇ ಪ್ರಶ್ನೆ ಅಂತ ಒಂದ್ ಕೈ ಮಾಡಿದ, ಒಂದು ಬಟ್ ಮಾಡಿದ. ಇವರು ಪತ್ರಕರ್ತ ಇರ್ತಾರಲ್ಲ, ಒಂದ್ ಹಿಂಗ್ ಬರೋದ ಹಿಂಗ್ ಗೇಟ್ ಹಾಕೊಂಡ್ರ ಕೌನ್ಸ್ ಮಾಡ್ಕೊಂಡ್ರ, ಏನ್ ಹೇಳ್ತಾನ ಬರೀ ನೋಡ್ಕೋಬೇಕ. ಇನ್ನು 2ನೇ ಪ್ರಶ್ನೆ ಅಂದ, 1ನೇ ಪ್ರಶ್ನೆ ಅಂತ ಒಂದ್ ಬಟ್ ಮಾಡ್ಯಾನಪ್ಪ ಇವ. ಇನ್ನು 2ನೇ ಪ್ರಶ್ನೆ, 1ನೇ ಪ್ರಶ್ನೆ ಏನ್ ಕೇಳಿದವ, ಏನಿಲ್ಲ ಬರೀ ಒಂದ್ ಬಟ್ ಮಾಡ್ಯಾನ. 2ನೇ ಪ್ರಶ್ನೆ ಅವ 2 ಬಟ್ ಮಾಡಿದ, 3ನೇ ಪ್ರಶ್ನೆ 3 ಬಟ್ ಮಾಡಿದ. ಪ್ರಶ್ನೆನೇ ಇಲ್ಲ, ಬರೀ ಬಟ್ಗಳ. ಇವ ಪ್ರಶ್ನೆ ಏನ್ ಹೇಳ್ಬೇಕು, ಇನ್ನು ಉತ್ತರ ಯಾರು ಹೇಳಾಕ್ ಬರ್ತತಿ ಅವ್ರು ಸುಮ್ನೆ ಕೊಡ್ರಿ. ಇಲ್ಲೇ ಈಗ ಅಲ್ಲಿ ಇಲ್ಲಲ್ಲ ಅಲ್ಲಿ ಹೇಳಾಕ್ ಬರ್ದ ಅವ್ರು ಎದ್ದಿಂದ್ರಿ ಅಂದ್ ಕೂಡಲೇ 17 ಮಂದಿ ಇದ್ರಲ್ಲ ಬಿರಬಲ್ ಬಿಟ್ಟ ಅವ್ ಹೇಳಿದ ಮೊದಲ 8 ದಿನದಾಗ ಬರೋಬ್ಬರ ಸರಿಯಾಗಿ ಉತ್ತರ ತರಬೇಕು.
ಅವಾಗ ಎಲ್ಲಾರು ಅಂದ್ರು ಈ ಪ್ರಶ್ನೆ ತಿಳಿದಿಲ್ಲ ಉತ್ತರ ಹೇಳ್ಬೇಕು ಅಂತ ಹೇಳ್ತಿದ್ರು 17 ಮಂದಿ ಯಾತ್ ನಿಂತ ಗಸಲ್ನ 18ನೇ ನಾವಿದ್ದಿಲ್ಲ ಬಿರ್ಬಲ್ ಅಂತಾನ 8 ದಿನ ಟೈಮ್ ಐತ್ ನಮ್ದ ನೋಡ್ರಿ ಏನು ಸಿಗ್ತೈತಿ ನೋಡ್ರ ಅವಾಗ ರಾಜ ಅಂತ ನಕ್ಬರ್ ಅಂತಾನ ಏ ಬಿರ್ಬಲ್ಲ ಹೇಳೋಣಂದ 8 ದಿನ ಟೈಮ್ ಕೊಟ್ಟಿರ್ಲಿ 2 ಲಕ್ಷ ಇರ್ಲಿಂದ ಜರ್ ಕರ್ದ ಹೇಳಿಲ್ಲ ಅಂದ್ರೆ ಚಂಡ್ ಹೊಕ್ಕತ್ತಿಂದಿಲ್ಲೇ ಸರಿಯಾಗಿ ಉತ್ತರ ಬರ್ಲಿಲ್ಲ ಅಂದ್ರ ಅದನ್ಯಾಕೆ ವಿಚಾರ ಮಾಡ್ತೀರಿ ಇದನ್ನ ನಾ ಎಲ್ಲ ಬಿರ್ಬಲ್ ನಾನು ಹೇಳ್ತಾನ ತಗೊಂಡ 18 ದಿನ ಟೈಮ್ 8 ದಿನ ಟೈಮ್ ಐತೆ ಅಂತ ಹೇಳ್ತಿದ್ದ ಮನಿಗೆ ಹೋದ ಮೊದಲೆಲ್ಲ ತಮ್ಮ ಗ್ರಂಥ ಎಲ್ಲ ಹುಡುಕಾಡಿದ ಈ 1 2 3 ಬಟ್ಟಿನಾಗ ಏನ್ರ ಪ್ರಶ್ನೆಗಳದಾವ ಅಂತ ಹೇಳಿ ವಿಚಾರ ಮಾಡ್ತಾ ಇರುವಾಗ ಯಾವ ಪುಸ್ತಕದಾವು ಆ ಬಟ್ಟಿನ ವಿಚಾರಗಳ ಬಗ್ಗೆ ಏನೂ ಇರಾಕಿಲ್ಲ ಬಿಟ್ಟ ಮತ್ ಆಜು ಬಾಜು ದೋಸ್ಗಳು ಇರ್ತಾರಲ್ಲ ದೊಡ್ಡ ಮಂದಿ ವೇದಾಂತಿಗಳ ಅಂತವ್ರದಕ್ಕೆ ಹೋದ ಅದನ್ನ ಅವ್ರು ಏನಿಲ್ಲ ಇಲ್ಲ ಅದು 2 ದಿನ ಹೋತಿರಪ್ಪ ಅದು ಊರಾಗ ಬೇರೆ ರಾಜ್ಯಕ್ಕೆ ಹೋದ ಅಲ್ಲಿ ದೊಡ್ಡ ಮಂತ್ರಿಗಳು ಇರ್ತಾರ ಅವ್ರೆಲ್ಲ ಕೇಳ್ಕೊಂತ ಹೋದಾವೆಲ್ಲ ಅವ್ರು ಏನಿಲ್ಲ ಪ್ರಶ್ನೆನ ಅಲ್ಲವು ಇವು ಕೇಳೋ ಪ್ರಶ್ನೆನ ಅಲ್ಲ ಬರೀ ಬಟ್ ಮಾಡ್ರಿ ಏನ್ ಪ್ರಶ್ನೆ ಏನ್ ತಿಳ್ಕೊಬೇಕು ನಾವೇನ ಅಂತ ಹೇಳಿ ವಿಚಾರ ಮಾಡ್ತಾ 6 ದಿನ ಹೋತು 7ನೇ ದಿನ ಬಂತಿರಪ್ಪ ಅದು 7 ದಿನ ಬಂತು ನಾಳೆ ಅಂದ್ರೆ ಬರೋಬ್ಬರ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನ್ ಚಂಡ್ ಹೋಗ್ತೈತೆ ಅಂತ ಗೊತ್ತೂ ಆತ್ ನಿಮ್ಗೆ ಯಾರಿಗೆ ಬಿರ್ಬಲ್ ಗೊತ್ತಾತು ಮುಂದೆ ಪ್ರಸಂಗ ಹೆಂಗ್ ಬಂತಲ್ಲ ಇನ್ನ ಅಲ್ಲಿ ಹೋಗಿ ಸಾಯೋದಕ್ಕಿಂತ ಪತ್ರ ಗೊತ್ತಾಗಿಲ್ಲ ನನಗ ಅಲ್ಲಿ ಹೋಗಿ ಸಾಯೋಕ್ಕಿಂತ ಗುಡ್ಡದಾಗ ಬಿದ್ದು ಸತ್ತರಾತ ಅಂತ ಹೇಳಿ 8ನೇ ದಿನ ಬೆಳಿಗ್ಗೆ ಏನ್ ಮಾಡ್ಯಾವ ರಥ ತಗೊಂಡ ಮೈಮ್ಯಾಗ ಏನ್ ಮಂತ್ರಿ ರಾಜ್ ಇರ್ತಾವಲ್ಲ ಅರಿವು ಇರ್ತಾವಲ್ಲ ಬಂಗಾರ ಇರ್ತಾವ ಚುಳು ಅಂಗಿ ಹಾಕೊಂಡ ಪದ್ಧಶ್ರೀ ಪಾದ ಹೋಗ್ಯಾಸ ಏನ್ ಮಾಡ್ತಾ ಇದಾನ ಮ್ಯಾಲ ದೊಡ್ಡದ್ ಗುಡ್ಡಿತ್ತು ಒಂದು 40-50 ಫುಟ್ ಕೆಳಗಿಂದು ಕಾಡ್ ಗುಡ್ಡ ಆ ಗುಡ್ಡದ ಮ್ಯಾಗಿಂದ ಬಿದ್ದು ಸತ್ ಗ್ಯಾಸ್ ಪ್ರಾಣ ಬಿಡ್ಬೇಕು ಆಮೇಲೆ ಹೆಂಗಾರ ಆಕೈತೆ ಅಂತ ವಿಚಾರ ಮಾಡ್ಕೊಂಡ ಹಗರ ಗುಡ್ಡ ಹಾಕಿ ಹಿಂಗ್ ನೋಡಿದ ವಿಚಾರ ಮಾಡ್ತಾನ ನಾನು ಮಂತ್ರಿ ಅದ್ರಾಗ ಬ್ರಾಹ್ಮಣ ನನ್ನ 3 ತಾಸ್ನಾಗ ಬಣ್ಣ ಆಗ್ಬೇಕು ಇದಕ್ಕೇನು ವಿಚಾರ ಮಾಡ್ಬೇಕು ಯಾವಾಗಾರ ಒಬ್ಬ ಹೇಳ್ಬೇಕು ಹೇಳಿ ಸತ್ನಂದ್ರ ಮಿಣನವ್ರು ಬಂದು 3 ತಾಸನ ತಗೊಂಡೋಗಿ ನಾನು ಮಣ್ಣು ಕೊಡ್ತಾರೋ ಆ ಚುಲಾಕದ ಅಂತ ಹೇಳಿದ್ರೆ ಹಿಂಗ್ ಹುಡುಕಾಡಕತ್ತಿದ್ದೆ ಯಾರನ್ನು ಗುಡ್ದಾಗ ಹುಡುಕಾಡ ಮುಂದೆ ಒಬ್ಬ ಕುರು ಬಿದ್ದ ಬಿರ್ಬಲ್ ಅವ ಬಿರಪ್ಪ ಬಾರಪ್ಪ ಅನ್ನ ಬಾರಪ್ಪ ಗುಳ್ಳೋಡ್ ಬಂದ ನನ್ನ ಎಲ್ಲ ಕೊಳ್ಳಾಗಿನ ಪಾಗಿನ ಎಲ್ಲ ಅವ್ನು ಹಾಕಿದ ತಂದು ಹೋಗಿಂದ ಎಲ್ಲ ಹಾಕಿದ ರಥ ಇಲ್ಲಿ ಐತಿ ಅಂತಂದ ಐತ್ ಬಿಟ್ರಿ ಐತಿ ಏನ್ ಹಿಂಗ್ಯಾಕ್ ಮಾಡ್ತಾರೆ ಅಂತ ಬಿರ್ಬಲ್ ಹೋಗ್ಲಿ ನೀವು ಹೌದು ಬಿರ್ಬಲ್ ಹೌದ್ ನಾವು ಮತ್ತೆ ಹಿಂಗ್ಯಾಕ್ ಮಾಡ್ತಾರೆ ಅಂದ ಹೇಳ್ತಾನೆ ನಾನು ಈ ಗುಡ್ಡದ ಮ್ಯಾಗಿಂದ ಬಿದ್ದು ಸಾಯ್ತೇನೆ ನೀ ಸಟ್ನ ರಥ ತಗೊಂಡು ಹೋಗಿ ಊರಿಗೆ ಹೋಗಿ ಹೇಳಿ ಕೆಲಸ ನಮ್ಮ ಮನ್ಯಾಗ ಹೇಳ್ಬೇಕು ಹೆಣ ತೆಗೆದು 3 ತಾಸನೆ ಮಣ್ಣು ಕೊಡ್ಬೇಕು ಅಂದ ಅವ ಬೀರಪ್ಪ ಇದ್ದಲ್ಲ ಕುರುಬ್ರವ ಏನ್ ಹಂಗಂದ್ರಿ ಅಂದ ನಾ ಸಾಯ್ತೀರಿ ಮೋತಿ ಲಕ್ಷಣ ಹಂಗೆ ಕಾಣೋಲ್ಲ ನಿಮ್ ಸಾಯೋ ಲಕ್ಷಣ ಇಲ್ಲ ಅಂದ ನಿಮ್ ಮೋತಿ ನೋಡ್ರಿ ಸಾಯಣ ಮೋತಿ ಹೆಂಗಿರ್ತಪ್ಪ ನಮ್ಗೆ ಬೇರೆ ಇರ್ತದ ಅದು ನಿನ್ನ ಮೋತಿ ನೋಡ್ರಿ ಸಾಯೋ ಲಕ್ಷಣ ಇಲ್ಲ ಅದ ಹೆಂಗ್ ಹೇಳ್ತೀವಿ ಅಂದ ಕಿವ್ಯಾಗ ಬಟ್ಟ ಹಾಕೋರ ನಾವು ಯಾರೋ ಬೀರಪ್ಪ ಕುರುಬರವ ಕಿವ್ಯಾಗ ಬಟ್ಟ ಹಾಕೋರಿ ಅಂದ ಹಾಕೊಂಡ್ಪ ಏನಂತದ್ರಿ ಗುಯ್ ಅಂತದ್ರಿ ಗುಯ್ ಅಂದ್ರೆ 9 ದಿನ ನಿಮ್ ಸಾವಿಲ್ಲ ಈ ಸಾಯ್ತಾನದ ಮಾಡಿದ್ದೀನಿ ಹೌದಲ್ಲ ಕಾಣಿಗಾಲೋಣಿ ಆಗ್ಬಿಟ್ಟ ನಾದನ ಸಮಾಯಿ ನನಗಳ ಬಂಗದ ಇರ್ಲಿ ಕೈಯಾಗ ಬಟ್ ಹಾಕೋರಿ ಗುಯ್ ಅಂದ್ರೆ 9 ದಿನ ಸಾವಿಲ್ಲ ಹೆಂಗೋ ಅಂತಂದ್ರು ಇದನ್ನ ಜ್ಞಾನೇಶ್ವರ ಮಹಾರಾಜರು ಬರ್ತಾರ್ರಿ ಅಂತ ನಾವು ಬೀರಪ್ಪ ಬರ್ತಾರ್ದಿನ ಅಭಂಗ ಬರ್ತಾರ್ದಿನ ಅದ್ ಹೆಂಗ್ ಸುಳ್ಳಾಕತ್ರಿ ಅಂದ್ರ ಇನ್ನೊಂದ್ ಹೇಳಿ ಏನಂದ ಈ ಕಂಡ್ಲೆ ಈ ಹುಬ್ಬು ನೋಡಕ್ ಬರ್ತದ ಬೋವಯ್ಯ ಪಾತ ನದಿಸ್ಯಾಪನ ಆಯುಷ್ಯ ಆಚಿಗನ 7 ದಿವಸ ಅಂದ್ರು ಈ ಕಂಡ್ಲೆ ಈ ಹುಬ್ಬು ನೋಡಕ್ ಬರ್ತದ ಹಿಂಗ್ ನೋಡಕ್ ಕಾಣ್ತದ ಇನ್ನ 7 ದಿನ ಅದು 9 ದಿನ ಆಯ್ತು 7 ದಿನ 2 ದಿನ ಆತ್ರಿ 16 ದಿನ ಆತ್ ಇನ್ನೊಂದ್ ಹೇಳೇನ್ರಿ ಅಂತ ನಾವು ಮತ್ತ ಕಣ್ಣಾಗ ಬಟ್ಟ ಹಾಕೋರಿ ಅಂದ ಹಿಂಗ್ ಹಾಕೋರಿ 1ಕ್ಕೆ 2 ಕಾಣ್ತಾವ 1ಕ್ಕೆ 2 ಕಾಣ್ತಾವಲ್ಲ ಮತ್ತೆ ಕಣ್ಣ ಹಾಕೊಂಡು 1 ಬಟ್ಟ ಹಾಕೊಂಡ್ರ ಹಾಕೊಂಡ್ ಕಾಣ್ತಾವಲ್ಲ ಕಾಣಿಗಾಲೋಣಿ ಆಗ್ಬಿಟ್ಟು ನಾದೀಸ್ ಮಾಡ್ರಿ ಅಂದ್ರೇನ ಚಕ್ರ ಕಾಣಕೈತು ಡಬಲ್ ಕಾಣಕೈತು ಅಂದ್ರ ನಿಮ್ಮ ಆಯುಷ್ಯ ಇನ್ನ 3 ದಿನ ಆಯ್ತು ಅಂತ ತಿಳ್ಕೊರಿ ಅಂತ ಇನ್ನು ಕಡಿಯೊಂದು ಹೇಳ್ತಾನಂತ ನಾವು ಮತ್ ಎಂದ ನೀನು ನಿನ್ನ ಕಣ್ಲೆ ಈ ಮುಗಿನ ತುದಿ ಕಾಣುದಿಲ್ಲ ಅವತ್ತಿನ ಸಾಯ್ತಿ ಅಂತ ನಸಾಗ್ರಿ ಚಾಗ್ರ ನದಿಸಿದೆ ಮಣಿ ತೇಚಿ ಮನಾದಿನಿ ರಾಮಕೃಷ್ಣ ಅಂದ್ರ ಮಾತು ಅದನ್ನ ಅವರು ಅದನ್ನ ಹೇಳ್ಯಾರ ತುಕಾರ ಜ್ಞಾನೇಶ್ವರ ಅದನ್ನ ಹೇಳ್ಯಾರ ಅಂತ ಕಾಲದೊಳಗ ನೀವು ನಿಮ್ ಮೂಗ ನಿಮ್ಮ ಕಣ್ಣ ಕಿವಿ ಎಲ್ಲ ನೋಡ್ಕೊಂಡ ನಮ್ ನಿನ್ನ ಕಿವಿಯಾಗ ಗೂ ಅನ್ನೋದು 9 ದಿನ ಸಾವಿಲ್ಲ ಆಲಕ ಹೇಳಿದ ಅಲ್ಲೂ ಮಾರ ಪ್ರಶ್ನೆ ಇಂತ ಕೇಳಿದಾನವ ಬಿರ್ಬಲ್ ಅಂತ ನಾ ಬೀರಪ್ಪಗ ಪ್ರಶ್ನೆ ಇಂತ ಕೇಳ್ಯಾನ ನಾ ಹೇಳಾಕ್ ಬಿರ್ಲ ನಾನು ಕೊಲ್ತಾನ ಅಲ್ಲಿ ಕೊಲೋಕಿಂದ ಇಲ್ಲಿ ಸಾಯಕ್ ಬಂದ ಅಂದ ಕೊಲುದು ಏನ್ ಪ್ರಶ್ನೆ ಕೇಳ್ಯಾನವ ಹೇಳ್ರಿ ನೋಡಂತದ ಹಿಂಗ ಪಟ್ ಮಾಡ್ರ 1 2 3 ಇಂಥ ಪ್ರಶ್ನೆಗೆ ನೀವು ಜೀವ ಬಿಡ್ತಾರ ಅಂತ ನಾವು ಕುರುಬ ಇಂಥ ಬಟ್ಟೆ ಕೈಲಿ ಮಾಡಿದ ಪ್ರಶ್ನೆಗೆ ಉತ್ತರ ಬಿಡ್ತು ಜೀವ ಬಿಡಾಕ್ ಬಂದ್ರಿ ಎಂತ ಬುದ್ಧಿ ಎಂತ ಮಂತ್ರಿ 2 ದಿವಸ ಮಂತ್ರಿ ಆಗಿ ಕೇಳ್ತಾ
ಏನ್ ಮಾಡ್ಬಿಡಪ್ಪ ನಾ 8 ದಿವಸ 9 ವರ್ಷ ಆತ್ ನಮ್ಮ ಮಂತ್ರಿ ಆಗಂತಾನ ಆತ್ ಬಿಡ ನಾ ಈಗ ಪತ್ರ ಇಲ್ಲೇ ಹೇಳು ನಾ ಅಲ್ಲಿ ಹೇಳ್ತು ಅಲ್ಲೇ ಹೇಳು ಮುಂದದ ಈಗ ಜೀವ ಇಲ್ಲಿನಕ ಹೋಗುದ್ರಂದಿ ಅಂದ್ಯ ಅಲ್ಲೇ ಹೋದ್ರೆ ಹೋಗಲ್ತಾರ ಮಂದ್ಯಾಗ ಹೋದ್ರೆ ಹೋಗಲ್ತು ಆತ್ ನಡಿ ಅಂತ ಹೇಳ್ತಿದ್ದ ಅವನು ರಥದಾಗ ಕುಂಡ್ಸ್ಕೊಂಡು ಮನಿಗ್ ಬಂದ ಜಳಕ ಪಳಕ ಮಾಡಿ 10 ಗಂಟೆಗೆ ಬರೋಬ್ಬರ ಮಂದಿ ಭಯಂಕರ ಕುಡಿತವ್ರಿ ಅವತ್ತು ಕರೆಕ್ಟ್ ಉತ್ತರ ಹೇಳ್ತಾರ ಹೇಳಿದ್ರೆ ಜಂಡ್ ಹೊಕ್ಕತಿ ಒಂದು ಮಂದಿ ಮಣಗಂಡ್ ಹುಯ್ಯ ಅಂತ ಕೂಡ್ಬಿಟ್ಟಿತ್ತು ಅವತ್ತೆಲ್ಲ ಪತ್ರಕರ್ತರು ಅವ್ರು ಇವ್ರು ಎಲ್ಲ ಸಭಾ ತುಂಬಿಟ್ಟಿತ್ತು ಅವಾಗ ಬಿರ್ಬಲ್ಲ ಬಂದ ರಾಜ ಬಂದ್ ಕುಂತಿದ್ದ ಬಿರ್ಬಲ್ ಬಂದೇನಪ್ಪಾ ಅಂತ ಕೇಳ್ದ ಏ ಅಕ್ಕಬರ ನಿನಗೇನ್ ರಾಜ ಅನ್ಲಿ ಹೋಗೋಣ ಗದ ಅಂದ್ರೆ ಕತ್ತಲ್ರಿ ಏನ್ಬೇಡ ಅಂತಾರ ಇನ್ನೇನ್ ರಾಜ ಅಂಡ್ಲು ಮತ್ತೇನ್ರ ಅಂಡ್ಲು ಅಂದ್ರ ಅಂದ ಸಿಟ್ಟು ಬಾಳ ಬಂತು ನೋಡ್ರಿ ಯಾರಿಗೆ ಅವ ಹೆಂಗಾರ ನಾ ಸಾಯ್ತೀನಿ ಹೆಂಗಾರ ಬೇದ್ ಸಾಯ್ಬೇಕಂತ ಅವ್ ರಾಜನ ಬೇದ್ ಸಾಯ್ಬೇಕಂತ ಹೇಳ್ತಿದ ನಿನ್ ಏನ್ ಅನ್ಲಿಪ್ಪ ಅಂತ ಹೇಳ್ತಿದ್ 4 ಬಿಗಳ ಬೇದವನ್ನ ಅಕ್ಬರ್ ಕೇಳ್ತಾನೆ ಹಿಂಗ್ಯಾಕ ಬೇ ಆಯ್ತು ಅಂತ ಅಲ್ಲ ನನ್ನಂತ ಮಹಾಮಂತ್ರಿ ಕೇಳೋ ಪ್ರಶ್ನೆ ನಾವ ಸಾದಾ ಕುರುಬರಿಗೆ ಕೇಳೋ ಪ್ರಶ್ನೆ ನನಗೆ ಕೇಳ್ತೀಯಾ ಅಂತ ಕೇಳ್ದ ಅಲ್ಲ ಕುರುಬರಿಗೆ ಕೇಳೋ ಪ್ರಶ್ನೆ ನನಗೆ ಕೇಳ್ತೀಯ ಏನ್ ಹಂಗಂದ್ರ ನಂದ ಕುರುಬರು ಹೇಳ್ತಾರೆ ಈ ಪ್ರಶ್ನೆ ಉತ್ತರ ಅಂತಂದ ಯಾರು ಅದಾರಲ್ಲೇ ತಂದ ಕರ್ಕೊಂಬಂದನೀಗ ಅವಾಗ ನೋಡಿ ಕರ್ಸವಣ ಅಂತಂತ ಕರ್ಸ ಅಂದ ಕೂಡಲೇ ಹೋಗಿ ತನ್ನ ಜಗದ ಕುಂತ ಕುರುಬ್ ಬಂದ್ ನೋಡ್ರಿ ಕಂಬಳಿ ಹಿಂಗ್ ಹೊತ್ಕೊಂಡವ ಕಂಬಳಿ ಹೋಗಿ ಬಂದ ಪ್ರಶ್ನೆ ಕೂತ್ರ ನೀನೇ ಹೇಳನಪ್ಪ ಅಂತಂದ ಪ್ರಶ್ನೆ ಕೂತ್ರ ನೀನೇ ಹೇಳನಪ್ಪ ಅಂತ ಆ ಕುರುಬನ್ ಕೇಳಿದ ರಾಜ ಅಕ್ಬರ ಹೌದ್ ಅಂದ ಕೇಳ ಪ್ರಶ್ನೆ ಕೇಳಂದ ಒಂದೇ ಪ್ರಶ್ನೆ ಅಂದ ಕುರುಬ ಈ ಕಡೆ ಕಂಬಳಿತ್ತದು ಕಂಬಳಿ ಈ ಕಡೆ ಹಾಕೊಂಡದು ಜಗಾಪತಿ ಮಾಡಿದ ಇವ್ ನೋಡ್ ನಗತ ನನ್ ನೋಡ ನಾ ಹಾಕೊಂಡು ಹಿಂಗ ಕಂಬಳಿ ಬದ್ನಿ ಮಾಡಿದವನಂದ ಪಟ್ಟಿ ಮಾಡಿದ ಕಸಲ್ಲ ಹಿಂಗ ಯಾರು ಮಾಡಿದ ರಾಜ ಅಂದ ವಾಹ್ ಏನ್ ಉತ್ತರಪ್ಪ ಇದು ಛೇ ಹೈ ಕ್ಲಾಸ್ ಉತ್ತರ ಬಿಡದ್ ನಾವು ಇಂಥ ಉತ್ತರನ ನಾ ಕೇಳ ರಾಜ ಆನಂದ ಆಗ್ಬಿಟ್ಟಿದ್ ನೋಡ್ರಿ 2ನೇ ಪ್ರಶ್ನೆ ಅಂದ ಕೇಳಿ 10 ಕೇಳ್ರಿ ನೀವೆಲ್ಲ ಕೇಳ್ತೀರಿ ನಿಮ್ ಬಟ್ಟಿನ ಪ್ರಶ್ನೆ ಎಲ್ಲ ಗೊತ್ತಾಗ್ತಾವ 2ನೇ ಪ್ರಶ್ನೆ 2 ಬಟ್ ಮಾಡಿದ ತಗದಾನ ಈ ಕಡೆ ಕಂಬಳಿ ಬತ್ತಿ ಕಡೆ ತಗೊಂಡವನ ಹಿಂಗ್ 3 ಬಟ್ ಮಾಡ್ಯ ರಾಜಾಗ ಆನಂದ ಆತು ಅಕ್ಬರ್ಗೆ ಆನಂದ ಆತು ವಾ ಈ ಬಟ್ಟಿನ ಮ್ಯಾಗಿನ ಪ್ರಶ್ನೆಗಳಿಗೆ ಬಟ್ಟಿದಾಗ ಉತ್ತರ ಹಾಕ್ತಾನ ಬಹಳ ಆನಂದ ಆತ ಅಂತ ಹೇಳ್ತಿದ ಏನಪ್ಪಾ ನಿನಗೆ ಏನ್ ಬೇಕು ಬೇಡ ಅಂತಂದ ಏನಾರ ನೀವು ಮೊದಲು ಪ್ರಶ್ನೆ ಮುಗಿಸ್ರಿ ಮೊದಲು ಆಮೇಲೆ ನೋಡೋಣ ಅಂತಾನ ನಿಮ್ ಮೊದಲ ಪ್ರಶ್ನೆ ಎಲ್ಲ ಮುಗಿಲಿ 3 ಪ್ರಶ್ನೆ ಇದಾವಂತಾರ 3 ಬಿಟ್ಟು 3 ಕೇಳ್ರಿ ನೀವು ಪ್ರಶ್ನೆ ಮೂಲ ಆಮೇಲೆ ಏನಾರ ಕೊಡಂಗಿರ ಅಂತಂದ ಅವಾಗ ನೋಡಿ ಅವತ್ತು ರಾಜಾಗ ಆನಂದ ಆಗಿತ್ತು ಯಾಕಂದ್ರೆ ಮತ್ತೆ ನಾವು 3ನೇ ಪ್ರಶ್ನೆ ನೋಡಪ್ಪ ಅಂತ 3 ಪಟ್ಟು ಮಾಡಿದ ಮತ್ತೆ ಕಂಬಳಿ ಉಲ್ಟಾ ಈ ಕಡೆ ಇಟ್ಕೊಂಡವನ ಈ ಕಡೆ ಬಲಗೈಲಿ 4 ಪಟ್ಟು ಮಾಡಿದ ವಾ 3 ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟಿರಪ್ಪ ನೀವು ಎಷ್ಟು ಆನಂದ ಆತನಗ ಅಂತ ಹೇಳ್ತಿರ್ದ ರಾಜಾಣಿ ಎದ್ದು ಬಂದು ಅಪ್ಕೊಂಡವನ ಬಿರನ್ ಕುರುವಣಿ ಎತ್ತ ಅಪ್ಕೊಂಡ ಏನ್ ಬೇಕು ಬೇಡ್ರಿ ನನಗೆ ಗೊತ್ತಾಗಲ್ಲ ನಾನು ಹೆಂಡತಿನ ಕೇಳಿ ಬರ್ತಾನಂತಾನ ಏನ್ ಬೇಕು ಬೇಡ ಅಂತಂದ ನನಗೆ ಬೇಡ ಗೊತ್ತಾಗಲ್ಲ ನಾನು ಹೆಂಡತಿನ ಕೇಳಿ ಬರ್ತಾನ ಎಲ್ಲ ತಂದ ಕೇಳಿ ಬಂದು ಹೋಯ್ ಅನಗ ಸದ್ಯಕ್ಕೆ ತುರ್ತಕ್ಕ ಒಂದ್ ಚೀಲ ಬಂಗಾರದ ರಾಣಿ ಹೋಯ್ ಅಂತ ಹೇಳಿ ಒಂದ್ ಚೀಲ ಬಂಗಾರ ಕೊಟ್ರಂತ ಚೀಲ ಅಂದ್ರೆ ನಾವು ಬದ್ನಿಕಾಯಿ ಹಾಕ್ತೇವೆ ಅದ್ ಚೀಲ ತುಂಬಾ ಬದ್ನಿಕಾಯಿ ಇದೆ ಬಂಗಾರದ ರಾಣಿಗಳನ್ನ ತುಂಬ ಕೊಟ್ಟ ಹೊತ್ಕೊಂಡು ಹೋಗ್ಬಿಟ್ಟ ನಾವು ರಾಜ ನೋಡ್ರಿ ಅಷ್ಟು ಆನಂದಾಗಿತ್ತು ವಾ ಧನಗರ್ ಅಂದ್ರೆ ಕುರುಬರು ನನ್ನ ರಾಜದಾಗ ಇಷ್ಟು ಜ್ಞಾನಿ ಕುರುಬರು ಅಂತ ಗೊತ್ತಿರಕಿಲ್ಲ ನನಗಂತ ಬಿರವಲ್ಲ ಬಾಳ ಚಲೋ ಮಾಡಿದ್ಪ ನಾನು ಸರಿಯಾದ ಉತ್ತರ ಕೊಟ್ಟು ಬಿಟ್ಲ ನನಗೆ ಬಹಳ ಆನಂದ ಆತು ಅಂತ ಹೇಳ್ತಿದ್ರು ಆ ರಾಜ ಏನಂತು ಸಭಾ ಬ್ರಾಡ್ಕಾಸ್ಟ್ ಆತು ಎಲ್ಲಾ ಮಂದಿ ತಮ್ಮ ಮನೆಗೆ ಹೋದ್ರು ಬಿರವಲ್ ಅಂತಾನು ಅವ್ನು ಏನು ಕೇಳಿದ ಇನ್ನೇನು ಹೇಳಿದ ಅವ್ನು ಕೇಳಿದ್ದೇನೆ ಇವ್ ಹೇಳಿದ್ದೇನೆ ಏನ್ ತಿಳ್ಕೊಬೇಕಲ್ಲ ನಾ ಮಂತ್ರಿಯಾಗಿ ವಿಚಾರ ಮಾಡಿದ ಮೊದಲು ಬೆಳಿಗ್ಗೆ ಬರೋಬ್ಬರ 4 ಗಂಟೆಗೆ ಎದ್ದ ಅವ್ನು ರಥ ತಗೊಂಡು ಮತ್ತೆ ಅಲ್ಲಿ ಹೋದ ಬಿರಬಲ್ ಅಂತ ಬೀರಪ್ಪನಂತಗ ಹೌದಲ್ರಿ ಬೀರಪ್ಪನಂತಗ ಹೋದ ನೀವು ಕೊಟ್ಟದ್ದು ಬಂಗಾರ ಚೀಲದಾಗ ನೆನೆಸಿದ್ರಿ 7,500 ಬಂಗಾರ ನಾಣಿದವ್ರನ್ನ ನಾವು 7,500 ಅದಿರ್ಲಿ ಬಿಡಪ್ಪ ಮಾರ ಅದ್ರ ಬಂಗಾರ 7,500 ಇರಲಿ 10,000 ಇರುವಂತಕ ನಾ ಬಂದದ್ದು ಅವ ಏನ್ ಕೇಳಿದ ನೀ ಏನ್ ಹೇಳಿದಿ ಏನ್ ಹೇಳು ಮಂತ್ರಿಯಾಗಿ ಇಷ್ಟು ಗೊತ್ತಾವಲ್ ನಿಮ್ಗ ರಾಜಾನ ಶಬಾಶಿರಿ ಕೊಟ್ಟ ನನ್ಗ ಮತ್ತ ಒಂದ್ ಚೀಲ ಏನ್ ಕೊಟ್ಟ 7,500 ರೂಪಾಯಿ ಅದ ಬಂಗಾರ ನಾಣಿದ್ದು ಇಷ್ಟೆಲ್ಲ ಆದ್ರೆ ಇನ್ನ ಗೊತ್ತಾವಲ್ ಮಂತ್ರಿ ಅಲ್ಲೂ ಹೇಳಿದ್ದಾರೆ ನಾಳೆ ಬಕ್ರೀದ್ ಹಬ್ಬ ಐತ್ಲಾ ಬಕ್ರೀದ್ ಹಬ್ಬ ಆಡ್ಬೇಕ್ರಿ ಮುಸಲ್ಮಾನ್ ಈಗಿನ ಮತ್ತ ಆಗಿನ ಸುದ್ದಿ ಹೇಳ್ತಾನ ಕಸಲ್ನ ಈಗಿನ ಗದ್ದ ಹಾಕಿ ಬಕ್ರೀದ್ ಹಬ್ಬಕ್ಕ ಆಡ್ಕೊಳ್ಬೇಕು ನಮ್ಗೂ ನಮ್ದು ಜಾತಿ ಕುರಿ ಇರ್ತಾವಂತ ಆಡಿರೋದಿಲ್ಲ ಒಂದ್ ಕೊಡಪ ನನಗ ಅಂತ ಅಂದ ನಾವು ಮಂದಿ ಒಂದ ಆಡ ಕೊಡಪ ನನಗ ಅಂದ ಆಡ್ ಒಂದ್ ಆಡ್ ಕೊಡಪ ಅಂದ ಒಂದ್ ಯಾಕೆ ಆಡ್ ತಗೊಂಡಿ ಅಂದ
ಇದ ಉತ್ತರ ಮತ್ತೇನಿದೆ. ಬೀರ್ಬಲ್ ಆತ್ ಬಿಡ ಮಾರ, ಇದು ಕುರಿಯೊಳಗ ಆಡ್ನೊಳಗ ಮುಗಿತಾತು. ಇನ್ನು ಎರಡನೇ ಪ್ರಶ್ನೆ ಅಂದ, ಮುಸಲ್ಮಾನ ಜಾತಿ ಸ್ವಲ್ಪ ಆಸೆ ಬರ್ಬೇಕು ಅವ್ರು. ಅದು ಮಂದಿ ಬಾಳ ಮನ್ಯಾಗ ಆಶೆಬರ್ ಬಂದಿ ಬಾಳ ತಿನ್ನಾಕಂದ್ರೆ ಬಾಳ ಗದ್ಲ ಹಾಕಲ್ಲ ಅದನ್ನ. ಅದ್ರ ಆದ್ಮೇಲೆ ಪಲ್ಲೆ ಅದ್ರ ಸಂಬಂಧ ಎರಡು ಆಗೋದಿಲ್ಪ ನನಗೆ ಹೆಂಗ ಅಂತ ಅವ್ ಕೇಳಿದ. 3 ತಗೊಂಡ್ನಿ ಅಂದ. 3 ಆಡು ಕೊಡದ ತೋರಿ ಅಂತಂದ. ಅಂದ ಕೂಡ್ಲೆ ಹಾ ಹಿಂಗಾತನ ಅಂತಾನ ಬೀರ್ಬಲ್ಲ. ಹಿಂಗಾತನ ಆತ ಕಡಿದೊಳ ಕರೆದ ಏನಾಯ್ತು ಇದ್ರಾಗೈತು ಅದು ಬೇರೆ, ಅದು ಇದ್ರಾಗೈತಿ ಅಂತ ನಾವು 3 ಆಗೋದಿಲ್ರಿ ನನಗ ಅಂತ ಮತ್ತೆ ಪ್ರಶ್ನೆ ಮಾಡಿದ. ಅದಕ್ಕೆ 4 ತಗೋಪ ಅಂದ. ಅಲ್ಲಿ ಕಟ್ಟಿ ದೊಡ್ಡ ದೊಡ್ಡ ಚಲೋ ಆಡ ಅಲ್ಲಿ ನೋಡ್ರಿ, ಅಲ್ಲಿ ಹೊರಗೆ ನೋಡ್ತಾರ ಅವ್ ಆಡಿದ್ರು 4 ಚಲೋ ದೊಡ್ಡ ಕುರಿಯಾದ್ದಿ ಹಿಂಟ ಇನ್ನು 4 ಆಡು ಕಟ್ಟಿದ ಇವ್ನ ಕಟ್ತ ನೋಡ್ರಿ ಅವ್ರಿಗೆ. ಉಸಲು ಬಿಟ್ಟಾರ ಯಾರು ಬೀರ್ಬಲ್ಲ. ಆತ್ ಬಿಡು ಬರೋಬರ್ ಆತಂದ. ಈ ಪ್ರಶ್ನೆಗೆ ಈ ಉತ್ತರ ಹೇಳಿದಿ ಬರೋಬರ್ ಆತ. ಅದಕ್ಕೆ ರಾಜ ಏನ್ ಮಾಡ್ಯಾನ, ಒಂದು ಚೀಲ್ ತುಂಬನ್ನು ಬಂಗಾಳದ ನಾಣೆ ಕೊಟ್ಟ. ಬರೋಬರ್ ಆತ. ಮುಗಿಸು ಬಂತೇನ್ರಿ? ಮುಗಿಸು ಬಂತೇನ್ರ? ಇಲ್ಲ. ಆಕ ಈ ಪ್ರಶ್ನೆ ಕೊಟ್ಟ ಬರೋಬರ್ ಆತ. ಇನ್ನು ಮುಂದ ಈ ಪ್ರಶ್ನೆ ಇನ್ನು ಅಲ್ಲಿ ಹೋಗಿ ಕೇಳ್ಬೇಕಲ್ಲ, ಉತ್ತರ ಬರೋಬರ್ ಕೊಟ್ಟಿಲ್ರಿ ಅಂತ ಹೋಗಿ ಕೇಳ್ಬೇಕಲ್ಲ ಬರೋಬರ ಅಂತ ಹೇಳ್ತೀವಿ. ಮನಿಗ್ ಬಂದ, ಮನಿ 10 ಗಂಟೆ ಜಳಕ ಪಳಕ ಮಾಡಿ 10 ಗಂಟೆ ಬರೋಬ್ಬರ ಮನಿಗ್ ಹೋದ. ಇನ್ನ ರಾಜ ಜಳಕ ಮಾಡ್ಲಿಕ್ಕೆ ನಾವು ಬರೀ ತಲೆಯಾಗ ಏನೈತಪ್ಪ ಅಂದ್ರ ನಮ್ಮ ರಾಜ್ಯದಾಗಿರ್ತಕ್ಕಂಥ ಕುರುಬರಿ ಕ್ಷಣ ಇರ್ತಾರಲ್ಲ ಅಂತ ಹೇಳಿ ಬರೀ ದನಗರ್ 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 ಬರೇ ಕುರುಬರು 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 ಅನ್ಕೊಂಡದ ದ್ಯಾಸ್ತಾಗಿತ್ತು ನಾವು. ಅವಾಗ ಜಳಕ ಮಾಡ್ದ ಮುಂದೆ ಸುದ್ದಿ ಹೇಳ್ತಿರು ಬೀರ್ಬಲ್ ಬಂದಾನ್ರಿ ಅಂದ್ಕೊಳ್ಳಿ. ಅವ ಮಾಡಿದ ಜಳಕ ಅರ್ಧ ಬಿಟ್ಟಾಣ ಸಟಕ್ ಮುಗಿಸ್ತೋಣ. ಏನ್ ದನಗರ ರೂಪ ನಮ್ಮ ಊರಾಗ. ವಾವ್ ವಾವ್. ಕುರ್ಚಿ ಮ್ಯಾಗ ಇಬ್ರು ಕುಂತ್ರು. ಅವ್ನು ಲುಂಗಿ ಮ್ಯಾಗ ಕುಂತಾನೆ ಇವ್ ರಾಜು. ಏನಪ್ಪ ನನಗೆ ಇಷ್ಟ ಆನಂದ ಆಗೈತಿ ಇನ್ನಿ ಪ್ರಶ್ನೆಗೆ ಬಾಳ ನನಗೆ. ಯಾಕಂದ್ರ ಮಂತ್ರಿ ಅಂದ್ರೆ ನಿನಗ ಅನ್ಬೇಕು ಅಂತ ಎಂತ ಗಿರಾಕಿ ಅಂತಂದ ನನಗೆ ಬರೋಬ್ಬರ ಉತ್ತರ ಹೇಳಿಸಿದಿ. ಬಾಳ ಆನಂದ ಆತ ನೀನು. ಆತ್ರಿ ನಿನ್ನಿ ಪ್ರಶ್ನೆಗೆ ನೀವು ಒಬ್ಬ ಕುರುಬ ಕೊಟ್ರಿ, ಅಂತ 20 ಕುರುಬರ್ತಾರ. ಅವರು ನಿಮ್ ಮುಂದೆ ಏನೋ ಪ್ರಶ್ನೆ ಕೇಳಂತ ಕಟ್ಟಿರ್ತಾರ. ಅದಕ್ಕೆ ಅವ್ರೊಟ್ಟಿಗೆ ಏನೋ ಪ್ರಶ್ನೆ ಕೇಳ್ತೀರ ಒಂದೇ ಇದ್ರೊಳಗೆ ರಗಡ ಆಗೈತಿ. ನನಗೆ ಆನಂದ ಆಗೈತಿ. ಇನ್ನು ಪ್ರಶ್ನೆ ಕೇಳೋದು ಬೇಡ ಅಂದ ಕೂಡಲೇ ರಕ್ಕಬರ್ ಕೇಳಿದ. ಯಾರು ಬೇರೆಯವ್ರಿಗೆ ಕೇಳ್ತಾನ, ಏನ್ ಕೇಳಿದ್ರಿ ನೀವು? ಅವೇನ್ ಹೇಳಿದ? ಏನು ಬಿರ್ಬಲ್ ನೀನ ಹಿಂಗ್ ಕೇಳ್ತಿಲ್ಲ ಅಂದ. ಏನ್ ಕೇಳಿದಾರೆ ಹೇಳ್ರಿ. ಏನ್ ಕೇಳಿದ್ರಿ ನೀವು? ಜಗತ್ತು ಒಬ್ಬನಿಂದ ನಡೀತೈತಿ ಹೌದಲು ಅಂತ ನಾ ಕೇಳಿ. ಒಂದೇ ಪ್ರಶ್ನೆ ಇದು ಹೌದ್ರಿ. ಜಗತ್ತು ಒಬ್ಬನಿಂದ ನಡೀತೈತಿ ಅಂತ ನಾ ಒಂದೇ ಪ್ರಶ್ನೆ ಕೇಳಿದ. ಅವಂದ 2 ಬರ್ಬೇಕ್ರಿ ಅಂದ. ಗಂಡ ಹೆಣ್ಣ 2 ಬೇಕು ಜಗತ್ತಿನ ಹೌದ್ರಿ. ಪ್ರಕೃತಿ ಮತ್ತು ಪುರುಷ 2ರಿಂದ ಎಷ್ಟು ಹಣ ನೋಡಂತಾನ ಬಿರ್ಬಲ್. ರಾಜ ಅಂತಾನ 2ರಿಂದ ನಡೀತೈತಿ ಅಂತ ಹೇಳಿದ ಕೂಡಲೇ ನೋಡ್ರಿ ಅವರ ಆಡ ಇಟ್ಕೊಂಡು ನಾವು ಕೂತಾನ. ಇವ ಪ್ರಕೃತಿ ಪುರುಷ ಜಗತ್ತ ಅಂತ ಇವ್ ಲೆಕ್ಕ ಹಾಕೊಂಡ್ ಕುಂತಾನ. ಇನ್ನ 2ನೇ ಪ್ರಶ್ನೆ ಏನ್ರಿ ಅಂದ. 2ನೇ ಪ್ರಶ್ನೆ ಅಲ್ಲೋ, 2ನೇ ಪ್ರಶ್ನೆ 2ರಿಂದ ಅಲ್ಲ 3 ಮಂದಿ ನಡೀತೈತಿ ಅಂತ ಅವ್ ಹೇಳ್ತಾನ. 3 ಗುಣ ಅದಾವ. ಸತ್ವ ರಜ ತಮ ಅಲ್ರಿ. ಸತ್ವ ರಜ ತಮ ಅಂತಕ್ಕಂಥ 3 ಗುಣದಿಂದ ಜಗತ್ ನಡೀತದೆ ಅಂತ ಹೇಳ್ತಾನ. ಈ ಗುಣಗಳನ್ನು ವಿಂಗಡ ಮಾಡಿ ಹೇಳಿಬಿಟ್ಟು ಬರೀ 2ರಿಂದ ನಡೀತಲ್ಪ 3 ಗುಣ ಅದ್ರ ತುಂಬಿಕೊಂಡವ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಇದೇನ ಪರಮಾತ್ಮ ಇಲ್ದಂತ ಯಾವತ್ತು 3 ಗುಣ ಆ ಯಾವತ್ತು ನಡೀತಾ ಇರ್ತಕ್ಕಂಥ ವಿಷಯವನ್ನು ಹೇಳ್ಬಿಟ್ಟ ಅಂತಂದಾಗ ಆದ್ ಬಿಡಂದ ಬಿರ್ಬಲ್ಲ. 4ನೇ ಪ್ರಶ್ನೆ ಅಂದ. 3ನೇ ಪ್ರಶ್ನೆ ಏನಪ್ಪಾ ಅಂದ, ಅದನ್ನು 3 ಗುಣ ಪರಮಾತ್ಮ ಅಂತ ಇಲ್ಲವು. ಅದನ್ನ ಬಿಟ್ಟು ಬ್ಯಾರೆ ಚೌಗುಣ ಚಂಡು ಚೌಗುಣ ಕೇಳತಿ ವಾಳವಟ್ಟಿ ಅಂತಾರ. ಪರಮಾತ್ಮನ ಆಟ ಇರದ ಈ 3 ಗುಣದಾಗಿಲ್ಲ 4ನೇ ಗುಣದಾಗ ಐತಿ ನೋಡ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಶಾಣೆ ಐತಾನಪ್ಪ ಅವ. ಕೊಡವ ಏನ್ ಬೇಕಾದ ರಜೆ ಕೊಟ್ಬಿಡಂತ ಹೇಳುತ್ತಾ ತರದ್ರಣ. ಹಿಂಗ ಸ್ವರ್ಣಿ ಮ್ಯಾಗ ಪ್ರಶ್ನೆ ಇರ್ತಾವ. ಹಲೋ ವಿಠಲ ಕುಮಾಯಿ ಜಯ ಜಯ ಗೋಪಾಲ ಕುಮಾಯಿ ಜಯ ಜಯ ಗೋಪಾಲ ಕುಮಾಯಿ ಪುಂಡಲಿಕಾವರಣ ವಿಠಲ ಶ್ರೀ ಜ್ಞಾನ ದೇವ ಗೋಪಾಲ ಕುಮಾಯಿ ಜಯ ಜಯ ಗೋಪಾಲ ಕುಮಾಯಿ ಜಯ ಜಯ ಗೋಪಾಲ ಕುಮಾಯಿ. ಭಾಗ್ಯವಂತವನೋತಯ ಶರಣಗೆಲೆ ಪಂಡರಾಯ
ತರಳೆ ತರತಿಹ ಭರವಸ ನಾಮಧಾರ ಕಾಚಾಟಸ ಮಹತ್ವರ ವರ್ಣನೆ ಮಾಡ್ತಾರ. ಶರಣ ಹೋಗಿದ್ರೆ ಈ ಪರಮಾತ್ಮ ಹೋಗ್ರಪ್ಪ. ಈ ಒಂದು ಶರ್ಮ ಪರಮಾತ್ಮ ಸಾಮಾನ್ಯ ಪರಮಾತ್ಮ ತುಹಾ ದೇವಾದಿದೇವ ಬರುವ ಪಾಂಡುರಂಗ ಸದಾಶಿವಾಚಾರ್ಯ ಜಟೇವಾಪ ಅಪರಕುಂದ್ರ ವಿಠಲು ಪಂಚವಿಸಾವ ಶವಿಸಾವ ಮೂರ್ತಿ ವೇಗಳಾರಯ ಜನವರ ಅಂತಾರ. ಈ ಪರಮಾತ್ಮ ಸಾಮಾನ್ಯ ಪರಮಾತ್ಮ ಅಲ್ಲಪ್ಪ ಇವ, ಎಲ್ಲಾ ದೇವರ ದೇವಿದ್ದಾನ ಪರಮಾತ್ಮ. ಪಾಂಡುರಂಗ ಸದಾಶಿವಾಚಾರ್ಯ ಜಟೇವ ಅಂತ ಈ ಪರಮಾತ್ಮ ಹೆಂಗಿದ್ದಾನಪ್ಪ. ಇವ್ ಶರಣಕ್ಕೆ ಹೋಗ್ಬೇಕಂದ್ರ ಪರಮೇಶ್ವರ ತನ್ನ ಭಕ್ತನಾದಂತ ಭಸ್ಮಾಸುರ್ಗ ವರ ಕೊಟ್ಬಿಟ್ಟಿದ್ದ, ಹೌದಲ್ರಿ? ಭಸ್ಮ ವರ ಕೊಟ್ಟಿದ್ದ ಭಸ್ಮಾಸುರ್ಗ. ಅವೇನ್ ಮಾಡಿದ, ಯಾರ ತಲೆ ಮೇಲೆ ಇರ್ತದೆ ಸುಟ್ಬಿಡ್ತದ. ಒಮ್ಮೆ ಏನಾತಪ್ಪ ಅಂದ್ರ ನಾಳೆ ಬಂತು ನೋಡ್ರಿ, ಯಾವ್ದು ಶಿವರಾತ್ರಿ. ಶಿವರಾತ್ರಿ ಬಂದಿತ್ತು. ಶಿವರಾತ್ರಿ ಪರಮಾತ್ಮ ಮೇಲೆ ಕೂತಿದ್ದ, ಸ್ಮಶಾನದಾಗ ಕೂತಿದ್ದ. ಸ್ಮಶಾನದಾಗ ಕೂತಿದ್ದ. ಅವ್ನ್ ಭೇಟಿ ಆಗಿ ಯಾರು ಬಂದ್ರು, ಅವ್ನ ಹೆಂಡತಿ ಪಾರ್ವತಿ ಬಂದ್ಲು. ಪಾರ್ವತಿ ತನ್ನ ಯಾವತ್ತು ಮೊದಲ ಸುಂದರಕಿ ತನ್ನೆಲ್ಲಾ ಸಖಿಯರು ಕೂಡ ಬಂದು ಯಾವ್ದಕ್ ಬಂದಿರು, ಪರಮೇಶ್ವರನ ಪೂಜೆ ಮಾಡ್ಕೊಂಡ ಶಿವರಾತ್ರಿ ಪೂಜಾ ಮಾಡಬೇಕಂತ ಬಂದಿಲ್ಲ ಪರಮೇಶ್ವರ್ಗ. ಬರುವಾಗ ಅಸುರ ಅಲ್ಲೇ ಇದ್ದಲ್ಲ, ಅವತ್ತಿನ ಹೆಣ ತಂದು ಕೊಟ್ಟಿದ್ದ. ಸುಟ್ಟ ಬೂದಿ ಹಚ್ಕೊಂಡು ಮೈ ತುಂಬ ಗಲಗಾಗಿ ಕುಂತಿದ್ದ ಯಾರು ಪರಮೇಶ್ವರ. ಆನಂದಿನ ಕುಂತ ಅವತ್ತು ಪರಮೇಶ್ವರ ಏನ್ ಮಾಡಿದ, ಪೂಜೆ ಮಾಡಿದ ಕೂಡೇ ಅಸುರ ಇದ್ದಲ್ಲ ಅಲ್ಲೇ, ಯಾರ ಭಸ್ಮಾಸುರ. ಭಸ್ಮಾಸುರ ಏನ್ ಮಾಡಿದ ಅಂತಂದ್ರ ಹಗರ ನೋಡಿದ ಯವ್ವಾನ್ ಪಾರ್ವತಿ ನೋಡಿದ. ಏ ದೇವ ಅಂದ, ಯಾರಿಕಿ ಅಂದ, ನಿಮ್ಮವ್ವಪ್ಪ ಅಂತಂದ. ಅವ್ವ ಅಂದ್ರ ನನ್ನ ಹೆಂಡ್ತಿಯೋ ಅಂತಂತಾನ ಪರಮೇಶ್ವರ. ಬಾಳ ಚಂದ ಅಳಪ್ಪ, ಬಾಳ ಚಂದ ಅಂದ. ಹಂಗೆಲ್ಲ ಅಣಬಾರ್ದು ಬಿಡು, ಅವಾಗ ಪಾಲಿಸ್ ಕೆಲಸ ಇಲ್ಲ, ನನಗಾಕಿ ಬೇಕಂತ ಪರಮಾತ್ಮ ಅಂತಾನ. ನಾ ಒಳ್ಳೆ ನೋಡ ಜರ್ ಕಡ್ತ ಕೊಟ್ಟಿ ಚಲೋ ಆತ, ಕೊಡದ್ರೆ ಏನ್ ಮಾಡ್ತಾನ ಅಂದ್ರೆ ಇದ ಕೈ ನಿನ್ನ ಮ್ಯಾಗ ಇಟ್ಟು ಸುಟ್ಟು ಕೆಲಸ ಹಾಕಿ ಮದುವೆ ಹಾಕ್ಯಾರಂದ. ಅಲ್ಲಲ್ಲ ನಾವು ಪರಮೇಶ್ವರ. ಅವಾಗ ನೋಡ್ರಿ ಅವತ್ತು ಇನ್ನು ಗದ್ಲ ಹಿಡಿದ ಅಂತ ಹೇಳಿದ್ರೆ ಓಡಾಕತ್ತಂತ ಪರಮೇಶ್ವರ ಓಡಾಕತ್ತ. ಭಸ್ಮ ಸುರ ನೆನ್ವರದಲ್ಲಿ ಎನ್ನನ್ನು ಭಸ್ಮ ಮಾಡುವೆ ನೆಂದು ಎನ್ನ ಶಿರಸ್ಸಿನಲ್ಲಿ ಕೈ ತರಲು ತಿರುಗಿದೆ ಭುವನ ಸಾಶಿರುವ. ತಾಯಿ ಆದಂತ ಯಾವತ್ತು ದೇವಿ ಪುರಾಣದಾಗ ಮಾತ್ರ ಅಂತ ಚಿದಾನಂದ ಮಾತು ಏನ್ ಮಾಡ್ತಾರ ಅಂದ್ರೆ ಭಸ್ಮಾಸುರ ಒಂದ ನುಡಿ ಒಳಗೆ ಇಡೀ ಚರಿತ್ರೆ ಹಾಕ್ತಾ ಇರ್ತಾರ ಮಾತು. ಅವಾಗ ಏನ್ ಮಾಡಿದ, ಓಡಾಕತ್ತ ಏನ್ ಅನ್ಕೊಂತ ಓಡಾಕತ್ತ, ರಾಮ 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 ಅನ್ಕೊಂತ ಓಡಾಕತ್ತ. ಅವ್ನ ಮಂತ್ರ ರಾಮ, ಪರಮೇಶ್ವರ ಒಂದು ರಾಮ ರಾಮ ಅನ್ಕೊಂತ ಓಡಾಕತ್ಲೆ ಪರಮಾತ್ಮ ಗೊತ್ತಾತು ಇದು ಗಿರಾಕಿ ತಿಡ್ನ್ಯಾಗ ಐತಿ. ನಾನು ಹಿಂಗ ಗಟ್ಟಿಬುಟ್ಟಾಗಿ ಒಂದೇ ಉಸಲ್ಯಾಗ ಒಂದು 20 ಎಣಸ್ತಾನ ಅಂದಾಗ ತಿಡ್ಡಾಗೈತೆ ಅಂತ ಗೊತ್ತಾದ ಪರಮೇಶ್ವರ. ಕಷ್ಟ ಬಂದ ವಿಚಾರ ಮಾಡ್ತಾನೆ. ಚತುರಾತು ಶಿರೋಮಣಿ ಗುಣಲಾವಣ್ಯಾಚಿ ಕಾಣಿ. ಬಹಳ ಚತುರ ಇದ್ದಾನ ಪರಮಾತ್ಮ. ಯಾಕಂದ್ರ ಯಾರಿಗೆ ಹೆಂಗ ಬೇಕು ಅಂತಕ್ಕಂಥ ರೂಪವನ್ನು ತೆಗೆದು ಏನ್ ಗೊತ್ತಾದ ಅವಾಗ ನೋಡಿದ ಪಾರ್ವತಿ ಸಂಬಂಧ ಇವ ಆಯ್ಕೆ ಸುಡಾಕ್ ಬಂದ ಅಂತ ಗೊತ್ತಾದ. ಅದಕ್ಕೇನ್ ಮಾಡಿದ, ಪಾರ್ವತಿಗಿಂತ ಒಂದು 20 ಪಟ್ಟು ಶತ್ ಸುಂದರವಾಗಿ ಒಂದು ಮೂರ್ತಿ ತಗೊಂಡ್ಬಂದ. ಮೋಹಿನಿ ಅಂತಕ್ಕಂಥ ಮೂರ್ತಿಯನ್ನು ತಗೊಂಡ್ ಬಂದ. ತಗೊಂಡ್ ಕೂಡಲೇ ನೋಡ್ರಿ ಪರಮೇಶ್ವರ ಯಾರು ಭಸ್ಮಾಸುರ ಅಂದ, ಪಾರ್ವತಿಗಿಂತ ಎಷ್ಟು ಚಂದ ಅವಳ ಪೈಕಿ ಅಂತ. ಯಾರು ನೀನು ಅಂದ, ನಾ ಮೋಹಿನಿ ಅಂತ. ಯಾಕೆ ಇಲ್ಲಿ ಓಡಾಡ್ತಿ ಅಂತ, ನಾನು ಮದುವೆ ಹಾಕೊಂಡ್ ಗಂಡು ಹುಡುಕಾಡತ್ತಂದ. ನಾದೇನ್ ಅಂತಾನ ಸುರ ಭಸ್ಮಾಸುರ, ನಾದೇನ್ ಆಕೆ ಅಕ್ಕಿ ನೋವು ಮಾರ ಅಂತಾಳೆ. ನಾನು ಆಗಾಕ ಬಂದ ನಂದಕ್ಕೆ ಮೋಹಿನಿ ಏನ್ ಮಾಡ್ಬೇಕು ಒಂದ್ ಕೆಲಸ ಐತಂತ. ನಾ ಹೆಂಗ್ ಕುಣಿತಾನ ಹಂಗ್ ಕುಣಿದ್ಬಿಟ್ರೆ ಸಾಕ, ನನ್ನ ಗಂಡ ನೀ ಅಂತಾಳೆ. ನಾ ಹೆಂಗ್ ಕುಣಿತಾನ ಹಂಗ ನೀ ಕುಣಿಬೇಕು, ಕುಣಿದ್ರೆ ನನ್ನ ಗಂಡ ನೀ ಯಾಕೆ ಬರಕ್ ಬರುದಿ ಅಂತ. ನಾ ಇದನ್ನ ಹುಡುಕಾಡ್ಕೊಂತ ಅಡ್ಡಾಡ್ತಾರಪ್ಪ ಮರ. ಸಡ್ಡ ನೀ ನಾ ಕುಣಿ ಅಂತ ಹೇಳ್ತಾರೆ, ಕುಣಿಯಾಕ ಹಚ್ಚಿ ನೋಡ್ರಿ. ಮೊದಲ ಕರಾರ ದೊಡ್ಡ ಗೋಡ ಎತ್ತರ ಇದ್ದವ, ದೊಡ್ಡ ಹೊಟ್ಟಿ ಎತ್ತರ ಕುಣ್ಸಾಕ ತಕಡ್ತಾಯಿ ಕುಡಿಯಾಕತ್ತು ಬೈಯಲ್ಲ ಏಳು ದಿಕ್ ತಿಳಿದಂಗ ಆತು. ಹಂಗಾಗಿ ನೋಡಿ ಹೆಂಗಾರ ಮತ್ತೆ ಆಕಿ ಕುಣ್ದಂಗ ಕುಣಿದ್ರ ಇವ ಏನಕ್ಕ ಏನ್ ತಕಾಳಕಿ ಕುಣಿಬೇಕಾಗ್ತಾನ. ಅದಕ್ಕೆ ಕುಡಿಯಾಕ ಬಂತ ಕುಣದ ಏನ್ ಮಾಡ್ಲಂದ್ರೆ ತಾಯಿ ನೋಡ್ಕೊಂತ ಕುಣಿತಿದ್ಲ. ಸರ್ ತನ್ನ ಕರ್ತಿರಿ ಮ್ಯಾಗ ತಾಕ ಇಟ್ಲು, ಇವ್ ತನ್ನ ತಲೆ ಮ್ಯಾಗ ತಾಕ ಇಟ್ಕೊಂಡ ಗಪ್ಪಣ ಸಟ್ ಬಿಟ್ಟ. ಪಾಂಡುರಂಗ ಸದಾಶಿವಾಚ ನಿಜಠೇವ ಅಂತ. ಈ ಪಾಂಡುರಂಗ ಏನ್ ಮಾಡ್ತಾನ, ಸದಾಶಿವ ಅಂದ್ರೆ ಪರಮೇಶ್ವರನ, ನಿಜಠೇವ ಅಂದ್ರ ನಾನು ಅವನನ್ನು ಉಳಿಸ್ತಕ್ಕಂತ ಪರಮಾತ್ಮ. ಅದಕ್ಕಾಗಿ ಮಹತ್ವ ಅಂತಾರ ಭಾಗ್ಯವಂತವನೋತಯ ಶರಣಗಿಲೆ ಪಂಡರಾಯ ತರಲೆ ತರತಿಹ ಪರವಸ. ಎಷ್ಟೋ ಮಂದಿ ತರುಣೋಪಾಯ ಆಗ್ತಾ ಇದ್ದಾರ. ಇನ್ನಮಂತಾರ ತರುಣೋಪಾಯ ಆಗಾರ ಬರೇ ಒಂದು ಪರಮಾತ್ಮ ವಿಠಲ ಅಂದ್ರೆ ಸಾಕಂತಾರ. ವಿಠಲ ಮಣತ ಹರಳೆ ಪಾಪ. ನಮ್ ಪಾಪ ಹೋಗ್ಬೇಕಾದ್ರ ಏನ್ ಮಾಡ್ಬೇಕಪ್ಪ ಅಂದ್ರ ಒಂದು ವಿಠಲ ಅನ್ಬೇಕಂತಾರ. ವಿಠಲ ಮಣತ ಹರಳೆ ಪಾಪ ಪದರಿ ಆಲೆ ಪುಣ್ಯಮಾಪ. ಜೋಳಿಗ್ಯಾಗ ನಮ್ ಉಡ್ಯದಾಗ ಏನ್ ಬರ್ತೈತಿ, ಪುಣ್ಯ ಬರ್ತೈತ ಒಂದು ವಿಠಲ ನಾಮಸ್ಮರಣೆ ಅಲ್ಲ. ಅದರಿಂದ ಏನಾಕತ್ತದ ಈಗ ಮತ್ತೆ ನೋಡ್ರಿ ವಿಜ್ಞಾನಿಗಳು ಹೇಳ್ತಾರ, ನೀವು ವಿಠಲ್ ಅಂತ 9 ನಿಮಿಷ ದಿವಸ ಹಾಕೊಂಡ್ರಿ ಯಾವ ರೋಗ ಬರೋದಿಲ್ಲ. ವಿಠಲ ಅಂತ 9 ನಿಮಿಷ, ಬರೇ ದಿವ್ಸಕ್ಕೆ 9 ನಿಮಿಷ ಕುಂತ ಬಿಟ್ರಿ ಅಂದ್ರ 108 ದಿನ ಆತವರ್ತೈತಿ. ನಿಮ್ ಸನಿಯಾಗ ಅವ ಇವ್ ಬರೋರು ಯಾರು
ಯಮ ಬರೋನೇ ಇಲ್ಲ. ಬಂದ್ರೆ ದೇವರ ಬಂದು ಕರ್ಕೊಂಡು ಹೋಗ್ಕೊಂಡು ನಮ್ಮನ್ನು ಆ ವ್ಯವಸ್ಥೆ ಮಾಡುವಂತ ಸಾಮರ್ಥ್ಯ ಬಂದು ವಿಠಲ್ ನಾಮಸ್ಮರಣೆ. ಅದಕ್ಕೆ ಮಾತ್ರ ಅಂತಾರ ಭಾಗ್ಯವಂತ ಮನೋತಯ ಶರಣಗಿಲೆ ಪಂಡರಾಯ ತರಳೆ ತರತಿಹ ಭರವಸ ನಾಮಧಾರಕ ನಾಮಧಾರಕರದ ಏನ್ ಹೇಳಿಪಾ ನಾಮಸ್ಮರಣೆ ಮಾಡ್ತಕ್ಕ ನಾಮಧಾರಕರಿಗೆ ಎಷ್ಟೊಂದು ಶಕ್ತಿ ಕೊಟ್ಟಾನ ಪರಮಾತ್ಮ. ಅಂದ್ರ ಅತಿ ಶಕ್ತಿಯ ಯಾವ್ದಪ್ಪ ನಾಮಧಾರಕ. ಮತ್ತೆ ಚರಿತ್ರೆ ಬಾಳದಾವ ನಮ್ ಟೈಮ್ ಆತಿಗೆ. ಅದಕ್ಕೆ ಮಹಾತ್ಮ ಅಂತಾರ ನಾಮಧಾರಕ ಅಂದ್ರೆ ಸತತವಾಗಿ ಪರಮಾತ್ಮ ವಿಠಲ ನಾಮಸ್ಮರಣೆ ಮಾಡ್ತಕ್ಕಂಥ ನಾಮಧಾರಕ ಅಂತಾರ. ಅಂತ ನಾಮಧಾರಕನ ಶಕ್ತಿ ಬಾಳದಪ್ಪ. ಅದಕ್ಕಾಗಿ ಮಹಾತ್ಮ ಅಂತಾರ ತರಳೆ ತರತಿಹ ಭರವಸ ನಾಮಧಾರಕ ಚಾಟಸ ಜೈ ಟೊಬ್ಬಾರ ಕುಮಾರ್ ಜೈ ಟೊಬ್ಬಾರ ಕುಮಾರ್ ಜೈ ಟೊಬ್ಬಾರ ಕುಮಾರ್ ಜೈ ಟೊಬ್ಬಾರ ಶ್ರೀ ಪ್ರಾಣದೇವ ತುಕಾರ ಜೈ ಟೊಬ್ಬಾರ ಕುಮಾರ್ ಜೈ ಟೊಬ್ಬಾರ भुक्ती मुक्तीचे हे स्थळ भोळ्या भाविक निर्मळ तुकाराम ಅಂತಾರ. ಭುಕ್ತಿ ಅಂದ್ರೆ ಇಹಲೋಕದ ಸುಖ. ಏನ್ ನಾವು ಸುಖ ತಗೋತೀವಲ್ರಿ, ಏನ್ ಸುಖ ಸಿಗತ್ತಲ್ಲ ಈಗ ದಿಂಡಿಗೊಳಗ ನೋಡ್ತೀವಲ್ಲ, ಸುಖ ಎಲ್ಲಿ ಸಿಗತ್ತ ದಿಂಡ್ಯಾಗ ಸಿಗತ್ರಿ, ಮನ್ಯಾಗ ಸಿಗುದಿಲ್ಲ. ಮನ್ಯಾಗ ಅಷ್ಟೇ ಒಂದು ಕಾಯಿಪಲ್ಲೆ ಸಾದ ಯಾವ್ದಾರ ಕಾಯಿಪಲ್ಲೆ ಕಟಕ್ ರೊಟ್ಟಿ ಸ್ವಲ್ಪ ಅನ್ನ ತಿನ್ನು ಇಲ್ದ್ರ ಹೇಳ ಇರ್ತಾರ. ಇಲ್ಲಿ ತಿನ್ರಿ ಸ್ವಲ್ಪ ತೋರಿ ನಟ್ ತೋರಿ 3-4 ನಮೂನಿ ಕಾಯಿಪಲ್ಲೆ. ಹಾ ಊಟ ಮಾಡಕ್ ಹೊಸೂರಿ ಬರ್ರಿ. ಹಾ ನಾವ್ ಮರ್ದ ನೋಡ್ರಿ, ಊಟ ಮಾಡಕ್ ಹೊಸರ್ಗ್ ಬರ್ರಿ, ನೋಡಾಕ್ ಆಳತಿ ಬರ್ರಿ ನಾಳೆ. ಯಾರನ್ನ ನೋಡ ಹಾ ಅದ್ರೇನ ನಮಗ ಸತ್ಸಂಗದಾಗ ಮಾಡಿರಿ ಅದನ್ನ ನೋಡ್ರಿ. ನಾವ್ ಮನ್ಯಾಗ ರಗಡ ಪೂಜಾ ಮಾಡ್ತೇವ್, ರಗಡ ನಾಮಸ್ಮರಣೆ ಮಾಡ್ತೇವ್. ಅದು ಯಾವ ಪರಮಾತ್ಮ ಮುಟ್ಟುದ್ರ ಅದು ಅಲ್ಲಿ ಮುಟ್ಟದ್ ಮುಂದೆ ಮಾಡೋದ್ ಮುಂದೆ ಇರ್ತದೆ. ನಮ್ ತಗೊಂಡ್ರೆ ಆಸೆ ಇರ್ತಾವ, ಅದನ್ನ ಮಾಡಿ ಇದನ್ನ ಮಾಡಿ ಅದ್ ಯಾಕೆ ಮಾಡಿದ್ವಿ ಇದ್ಯಾಕ್ ಮಾಡಿ ಬಾಜು ಹಂಗ್ ಮಾಡಿ ಹಿಂಗ್ ಮಾಡಿ ಅದ್ ಹಿಂಗಾತ್. ಹುಲಿ ವೆಂಕಟೇಶ ಹೋಗ್ಬೇಕು ಬಂದಿರಂದ್ರಿ ಹೆಣ್ಮಗಳ. ಯಪ್ಪ ಹೊಟ್ಟೆ ಭಾಳ ತ್ರಾಸ ಆಗತ್ತ, ಏನಾರ ಮಾಡು ಯಪ್ಪ ಹೊಟ್ಟೆ ಭಾಳ ತ್ರಾಸ ಆಗತ್ತ, ಒಂದು ಹೊಟ್ಟೆ ಭಾಳ ಒಂದು ಮಾಡಕ್ಕೆ ತಿಕ್ಕಾಕತ್ ಹಂಗ ಮಾಡಿ. ಹುಲಿ ವೆಂಕಟೇಶ್ವರ ಮೊದಲ MLA ಅವ್ರಂದ್ರು ಯವಾಜ್ ಅಜ್ವಾಣ ತಿನ್ನು, ಹೊಟ್ಟೆ ತ್ರಾಸ ಆದ್ರೆ ಅಜ್ವಾಣ ತಿನ್ನು ಸ್ವಲ್ಪ ವಿನೋ ಕುಡಿ ಹೇಳ್ತಾರಲ್ಲ, ಹೊಟ್ಟೆ ತ್ರಾಸ ಆದ್ರೆ ತಿನ್ನ ಮಾಡ್ಬೇಕು. ಯಪ್ಪ ಅದಕ್ಕೆ ಹೌದಲ್ಲೋ ಯಪ್ಪ ಅದು ಏನಾಗೈತೆ ಅದ ಬಾಜುಕಿ ನಾನು ಸೊಸಿ ನಮ್ಮ ಬಾಜುಕಿನ ಮಣಿ ಸೊಸಿ ಗಂಡು ಹಡ್ದವಳು ಯಪ್ಪ ಅದಕ್ಕೆ ಸಂಕಟ ಆಗತ್ತೆ. ಬಾಜುಕಿನ ಮಣಿ ಸೊಸಿ ಗಂಡು ಹಡ್ದಕ್ಕೆ ಹೊಟ್ಟೆ ಸಂಕಟ ಆಗತ್ತೆ. ಹಿಂಗೆ ನಾವೇನ್ ಮಾಡ್ತೀವಿ, ಮತ್ತೊಬ್ರು ಸುಖ ನೋಡಿ ನಾವು ದುಃಖದಾಗ ಬೀಳ್ತೀವಿ ಅಂತಾರ. ಹಂಗ ಸಂತರಿ ಮಾಡ್ಯಾರಪ್ಪ ಅಂದ್ರ ಸಹಜ ಪ್ರಾಪ್ತಿ ಆಗ್ಬೇಕು. ಏನು ಪರಮಾತ್ಮನ ಪ್ರಾಪ್ತಿ ಆಗ್ಬೇಕಂದ್ರ ಇಲ್ಲಿ ಕುಂತಾಗ ನೋಡ್ರಿ, ಎಲ್ಲ ಕುಂತ್ರಿ ಮನಿ ಕಡೆ ಏನು ನೋಡಿರಿ ಒಬ್ರ ನಾ ಹಾಲು ಕಸ ಬಂದನು, ಕರ ಬಿಟ್ಟಿಲ್ಲ, ಕಿಲಿ ಬರೋಬ್ರು ಹಾಕಿಲ್ಲ ಅಂತಂದೇನ. ಇಲ್ಲಿ ಬಂದ್ರೆ ಕೃಷ್ಣ ವಿಷ್ಣು ಹರಿಗೋವಿಂದ ಯಾ ನಾಮಾಚಾರಣಿ ಕೇಳ ಪ್ರಬಂಧ ಮಾಜಿ ಆತ್ಮಚರ್ಚಾ ವಿಷಯದ ಉದಾಹರಣೆ. ಅರ್ಜುನ ನನ್ನ ಆತ್ಮಚರ್ಚೆಯನ್ನು ಮಾಡ್ತಕ್ಕಂಥ ಸಂಘ ಇದ ಸತ್ಸಂಗ ಅಂತಾರ. ಈ ಸತ್ಸಂಗದಲ್ಲಿ ಬಂದು ಒಂದು ನಾಮಸ್ಮರಣೆ ಮಾಡಿಬಿಟ್ರೆ ಸಾಕು. ಜನ್ಮಾಂತರಿ ಅಶೇಲ ಪುಣ್ಯ ಸಾಮಗ್ರಿ ತರಿಜ ನಾಮಜಿಹಾಗ್ರಿ ಇಲ್ಲ ಶ್ರೀರಾಮಾಚ ಅಂತಾರ. ಜನ್ಮಾಂತರ ಮಾಡಿದಂತ ಪುಣ್ಯ ಯಾವತ್ತು ಸದಕಾಲಕ್ಕೆ ಬರ್ಬೇಕಾದ್ರ ಒಂದು ಸತ್ಸಂಗದಾಗ ನಾಮಸ್ಮರಣೆ ಮಾಡ್ಲೇಬೇಕು. ಆ ನಾಮಸ್ಮರಣೆ ಮಾಡಿಬಿಟ್ರಿ ಅಂದ್ರ ನಮ್ಮನ್ನ ಯಾವತ್ತು ಮೈ ಮಾಡ್ತಾನ, ನಮ್ಮ ಪಾಪವನ್ನು ಹರಣ ಮಾಡಿಕೊಂಡ ಪುಣ್ಯವನ್ನು ತೋರಿಸುವಂತ ಸಾಮರ್ಥ್ಯ. ಅದಕ್ಕಾಗಿ ಮುಕ್ತಿ ಹೇ ಸ್ಥಳ. ಮುಕ್ತಿ ಅಂದ್ರೆ ಇಹಲೋಕ ಸುಖ, ಮುಕ್ತಿ ಅಂದ್ರೆ ಮ್ಯಾಲೂ ಯಾವತ್ತು ಸ್ಟಾಕ್ ಆಕೈತೆ ನಮ್ದು ಸುಖ. ಮ್ಯಾಗಿನ ಜಲದಾಗ ಮ್ಯಾಲ ಲೋಕದಾಗ ನಾವು ಏನಾರ ಪುಣ್ಯ ಮಾಡಿ ದೇವತೆಗಳು ಆಯ್ತು ಅಂದ್ರ ಅಲ್ಲೂ ನಾವು ಈ ಸುಖ ನಮ್ ಇದ್ ಮಾಡಿದ ಸುಖಾನ ಅಲ್ಲಿ ಬರ್ತಂತಾರ. ಮುಕ್ತಿ ಹೇ ಸ್ಥಳ. ಗೋಳ್ಯಾ ಭಾವಿಕ ನಿರ್ಮಳ ಗೋಳ್ಯಾ ಭಾವಿಕರು ನಿರ್ಮಳದಿಂದ ಏನ್ ಮಾಡ್ತಾರಂದ್ರ ಪರಮಾತ್ಮ ನಾಮಸ್ಮರಣೆ ಮಾಡಿ ಇಲ್ಲಿ ಸುಖ ಪಡಿತಾರ, ಅಲ್ಲಿ ಸುಖ ಪಡಿತಾರ. ತರಳೆ ತರತಿಹ ಭರವಸ ನಾಮಧಾರಕ ಚಾಟಸ. ಬಸೂರು ಗ್ರಾಮ ಬಹಳ ಪುಣ್ಯವಚೀರ ಗ್ರಾಮ ಇದು. ಸಂತರ ಮ್ಯಾಗಣಕ ನೀವು ಈಗ ನೋಡಕ್ ನಿಮ್ಗ ನಾಳೆ ನಡ್ಕೊಂತ ಹೋಗೋ ದಿಂಡಿ ನೋಡ್ಬೇಕು ನೀವು. ಅವಾಗ ಹೇಳ್ತಾರೆ ಮಂದಿ ಎಲ್ಲ ಏನ್ 100 ನೋಟ 50 ನೋಟ ತಿಕ್ಕಾಡ್ ಬಿಡ್ತಾವ ಹಂಗವ ಹತ್ಕ್ಯಾಡ್ ಅಂತ ಹೇಳಿ ಬಾಳ ಗದ್ದಾಗ್ತಾವ. ಅವಾಗ ನೋಡ್ಬೇಕು ನೀವು ಚೀದ ಎಷ್ಟು ಭಾವಿಕದಾರ ಭಕ್ತರ ಪಂಡ್ರಾಪುರ ಹೋಗಿ ಭಕ್ತರ ಮ್ಯಾಗ ಅಂದ್ರ ಅಂತ ಭಕ್ತರ ಊರ ಅಂತ ಈ ಹೊಸೂರ ಸಾಮಾನ್ಯ ಊರಲ್ಲ, ಭಕ್ತಿಯಿಂದ ಯಾವತ್ತಿರ್ತಕ್ಕಂಥ ಊರ. ಅದಕ್ಕೆ ಏನದ ಅಂದ್ರ ಇವು ಎಷ್ಟೋ ಮಂದಿ ಬಂದಿಲ್ಲ ಕೀರ್ತನ ಕೇಳಾಕ ಇದನ್ ಮಾಡಕ್ ಬಂದಿಲ್ಲ ಅಂತ ಹೇಳ್ತಿರದ ಸ್ವಲ್ಪ ಊರ ಸ್ವಲ್ಪ ಸಡದ್ ದೂರ ಕದ ಅಂತ ಹೇಳ್ತಿದ್ ಬಂದ್ರು ಬರೋದಿಲ್ಲ ಇರ್ಲಿ. ಆದ್ರ ನಾಳೆ ಪಾಲಿಕೆ ಒಳಗೆ ಕುಂತ ಅದ ಪರಮಾತ್ಮ ಇವತ್ತು ಬರಾವನ ನಿಮ್ಮೂರಿಗೆ ಊರಾಗ ಯಾವತ್ತು ಬರಾವನ.
ಬರ್ತಾ ಇದ್ದಾನೆ ಪರಮಾತ್ಮ ಪಾಲ್ಕಿ ಒಳಗೆ. ಯಾಕಂದ್ರೆ ಈ ಬರದಂತ ಮಂದಿ ಭೇಟಿ ಆಗಿ ಪರಮಾತ್ಮ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಎಲ್ಲೆಲ್ಲಿ ದಾಟ್ತಾನೆ ಗೊತ್ತಿರುತ್ತೆ ನಿಮ್ಗೆ. ಸ್ವಲ್ಪ ಕಸ ಪಸ ಹೊಡೆದು ಸ್ವಲ್ಪ ರಂಗೋಲಿ ಪಗೋಲಿ ಹಾಕೊಂಡ ಏನ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಪ್ರತಿಯೊಂದು ಮನೆಗೆ ಒಂದೊಂದು ಆರತಿ ತರಬೇಕು ಅಂತ ಹೊರಡ ಅಂತ. ಆರತಿ ತಂದ್ರ ಅದ್ ಏನ್ ಸುಖ ಆಕತಿ, ಏನ್ ಪುಣ್ಯ ಬರ್ತತಿ ಅದನ್ನ ನೋಡ್ಬೇಕಾದ್ರೆ ಮತ್ತೆ ನೀವು ಎಲ್ಲಾ ಮೂಡ್ ತಾಂಡೆ ತಿಂಡಿ ಬರ್ಬೇಕು. ಅಲ್ಲೇನ್ ಬಾಳ ಇರೋದ್ರಿ 2-2.5 ಆರತಿ ಇರ್ತಾವ ಬರೇ ನಿಂಬಲ್ಲಿ ಇರ್ಲಿ. ಯಾಕೆ ಬರ್ತಾವ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ ಏನಾಗಿತ್ತು ನಮ್ಗೆ ಆರತಿ ತಂದ್ ಬಂದ್ರೆ ಏನಾಗತ್ತೆ, ನಮ್ಗೆ ಏನಿತ್ತು ನಮ್ದು ಏನಾಯ್ತು ಅಂತ ಹೇಳ್ತಾರೆ. ಅದನ್ನ ಆ ವಿಷಯವನ್ನ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ಪುಣ್ಯ ಬಾಳ ಬರ್ತದೆ. ಯಾಕಂದ್ರೆ ನಮ್ಗೆ ಏನ್ ಇಚ್ಛಾ ಮಾಡಂತ ಎಲ್ಲ ಸಕಾಮ ಇಚ್ಛಾ ಮಾಡಿದಂತ ಎಲ್ಲಾ ಇಚ್ಛೆಗಳ ಪೂರ್ಣ ಆಗತಕ್ಕಂಥ ಏಕೈಕ ಹೆಣ್ಮಕ್ಳಿಗೆ ಏನೋ ಸಬ್ಸಿಡಿ ಏನಪ್ಪಾ ಅಂದ್ರೆ ಆರತಿ ಪಾಲ್ಕಿ ಕೂಡ ಆರತಿ ತಗೊಂಡ್ ಬಂದ್ಬಿಟ್ರಿ ಅಂದ್ರೆ ಸಹಜ ಪ್ರಾಪ್ತಿ ಆಗತ್ತೆ. ಅದಕ್ಕೆ ದಯಮಾಡಿ ಎಲ್ಲರೂ ಆರತಿ ತಗೊಂಡ್ಬರ್ಬೇಕು. ಮತ್ತೆ ಇನ್ನು ಗಂಡು ಮಕ್ಳು ಏನ್ ಮಾಡ್ಬೇಕು ಅಂದ್ರ ಹೆಣ್ಮಕ್ಳು ಎಟ್ಟ ಹೇಳಿದ್ರು ನಮ್ಗೇನ್ ಹೇಳಿಲ್ ಬಿಡ ಅಂತ ಹೇಳಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಬಿಡುಗಿಲ್ಲ. ಅವರು ಬರಬೇಕ. ಅವರು ಬಂದ ಏನಾಗತ್ತೆ ನಾಳಿನ ದಿವಸ ಏನ್ ಮಾಡ್ಬೇಕು, ಏನ್ ಬಿಡ್ತಾರ ದಿವಸ ಬಿಡ್ತಾರ ಏನಂತಾರಲ್ಲ ವಾರ ಬಿಡ್ತಾರಲ್ಲಿ. ವಾರ ಬಿಟ್ಟು ಗ್ಯಾಸ ಬರ್ತಿರ್ತಾರೆ ಎಲ್ಕೆರೆ ದೇವ್ರಿಗೆ ವಾರ ಬಿಡ್ತಾರೆ. ಹಂಗ ಬಿಟ್ಟೋಬಾನ್ ಸಂಬಂಧ ಒಂದ್ ದಿವ್ಸ ನಾಳೆ ವಾರ ಬಿಟ್ರೆ ಗ್ಯಾಸ ಬೆಣ್ಣ ಹತ್ಬಿಟ್ರಿ ಅಂತಂದ್ರ ದುಃಖ ದೂರ ಹೋಗ್ತತಿ, ಪುಣ್ಯ ಹಿಂಬಾಲ್ ಬರ್ತತಿ. ಇವ್ ತಾತ್ಪರ್ಯ ಅಂತ. ಅದಕ್ಕೆ ನಾಳೆ ಅವತ್ತು ಸಕಾಲದಲ್ಲಿ ಇನ್ನೊಂದು ಏನದಂದ್ರ ನಾಳೆ 17 ತಾರೀಕಿಂದ 22 ತಾರೀಕಿನ ಮತ ಆಳಂದ್ಯಾಗ ಕನ್ನಡದಾಗ ಜ್ಞಾನೇಶ್ವರ ಮಹಾರಾಜರ ಗುಡಿ ಒಳಗಣ ಕನ್ನಡದಾಗ ಕೀರ್ತನ, ಕನ್ನಡದಾಗ ಪ್ರವಚನ, ಕನ್ನಡದಾಗ ಬದಲಿ ಮಾಡ್ತಕ್ಕಂಥ ಏಕೈಕ ವ್ಯವಸ್ಥೆ ಮಾಡಿಕೊಟ್ಟಾರ ನಮ್ ಕಾಳೆ ಮಹಾರಾಜರು. ಹಿಂದಿದ್ದಾಗ ಕಾಳೆ ಮಹಾರಾಜರು ಸಾಮಾನ್ಯ ಕೆಲಸ ಮಾಡಿಲ್ಲ. ಕರ್ನಾಟಕ ಮಂದಿಗೆ ಇವು ಹೆಂಗ ಮಾಡ್ಕೊಂತ ಹೊಕ್ಕಾವಂತ ತಿಳಿದ ಒಂದು ಯೋಜನೆ ಹಾಕೊಟ್ಟಾರ. ಅದು 8 ವರ್ಷ ಆದ 8 ವರ್ಷ ಆದಲ್ಲಿ ಈಗ 8 ವರ್ಷ ಆತ ಈಗ ಅವ್ಯಾವತವಾಗಿ ನಡೆದ. ಅದಕ್ಕೆ ನಾಳೆ 7 ತಾರೀಕು 17 ಅಲ್ರಿ, 17ರಿಂದ 22 ಮಟ್ಟ ಆಳಂದಿ ಕ್ಷೇತ್ರದ ಯಾವತ್ತಿದ ದಯಮಾಡಿ ಎಲ್ಲರೂ ಬರ್ಬೇಕನಲ್ಲಿ. ಇವ ಪುಣ್ಯ ಯಾವತ್ತು ಏನ್ ಮಾಡ್ಬೇಕಂದ್ರೆ ಜ್ಞಾನೇಶ್ವರ ಮಹಾರಾಜ ಸಾಮಾನ್ಯ ಸಂತರಲ್ಲ. ಅಂತ ಸಂತರು ಯಾವತ್ತು ದರ್ಶನ ಮಾಡ್ಕೊಂಡ ಅಲ್ಲಿ ಯಾವತ್ತು ಕೀರ್ತನ ಪ್ರವಚನವನ್ನ ಯಾವತ್ತು ಜ್ಞಾನೇಶ್ವರಿ ಪಾರಾಯಣ ಇಟ್ಟುಂಟಾರ. ಆ ಜ್ಞಾನೇಶ್ವರಿ ಪಾರಾಯಣ ಅಂತಕ್ಕಂಥ ಮಾಡ್ಕೊಂಡ್ ಬಿಟ್ಟು ಅಂದ್ರ ನಮ್ಮ ಇಡೀ ಜನ್ಮ ಸಾರ್ಥಕ ಆಗುವಂತ ಸಾಮರ್ಥ್ಯ ಅದಕ್ಕೆ ದಯಮಾಡಿ ಹೆಚ್ಚಿನ ಸಂಖ್ಯೆ ಒಳಗೆ ಗಂಡಸೂರಾಗಲಿ ಹೆಣ್ಣಸೂರಾಗಲಿ ಯಾರೋ ಬಂದ್ ಕೆಲಸ ಹೊಸೂರು ಊರಿಂದ ಒಂದ್ ಸಣ್ಣ ಯಾವತ್ತು ಏನಂದ್ರ ಒಂದು ಊಟಾರ ಚಾರ ಕೊಟ್ಬಿಟ್ರಿ ಅಂದ್ರ ಊರ ವತಿಯಿಂದ ಅದೇನಾಕೈತಿ ಜ್ಞಾನೇಶ್ವರ ಸಂತೋಷ ಆಗ್ಬಿಡ್ತದೆ, ಸಂತೋಷ ಆಕತಿ. ಅಂತ ಯಾವತ್ತು ವ್ಯವಸ್ಥೆ ದಯಮಾಡಿ ಕೂಡ ಅವ್ರು ಮಾಡ್ಬೇಕು ಅಂತ ಹೇಳಿ ಹೇಗೆ ಇವತ್ತಿನ ಯಾವತ್ತು ಕೀರ್ತನ ಮಂಗಲವಾಣ ಜ್ಞಾನೋಪ ಮಾऊली ತುಕಾರ ಜೈ ಜ್ಞಾನೋಪ ಮಾऊली ತುಕಾರ ಜೈ ಜೈ ಜ್ಞಾನೋಪ ಮಾऊली ತುಕಾರ ಜೈ ಜೈ ಜ್ಞಾನೋಪ ತುಕೋಬರಾಯರು ಈ ಅವಾಗದ ಕಡಿಕೊಂದು ಹೇಳ್ತಾರೆ ಮಾತು. ಕಾಯಿಲೆ ಪುರಾಣಿ ತುಕಾಮಣೆ ವೇದವನ್ನ ಹೇಳ್ತಾ ಇದ್ದಾನೆ. ಇದು ಮಾತ್ರ ಸುಳ್ಳಲ್ಲ, ವೇದಗಳಿಂದ ಬಂದದ್ದು. ಈ ಪರಮಾತ್ಮನ ಶರಣ ಹೋಗಿಬಿಟ್ರ ನಿಮ್ಮ ಕೃತಾರ್ಥ ಆಗತಕ್ಕಂತ ವಿಷಯವನ್ನ ವೇದವು ಹೇಳ್ಯಾರತ್ತ. ಕಾಯಿಲೆ ಪುರಾಣಿ ಪುರಾಣದೊಳಗಿರ್ತಕ್ಕಂಥ ಪುರಾಣಿಕರು ಹೇಳ್ತಾ ಇದ್ದಾರೆ. ಒಂದು ಪರಮಾತ್ಮ ನಾಮಸ್ಮರಣೆ ಪರಮಾತ್ಮ ಶರಣ ಹೋಗಿ ಅವನು ಭಕ್ತಿ ಮಾಡ್ಕೊಂಡ್ಬಿಟ್ರಂದ್ರ ನಿಮ್ಗೆ ಸಹಜ ಭಾಗ್ಯವಂತರಾಕಿರಪ್ಪ. ಈ ವಿಷಯವನ್ನ ಕಾಯಿಲೆ ಪುರಾಣಿ ತುಕಾಮಣೆ ವೇದೊಳಗಿರ್ತಕ್ಕಂಥ ವಾಣಿಯನ್ನ ಹೇಳ್ತಿದ್ದೇನೆ ತುಕಾರಾಮ ಹೇಳ್ತಾರೆ. ಅದಕ್ಕಾಗಿ ತರಲೆ ತರತಿಹ ಪರವಸ ನಾಮಧಾರಕ ಚಾಟಸ ಗಾಯಿಲೆ ಪುರಾಣಿ ಗಾಯಿಲೆ ಪುರಾಣಿ ತುಕಾಮಣೆ ವೇದವಾಣಿ ಕರುಣೆ ತರತಿ ಹಾ ಭರವಸ ಕರುಣೆ ತರತಿ ಹಾ ಭರವಸ ಕರುಣೆ ತರತಿ ಹಾ ಭರವಸ ನಾಮಧಾರಕ ಚಾಟ व्यास बोले प्राणी तुकामणे वेदवाणी तुका